ಇವತ್ತು ನನ್ನನ್ನು ಎಚ್ಚರ ಮಾಡಿದ್ದು ಇ ಎಮ್ಮನೇ. ಹೇಳ್ಬೇಕಂದ್ರೆ ಎಮ್ಮ ಇಷ್ಟೊತ್ತಿಗೆ ಅದು ಹೇಳ್ತಾ ಇರಲಿಲ್ಲ. ಇ ಎಮ್ಮನು ಅಲ್ಲೇ ಮಲ್ಕೊಂಡು ಒದ್ದಾಡ್ತಾ ಇದ್ಲು. ಇವತ್ತು ನನ್ನನ್ನು ಎಚ್ಚರ ಮಾಡೋದಕ್ಕೋಸ್ಕರ ತಾನೇ ಫಸ್ಟ್ ಎದ್ದು ಓಡಿ ಬಂದ್ಬಿಟ್ಟು ನನ್ನ ಪಕ್ಕ ನಿಂತ್ಕೊಂಡು ಹೇಳಪ್ಪ ಎಷ್ಟು ಟೈಮ್ ಆಗಿದೆ ಅಂತ ನನ್ನನ್ನು ಹೇಳಿಸ್ಬಿಟ್ಟು ಅಲ್ಲೇ ಅಷ್ಟಗಳದಲ್ಲೇ ವಾಕಿಂಗ್ ಬೇರೆ ಮಾಡ್ತಾಯಿದ್ಲು ಅಮ್ಮ. ಒಬ್ಬ ಬಂದು ಆ ಯಮ್ಮನ ವಿರುದ್ಧ ಗಲಾಟೆ ಮಾಡ್ತಾನೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಅಪ್ಪ ಅಲ್ಲಿ ಬೆಳಿಗ್ಗೆ ಯೋಗಾಸನ ಮಾಡೋರು ಹಿಂಭಾಗ ಕಾರ್ ಶೆಡ್ ಇದೆಯಲ್ಲ ಅಲ್ಲಿ ನಿಂತ್ಕೊಂಡು ತಾನು ಇದ್ಕೊಂಡು ಉಳ್ಳಾಡ್ತಾ ಇದ್ದ. ನ್ಯೂಸ್ ಪೇಪರ್ ಹಾಸ್ಕೊಂಡು ದೊಡ್ಡದಾಗಿ ಯೋಗಾಸನ ಮಾಡೋನಂಗೆ ಜೊತೆಗೆ ಶೂಸ್ ಹಾಕ್ಕೊಂಡು ದೇವಸ್ಥಾನ ಒಳಗಡೆ ಎಲ್ಲ ಓಡಾಡ್ತಿದ್ದ. ಆ ಯಮ್ಮ ಬೈಡ್ಲು ಅನ್ನೋ ಕಾರಣಕ್ಕೆ ಆ ಯಮ್ಮನೇ ಬಂದು ದಬಾಯಿಸ್ತಾನೆ. ಆ ಯಪ್ಪ ಬಂದು ಹತ್ರ ಬಂದು ಜೋರು ಮಾಡಿದ ತಕ್ಷಣ ಯಮ್ಮ ಎದುರುಕೊಂಡು ಸುಮ್ಮನಾಗೋಯ್ತು. ನಮಗೆ ಜ್ಞಾನ ಇಲ್ವಾ? ನಾವು ಇನ್ನೂ ರಕ್ತದಲ್ಲೇ ಹುಡ್ತವ್ರು. ಮತ್ತೆ ಏನು ಹಂಗೆ ಅದ್ರಿಸ್ತಾ ಇದೆಯಾ ನೀನು? ಯಾವ ಶೂ ಹಾಕೊಂಡು ನಾನು ಸ್ಟೆಪ್ಸ್ ಆ ಕಡೆ ನಿಂತಿರೋದು. ಶೂ ಹಾಕೊಂಡು ಆ ಸ್ಟೆಪ್ಸ್ ಹತ್ರ ನಿಂತಿದ್ದು ಕಣ್ ಕಾಣಿಸ್ತಾ ಇದೆಯಾ ನಿನ್ಗೆ? ಹಾಂ ಆ್ಯಕ್ಚುಲಿ ಇದು ಚರಣ ಟೈಟಲ್ ಥೀಮ್. ನಂಜನಗೂಡಿಗೆ ನಡ್ಕೊಂಡು ಹೋಗ್ಬೇಕಾಗಿ ಬರುತ್ತೆ ಅಂತ. ಅಲ್ಲಿ ಬರ್ತಾ ಇರೋದು ಷಣ್ಮುಗಂ ಸೋನಾ ಟಿ ವಿ ಷಣ್ಮುಗಂ ತಡಿಯೋದು 40. ಅಂದರೆ ಚರಣ ಮತ್ತು ಷಣ್ಮುಗಂ ಟೀಮ್ ಅಪ್ ಆಗಿದ್ದಾರೆ ಅಂತ ಅಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾನಲ್ಲ. ಅವ್ನು ಮುಂದೆ ಮೇ ಬಿ ವೀಡಿಯೋಲಿ ಕವರ್ ಆಗಿರುತ್ತೆ ಮುಂದೆ ಅಂದ್ಕೊಳ್ತೀನಿ. ಅವನು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಿಗ್ತಿದ್ನಲ್ಲ ಅವ್ನು ಯಾಕೆ ಅಲ್ಲಿ ಮುಂದೆ ಬರ್ತಾ ಇರೋದು ನೋಡಿ ನಾನು ಗಡ್ಡ ಬಿಟ್ಕೊಂಡಿದ್ದೀನಿ ಅಂತ. ನನ್ನ ಗಡ್ಡ ಶೇವ್ ಮಾಡಿಲ್ಲ ಅದಕ್ಕೆ. ಇನ್ನೊಂದು ಅವನು ಅಲ್ಲಿ ಬರಿಗಾಲಲ್ಲಿ ಹೋಗ್ತಾ ಇರೋದಾನಲ್ಲ, ಬಿಕಾಸ್ ನಾನು ಬರಿಗಾಲಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೆ. ಅಂದರೆ ಮಿಕ್ಸ್ ಮಾಡೋದು ಅಂತ ಅದು ನನ್ನ ಕಣ್ಣಿಗೆ ಕಾಣಲಿಲ್ಲ. ಆ್ಯಕ್ಚುಲಿ ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದ. ಗಾಡಿ ನಂಬರ್ ರೆಕಾರ್ಡ್ ಆಗಿದೆಯೋ ಇಲ್ವೋ ಐಡಿಯಾ ಇಲ್ಲ. ಎಲ್ಲರ ಆಟಗಳೇ ಇರೋದಲ್ಲ. ಆ್ಯಕ್ಚುಲಿ ಫುಟ್ ರೆಸ್ಟ್ ಹೊಡಿತಾಯಿತ್ತು, ಲೇಡೀಸ್ ಫುಟ್ ರೆಸ್ಟ್ ಇದೆಯಲ್ಲ ಅದು ಟಚ್ ಆಗಬೇಕಿತ್ತು. ಚೂರು ಟಚ್ ಮಾಡಿಕೊಂಡು ಹೋಗೋ ಉದ್ದೇಶದಿಂದಲೇ ಹೋದ ಅವನು. ಆ್ಯಕ್ಚುಲಿ ಒಂಚೂರು ಜಸ್ಟ್ ಮಿಸ್, ಬರೀ ಸಾಸಿವೆ ಕಾಳು ಡಿಸ್ಟೆನ್ಸಲ್ಲಿ ಹೋಗಿರೋದು ಅದು. ಇದನ್ನು ಕವರ್ ಮಾಡ್ತಿರಲಿಲ್ಲ. ಅಲ್ಲಿ ಮುಂದೆ ಒಬ್ಬ ಹೋಗ್ತಿದ್ದಾನಲ್ಲ ಅವ್ನಿಗೋಸ್ಕರ ಕವರ್ ಮಾಡ್ತಿದ್ದಾನೆ. ಅಲ್ಲಿ ಪಂಚ್ ಹೋಗ್ತಾ ಇದ್ದಾನಲ್ಲ ಪಿಂಕ್ ಕಲರ್ ಪ್ರಕಾಶ್ ಟೈಟಲ್ ಥೀಮ್ ಗಾಡಿ. ಅಲ್ಲಿ ಪಂಚ್ ಗಾಡಿ ಬೇರೆ ನಿಂತ್ಕೊಂಡಿದೆ. ಸೊ ಅವನು ಈ ಕಡೆ ಕೈ ಸನ್ನೆ ಮಾಡಿ ತೋರಿಸ್ಬಿಡೋದು ಕೈಯಲ್ಲೆಲ್ಲ. ಸೊ ಇಲ್ಲಿ ಮುಖದಲ್ಲಿ ನೋಡೋ ಆ ಕಡೆಗೆ ಅಂತ ಹೇಳ್ತೀವಲ್ಲ ಆ ಥರ ಸನ್ನೆ ಮಾಡೋದು. ಇದೇನಂದರೆ ಚಪಾತಿ, ಇದು ಪರೋಟ ಇರಬೇಕು. ರೆಡಿಮೇಡ್ ಚಪಾತಿನ ಅಥವಾ ಪರೋಟ ಇರಬೇಕು. ಬಿಸಾಕಿ ಹೋಗಿರೋದು. ಅದೇ ಇಲ್ಲಿ ಕೊಡೋದಿಲ್ಲ ತಿನ್ನೋಕ್ಕೆ ಅಂತ ಅರ್ಥ. ಅದೇ ನಿನ್ನ ಕೊಡೋಲ್ಲ, ನಿನ್ನ ಬದಲು ಬೇರೊಳಗೆ ಬಿಸಾಕಿದ್ರು ಪರವಾಗಿಲ್ಲ, ನಿನ್ನ ಕೊಡೋಲ್ಲ ಅಂತ ಆ್ಯಟಿಟ್ಯೂಡ್ ಅದು. ಹೆವಿ ಸೌಂಡುಗರು ಯಪ್ಪ ಕಿವಿ ಚಿಟ್ಟದಾಯಿತು ಒಂದೇ ನಿಮಿಷದಲ್ಲಿ. 1 ನಿಮಿಷನೆಲ್ಲ ಒಂದು 30 ಸೆಕೆಂಡ್ಸಲ್ಲ ಟೀ ಕುಡಿತಾ ಇದ್ದಾನೊಬ್ಬ ಅಲ್ಲಿ. ನಿಲ್ಲಿಸ್ಬಿಟ್ರು. ಆ್ಯಕ್ಚುಲಿ ನಾನು ನಿಂತ್ಕೊಬಿಟ್ಟೆ, ಅದಕ್ಕೆ ಇಲ್ಲಿ ಕಡಿಮೆ ಆಯಿತು. ಮುಂದಕ್ಕೆ ಹೋದರೆ ಸಿಗುತ್ತೆ ಅಲ್ಲಿ. ಓ ಯಪ್ಪ ಅಲ್ಲಿ ವೆಹಿಕಲ್ ಹೋದಲ್ಲ ಒಂದೇ ಸಮ. ಹಾರನ್ ಹೊಡಿತಾ ಇರೋದಷ್ಟೇ. ಹಾರನ್ ಕೇಳಿಸ್ಕೊಟ್ರೆ ಅಲ್ಲಿ ರಾಂಗ್ ಮೇಲೆ ಬರ್ತಿರೋದು ಹಾರನ್ ಹೊಡಿತಾವೆ ನಾನು. ಹಾರನ್ ಬರೀ ಹಾರನ್ ಅಷ್ಟೇ. ಒಳ್ಳೆ ವಿಷಯ. ಕ್ಲೋಸಪ್ ಅಲ್ಲ ನೋಡಿದ್ರಾ? ಇವಂದು ಅದೇ ಕಥೆ. ಹೆವಿ ಕ್ಲೋಸಪ್ ಅಲ್ಲ, ಅದು ಅಡ್ಡಕ್ಕೆ ಬಂದಿಲ್ಲ.
ಹಾರನ್ ಕೇಳಿಸ್ಕೊಳ್ಳಿ, ರಾಂಗ್ ವೇ ಬರ್ತಾ ಇರೋದು ಅವನು. JN 2261 ಅದು. ಅಡ್ಡಿಗೆ ಬಂದಿದ್ದು ಅವರೆಲ್ಲ ಬೆಟ್ಬೇಕಂತ ಅಡ್ಡಿಗೆ ಬಂದಿದ್ದು. ಬೆಳಿಗ್ಗೆ ಮಳೆ ಇತ್ತು ಸಿಕ್ಕಾಬಿಟ್ಟೆ. ಮಾತಾಡಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಅಂತ. ಅದೇ ನಂಬರ್ಗೆ ಫೋನ್ ಮಾಡಿ ಅಂತ ಹೇಳ್ತಾ ಇರೋದು ಅಂದರೆ ಬರೀ ಹಾರನ್ ಸೌಂಡ್ಗಳು ಕೇಳಿಸ್ಕೋರು. $02C4022 ತಂದೆ ತಾಯಿ ಆಶೀರ್ವಾದ, ಶತ್ರುಗಳ ಆಶೀರ್ವಾದ. ಬಾಕ್ಸ್ ಇದು ರಾಜೇಶನ ಗಾಡಿ, ಅದು ಗುರು ಅಲ್ಲ ಜುಪಿಟರ್, ರಾಯಲ್ ಬ್ಲೂ ಜುಪಿಟರ್. ಅಲ್ಲಿ ಷಣ್ಮುಗಂ ಪಾರ್ಕಿಂದ ಹೊರಗಡೆ ಬರ್ತಿದ್ದಂಗೆ ಷಣ್ಮುಗಂ ವೆಹಿಕಲ್ ಬರ್ತಲ್ಲ, ಅದಕ್ಕೋಸ್ಕರ ಅದು ಇದೆಲ್ಲ. ಅದೇ ನಿನ್ಕಿಂತ ಮುಂಚೆನೇ ಮಾಡ್ತಾರೆ ಅವರು ಅಂತ ಅರ್ಥ. ಹೆವಿ ಅಂದರೆ ಹೆವಿ, ಕೊಯ್ಯೋ ಒಂದೇ ಸಮ ಅಲ್ಲಿ ಆ ಪಾಯಿಂಟಲ್ಲಿ ಅಡ್ಸ್ಕೊಳ್ತಾ ಇದ್ರು. ಆ್ಯಕ್ಚುಲಿ ಅಲ್ಲಿ ಸಿಟಿ ಬಸ್ ಸ್ಟಾಪ್ ಇದೆಯಲ್ಲ, ಇದು ನರಸೀಪುರ ರೋಡ್ಗೆ ಹೋಗೋ ಸಿಟಿ ಬಸ್ಗಳು ಬರ್ತಾವಲ್ಲ, ಅಲ್ಲಿ ಹೆವಿ ಒಂದೇ ಸಮ ಅಡ್ಸ್ಕೊಳ್ತಾ ಇದ್ರು. ಮುಂದಕ್ಕೆ ಬಂದೆ ಇಲ್ಲಿ ಸೌಂಡು ಪುನಃ ಮುಂದಕ್ಕೂ ಖಂಡಿತ ಇದೆ, ಇದೆಲ್ಲ ಇದ್ದೇ ಇರುತ್ತೆ ಅಲ್ಲಿ ಹಾರನ್. ಅದು ನಾನು ನಿಂತ್ಕೊಬಿಟ್ಟಿದ್ದೀನಿ, ಅದಕ್ಕೆ ಎಲ್ಲಿ ಕಡಿಮೆ ಆಗಿದ್ದು. ಆ್ಯಕ್ಚುಲಿ ನಾನು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅದ್ರ ಪಾಟ್ಗಾರು ಬರ್ತಾ ಇರ್ತಾರೆ, ಅವ್ರನ್ನ ಒಂದೇ ಸಮ ಹರ್ಚ್ಕೊತಾರೆ. ಇಲ್ಲೊಂದು AB 6602 ಅಭಿ ನಿಂತ್ಕೊಂಡಿದ್ದ. ಅವನು ಬಹುಶಃ ವೀಡಿಯೋದಲ್ಲಿ ಕವರ್ ಆಗಿರುತ್ತೆ ಅಂದ್ಕೊಳ್ತೀನಿ, ನನ್ನ ಕಣ್ಣು ಕಾಣ್ತೋದು. ಅವ್ನು ನಿಂತ್ಕೊಂಡಿದ್ದು ಸುಮ್ಮನೆ ನಿಂತ್ಕೊಂಡಿದ್ದ, ಚಕ್ಕಂತ ನನ್ನ ನೋಡಿದ್ಮೇಲೆ ಮುಂದಕ್ಕೆ ಬಂದ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅವ್ನು ನಿಂತ್ಕೊಂಡಿದ್ದು ನನ್ನನ್ನು ನೋಡಿದ್ದು ಕವರ್ ಆಗೋ ಡೌಟು, ಔಟ್ ಆಫ್ ಫ್ರೇಮ್ ಹೋಗಿರುತ್ತೆ ಅಂದ್ಕೊಳ್ತೀನಿ. ಇಲ್ಲೊಬ್ಬ ಹಾರನ್, ಇದು ಹಾರನ್ ಸೇಮ್ JM 5480. ಇಲ್ಲೊಂದು ಎದ್ವಾ ಸ್ಪೀಡ್ ಇದು 50R1942. ಇದೆಲ್ಲ ಡಸ್ಟ್ ಎಳಿಸ್ಕೊಂಡು ಹೋಗ್ತಾ ಇರೋದು. ಈಗ ಮಳೆ ಬಿದ್ದಿದೆ, ಆಗಲೇ ಅಷ್ಟು ಬೇಗ ಒಣಗೋಯ್ತು. ಅಲ್ಲ ಡಸ್ಟ್ ಕೂಡ ಎಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. 906127 ಹಾರನ್ ಒಂದೇ ಸಮ ಹಾರನ್ಗಳು ಕೇಳಿಸ್ಕೊಳ್ತಾ ಇದ್ದಾರೆ. ಸೌಂಡು ಒಂದೇ ಸಮ ಹಾರನ್ ಬರ್ತಾನೆ ಇದೆ. ಅಪ್ಪ ಹೇಳ್ಸ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ, ಅಷ್ಟೊಂದು ಹಾರನ್ನು. ಇವನೇ ಹಾರನ್ ಮಾಡಿದ್ದು ಅಂದ್ಕೊಳ್ತೀನಿ. ಆಟೋ 2929C2929 ಬೇಸಬ ಹಾರನ್ ಹೊಡಿತಾ ಇದ್ದಾರೆ. ಆ ನಂಬರ್ಗೆ ಫೋನ್ ಮಾಡಿ ಅಂತ ಒಬ್ಳು ಆರ್ಗೇಟಲ್ಲಿ ಕೂತ್ಕೊಂಡಿದ್ದಾಗ ಸೌಂಡ್ ಬಂತು. ಆ್ಯಕ್ಚುಲಿ ಆ ಅಮ್ಮನ ಕವರ್ ಮಾಡಿದ್ದೀನೋ ಏನೋ ಸರಿಯಾಗಿ ನೆನಪಿಲ್ಲ, ಕವರ್ ಆಗಿದ್ದಾಳೋ ಏನೋ ಸರಿಯಾಗಿ ನೆನಪಿಲ್ಲ. ಅವಳಮ್ಮ ಏನಕ್ಕೆ ಫೋನ್ ಮಾಡಿ ಆ ನಂಬರ್ಗೆ ಅಂತ ಹೇಳಿದ್ದು ಅಂದರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹಾರನ್ ಹೊಡಿತಾನೆ ಅವನಿಗೂ ಒಂದೇ ಸಮ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ ಫೋನ್ ನಂಬರ್ಗಳು. ಇವಾಗ ಬಿಳಿ ಪಂಚ ಆ್ಯಕ್ಚುಲಿ ಇಲ್ಲಿ ಸಿಗಾಪಟ್ಟೆ ವೆಹಿಕಲ್ ಕವರ್ ಆಗಲಿಲ್ಲ, ಸಡನ್ನಾಗಿ ಕಟ್ಟಾಗೋಯ್ತು ವೀಡಿಯೋ. ಅದು ಬಡ್ಡಿ ಮಗ 5 ನಿಮಿಷಕ್ಕೆ ಕಟ್ಟಾಗೋಗುತ್ತೆ. ಎಷ್ಟೊಂದು ವೆಹಿಕಲ್ ಹೇಳಿದೆ, ಕವರ್ ಆಗಿಲ್ಲ, ರೆಕಾರ್ಡ್ ಆಗಿಲ್ಲ, ಅದು ತೋರಿಸಿದೆ. ಆ್ಯಕ್ಚುಲಿ ಸುಮ್ಮನೆ ನಿಂತ್ಕೊಂಡು ಯಾರು ನೋಡಿತಾ ಇದ್ದಿದ್ದೆಲ್ಲ ರೆಕಾರ್ಡ್ ಆಗಿತ್ತು, ನೋಡಿದ್ದೆ. ಅದು ಕವರ್ ಆಗಲಿಲ್ಲ. 5 ನಿಮಿಷ ಆದಮೇಲೆ ವೀಡಿಯೋ ಕಟ್ಟಾಗೋಯ್ತದು. ಸುಮ್ಮನೆ ಯಾರೋ ನೋಡಿದ್ದಾರದು ಇವರು. ಅದು ಅಷ್ಟೇ. ಅಭಿ AB ಮಹಾಲಕ್ಷ್ಮಿ AB 6659 H8101 ಸ್ಪ್ಲೆಂಡರ್ ನಾಗಮ್ಮ, ಶಿವನಾಗಮ್ಮ, ಅದು ಬನ್ನೂರು. ಹಾರನ್ ನೋಡಿದ್ರು ಸುಮ್ಮನೆ ಹಾರನ್ ಅಲ್ಲಿಂದ ಇದು ಹಾರನ್ ಯಾವುದೇ ಗಾಡಿ ಗೊತ್ತಿಲ್ಲ, ಹೋಟೆಲ್ ಹಾರನ್ ನೋಡಿದ್ರು. ಬೈಕ್ ಅವ್ರು ನೋಡಿದ್ದು ಟ್ರವೇರಾ 552992. ಅವನು ಇವನು ಆರ್ಡರ್ ಮಾಡಿದ್ದು ಪಲ್ಸರ್, ತಮಿಳ್ನಾಡು ಗಾಡಿ. ಅದು ಗಾಡಿ ನಂಬರ್ ಕಾಣಲಿಲ್ಲ. ಅವ್ರ ಮುಂದೆ ಯಾರೂ ಇಲ್ಲ, ಹಂಗೂ ಹಾರನ್ ನೋಡೋದು ಅವನು.
ಇದುವೇ ಪಲ್ಸರ್ ಇದು ಆನ್ ಮಾಡ್ದ. ಜಾಗ ಇದೆ ಅವ್ನಿಗೆ ಸಿಕ್ಕಾಪಟ್ಟೆ ಆರಾಮ್ಸೆ ಹೋಗ್ಬೋದು, 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು, ಅಷ್ಟೊಂದು ಜಾಗ ಇದೆ ಅವ್ನ ಮುಂದೆ. ಹಂಗೂ ಹೊಡಿತಾವನು. ಇನ್ನೂ ಒಂದು ಯಾರೋ ನೀವು ಹೇಳೋದು ಸುಮ್ಮನೆ ಹೊಡಿತಾ ಹೋಗೋದು. ಖಾಲಿ ಹೇಳ್ಕೊಂಡು ಹೋಗ್ತಾ ಇರೋದು. 2822 ಇರಬೇಕು, ನಾಟ್ ಶ್ಯೂರ್ ಗಾಡಿ ಅದು, ಹೋಂಡಾ ಆಕ್ಟಿವಾ. EW 3718 ಇರಬೇಕು, ನಾಟ್ ಶ್ಯೂರ್. ಇವನು ಚರಣ ಟಾಟಾಸ್ಟಿ ಇಲ್ಲಿ ನಿಂತ್ಕೊಂಡಿರೋದು. ಬಸ್ ಅಂದ್ಕೊಳ್ತೀನಿ 291 10F 291 11N4432. ಎರಡರಲ್ಲಿ ಯಾರೋ ನೋಡಿದ್ರು, ಬಹುಶಃ ಅದು ಬಸ್ಸನ್ನು ಅಂದ್ಕೊಳ್ತೀನಿ. ಬ್ರೇಕ್ ಬೇಕಂತ ಯಾರೋ ನೋಡಿದ್ದು. ಚರಣ ಟೈಟಲ್ ಸೇಮ್ ಇದು, ಚರಣ. ಹೆವಿ ಕ್ಲೋಸ್ ಅಪ್ ಅದ. V6568 18V ಅದು, 18V ಹೆವಿ ಕ್ಲೋಸ್ ಅಪ್ ಅದ. ಟಚ್ ಆಗಬೇಕು, ನನ್ನ ಬಟ್ಟೆ ಟಚ್ ಆಗಿರುತ್ತೆ ಖಂಡಿತ. ಅದು ಅಷ್ಟು ಹತ್ರಪದ. ಓಡೋದು ಷಣ್ಮುಗಂ ಪಾದ ಹಿಡ್ಕೊಂಡ್ಬಿಡ್ಬೇಕು. ತಪ್ಪಾಯಿತು ಅಣ್ಣ, ತಪ್ಪಾಯಿತು ಅಂತ 6 ರೇಂಜು ಕಾಟ ಕೊಡ್ತಾರೆ. ನಾನು ವರುಣ ಅಂಗಡಿಯಲ್ಲಿ ಟೀ ಕುಡಿಯೋದು ನಿಲ್ಸಿದ ಮೇಲೆ ಆ್ಯಕ್ಚುಲಿ ನನಗೆ ದುಡ್ಡು ಇತ್ತು ಜೇಬಲ್ಲಿ ಅವತ್ತು, ಹಾಗೂ ಟೀ ಕುಡಿಲಿಲ್ಲ. ಅದಕ್ಕೆ ಅಷ್ಟೆಲ್ಲ ತಿಗಾಡ್ಕೋತಾ ಇರೋದು ಅವರು. ಬೇರೆ ಅಂಗಡಿಯಲ್ಲಿ ಟೀ ಕುಡಿದೆ, ಅವ್ರ ಹತ್ರ ಟೀ ಕುಡಿಲಿಲ್ಲ. ಅದಕ್ಕೆ ರೆಫರೆನ್ಸ್ ಏನಪ್ಪ ಅಂದರೆ ಷಣ್ಮುಗಂ ಅರ್ಜುನ್ ಸರ್ಜಾ ಮತ್ತು ವರುಣ ಅರ್ಜುನ್ ಸರ್ಜಾನ ಬೀಗ ಉಮಾಪತಿ ರಾಮಯ್ಯ ಅಪ್ಪ ಇದ್ದಾನಲ್ಲ, ಅವರ ರೆಪ್ರೆಸೆಂಟ್ ಮಾಡ್ತಾ ಇರೋದು ಅವರಿಬ್ಬರು. ರಾಂಗ್ ಬೇನಲ್ಲಿ ಬರ್ತಾ ಇದ್ದಾರೆ ಭೂಪ. HC 1459 HC 1459 ಇದು ರಾಂಗ್ ಬೇನೆಲ್ಲ ಬರ್ತಾ ಇರೋದು ಆ್ಯಕ್ಚುಲಿ. HE 7349 ಅದು HS. ಇವನು ಯಾರು ಅವರ ಮುಂದೆ ಅಂತ ಆರಂಭ ಮಾಡ್ತಾರೆ ಸುಳ್ಳ ಹುಡುಗರು. 5325 F 5325 ಆ್ಯಕ್ಚುಲಿ ಟೈಮಲ್ಲಿ ಹೋಗೋ ಗೌರ್ಮೆಂಟ್ ಬಸ್ಗೆಲ್ಲ ಅಸೈನ್ ಮಾಡಿದ್ದಾರೆ. ಲಾರಿಯವನು ಹೊರ ನೋಡ್ದ ಸುಮ್ಮನೆ. ಅವ್ನು ಮುಂದೆ ಯಾರವರ ನೋಡೋರು, ಅವ್ರ ಮುಂದೆ ಯಾರವ್ರೆ, ಅವ್ರನ್ನ ಯಾಕೆ ಯಾರೋ ನೋಡ್ದ. ಡಬಲ್ ಐಶ್ವರ್ಯ ಅರ್ಜುನ್ದು 13AA 493 ಐಶ್ವರ್ಯ ಅರ್ಜುನ್. ನೆನಪು ಈ ಆಟೋ ಅಲ್ಲಿರುತ್ತೆ ಯಾವಾಗಲೂ, ಅರಸ್ ರೋಡಲ್ಲಿ ಕಾಫಿ ಶಾಪ್ ಕರೆಕ್ಟಾಗಿ ಮೈಸೂರು ತಿಂಡೀಸ್ ಮತ್ತು ವರ್ಣ ಒಂದು ಟೀ ಶಾಪ್ ಎರಡರ ಮಧ್ಯೆ ಇರುತ್ತೆ ಅದು ಗಾಡಿ. ಇವಾಗ ಅಲ್ಲಿಗೆ ಹೋಗಿಲ್ಲ, ಅದಕ್ಕೆ ಇಲ್ಲಿಗೆ ತೋರಿಸ್ತಾ ಇದೆ ನೆನಪು ಅಂತ. ಅದೇನಿದ್ರೆ ಮೆಂಟಲ್ ಪ್ರೆಷರ್, ಮಾನಸಿಕ ಒತ್ತಡ ಹೆಚ್ಚಿಸೋದಕ್ಕೋಸ್ಕರ ಮಾಡೋದು. ಅಂದರೆ ನಿನ್ನ ನೆನಪು ಹುಟ್ಟಾಕ್ತೀವಿ ನಾವು. ಅಂದರೆ ನಾವು ಯಾವ ರೇಂಜಲ್ಲಿ ಕಾಟ ಕೊಟ್ಟಿವಿ ಅಂದರೆ ನೀನು ನೆನೆಸ್ಕೋಬೇಕು. ಮಾತಾಡುವಾಗ ನಾವು ಹೇಳ್ತೀವಲ್ಲ, ಅದು ನೆನೆಸ್ಕೋಬೇಕು, ಹಂಗೆ ಮುಡಿತೀನಿ, ನೆನೆಸ್ಕೋಬೇಕು, ಹಂಗೆ ಮಾಡ್ತೀನಿ ಅಂತ ನಾವು ಹೇಳ್ತೀವಲ್ಲ, ಆ ಥರ ನೆನಪು ಅಂತ ತೋರಿಸೋದು ಅವನು. ನಮ್ಮನ್ನು ಅದು ಎಷ್ಟು ಚೆನ್ನಾಗಿ ಕೇಳಿಸ್ತಾರೋ ಗೊತ್ತಿಲ್ಲ. ನನ್ನ ಮಗ ಎಂಥ ಹೆಸರು ಹಾಕ್ಸ್ಕೊಂಡು ಅವನು ಹಿಂದ್ಗಡೆ ಅಂದರೆ ಲೆಕ್ಕ ಹಾಕಿ ಅವನ ಮೇಲೆ. ಈ ಟೈಮಲ್ಲಿ ಹೋಗೋ ಎಲ್ಲ ಗೌರ್ಮೆಂಟ್ ಬಸ್ಗೂ ಅಸೈನ್ ಮಾಡಿದ್ದಾರೆ ಗುರು. ಲೆಫ್ಟ್ ಹ್ಯಾಂಡ್ ಸೈಡ್ ಹೋಯ್ತಲ್ಲ, ಆ ಬಸ್ಸು ಹೆವಿ ಸೌಂಡ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಕಾಮನಾಗಿ ನೋಟಿಸ್ ಮಾಡ್ತಾ ಇರೋದೇನೆಂದರೆ, 6 ಗೇಟಿಂದ ಮುಂದಕ್ಕೆ ಬಂದ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಬಸ್ಗಳು, ಅದರಲ್ಲೂ ಸ್ಪೆಷಲಿ ರೆಡ್ ಕಲರ್ ಬಸ್ಗಳು ಹಾರನ್ ಮಾಡ್ಕೊಂಡು ಹೋದು, ಹೆವಿ ಹಾರನ್ ಮಾಡ್ಕೊಂಡು ಹೋದು. ಖಂಡಿತ ಗೌರ್ಮೆಂಟ್ ಬಸ್ಗಳಿಗೆ ಏನೋ ಅಸೈನ್ ಮಾಡಿದ್ದಾರೆ ಇವತ್ತು. ನನಗೆ ಓದೇ ಹೋಗ್ತೀನಲ್ವ ಈ ಟೈಮ್, ವಾಕ್ ಓದೇ ಹೋಗ್ತೀನಲ್ವಾ, ಅದಕ್ಕೆ ಹೆವಿ ಅಂದರೆ ಹೆವಿ ತಡ್ಕೊಳಕ್ಕಾಗಲ್ಲ. ಕಿವಿ ಮುಚ್ಕೊಬಿಡ್ಬೇಕು ಅಲ್ಲಿ ನೋಡಿ. ಹಾರನ್ ಯಾರು ಅಂತ ಗೊತ್ತಿಲ್ಲ, ಅಕ್ಕಪ್ಪ ಹೋಗ್ತು ಹೆವಿ ಹಾರನ್. ಎಷ್ಟು ಅಂತ ಕಿವಿ ಮುಚ್ಕೊಂಡ್ಬಿಡ್ಬೇಕು, ಕುತ್ಕೊಂಡ್ಬಿಡ್ಬೇಕು ಸೈಡಲ್ಲಿ. ಆಗಲ್ಲಪ್ಪ ಶಿವನೇ ಆಗಲ್ಲ ಅಂತ ಆ ರೇಂಜಲ್ಲಿ ಹಾರನ್ ಹೊಡಿತಾ ಇದ್ದಾರೆ ಸೈಡಲ್ಲಿ ನನ್ನ ಸುತ್ತಮುತ್ತ ನೋಡಿ. ಇನ್ನೂ ಒಂದು ಹಾರನಲ್ಲಿ ಕ್ವಿಂಕ್ ಅಷ್ಟೇ, ಕ್ವಿಂಕ್ ಪೀ ಕ್ವಿಂಕ್ ಪೀ ಪೀ ಅಷ್ಟೇ ಹೊಡಿತಾ ಇರ್ತಾರೆ ಹಂಗೆ ಯಾರೇ ಹಾರನ್ನು. ಬಹುಶಃ ಇವತ್ತು ವಾಕ್ ಹೋಗೋದು ವೇಸ್ಟ್ ಅಂತ ಅಂದ್ಕೊಳ್ತೀನಿ. ತಮಿಳ್ನಾಡು 70 AM 7977
ಈ ಬಸ್ ಯಾವಾಗಲೂ ಸಿಗ್ತಾ ಇರ್ತದೆ. ಹಂಟಿಂಗ್ isn't just something I do, it part of who I am. Sanabe. Hunting isn't just something I do, it part of who I am. ಇಲ್ಲಿ ಸೌಂಡ್ ಇಲ್ಲ. ಈ ಪಾಯಿಂಟ್ವರೆಗೆ ಹೆವಿ ಹಾರನ್ ಇತ್ತು, ಇಲ್ಲಿ ಹಾರನ್ ಇಲ್ಲ. ಭದ್ರ ಬರ್ಬೋದು ಮುಂದಕ್ಕೆ. ಏನಿಲ್ಲ, ಶುರುವಾಯ್ತು ಇಲ್ಲವೇ. ಹಾರನ್ ಸ್ಪೆಷಲ್ ಏನು ಅಂದರೆ ಹಾರನ್ ಹೆವಿ ಅಂದರೆ ಹೆವಿ ಹಾರನ್. ತಡ್ಕೊಳಕ್ಕಾಯ್ತಾ ಇಲ್ಲ ನನ್ನ ಕೈಲೇ, ನಿಜವಾಗ್ಲೂ ನನ್ನ ಕೈಲೇ ತಡ್ಕೊಳಕ್ಕಾಯ್ತಾ ಇಲ್ಲ, ಅಷ್ಟೊಂದು ಹಾರನ್ ಹೊಡಿತೈತೆ. ಕಿವಿಗೆ ಏರ್ ಬಡ್ಸ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಸೈಡಲ್ಲಿ ಕುತ್ಕೊಂಡ್ಬಿಡ್ತೀನಿ ನಾನೇ. ಖಂಡಿತ ಆ ಕೆಲಸನೇ ಮಾಡೋದು. ಈಗ ತಡ್ಕೊಳಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಇಲ್ಲ ಅಷ್ಟೊಂದು ಹೆವಿ ಹಾರನ್ ಇದೆ. ಯಾಕಂದರೆ ಎಲ್ಲ ಅಸೈನ್ ಮಾಡಿಬಿಟ್ಟಿರ್ತಾರೆ, ಈ ಟೈಮಿಂಗ್ ಕೊಟ್ಬಿಟ್ಟಿರ್ತಾರೆ ಅವ್ರಿಗೆ. ಕಡಿಮೆ ಅಂದರೆ ಇನ್ನೂ 1 ಗಂಟೆ ಟೈಮ್ ಸ್ಕಿಪ್ ಮಾಡಲೇಬೇಕು ನಾನು. 1 ಗಂಟೆಗೆ ಮುಂಚೆ ಯಾವ ಕೆಲಸ ಮಾಡೋಕ್ಕಾಗಲ್ಲ. ಸರ್ಜಾ ಹಾರನ್ ಸೌಂಡ್ ಇದು ಬೇಕಂತ ಸೌಂಡ್ ಮಾಡ್ತಾ ಇರೋದು. ಇದು ಹೆವಿ ಸೌಂಡ್ ಬರುತ್ತೆ ಈ ಆಟೋಗಳು, ಅದಕ್ಕೋಸ್ಕರನೇ ಈ ಆಟೋ ತೊಗೊಂಡು ಯೂಸ್ ಮಾಡ್ತಾ ಇರೋದು. ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಇದು ಟಾಟಾ ರೈಟಿಗೆ ತೊಗೋತಾ ಇದ್ದಾನೆ. ಯಾಕೆ ಅದು ಅಂದರೆ ಷಣ್ಮುಗಂ ಹತ್ರಕ್ಕೆ ಹೋಗುವಂಥ ಮಾನಸಿಕ ಒತ್ತಡ ಇರೋದು. ಹೆವಿ ಅಂದರೆ ಹೆವಿ. ನಾನು ಆಗಲೇ ಹೇಳ್ದೆ ನಿಮಗೆ, ಎಷ್ಟೊಂದು 3 ಡೇಸಿಂದ ಅದೇ ಸುಮ್ಮನೆ ಆರೋ ನೋಡಿದ್ದು ಅವನು. ಬೇಕಂತ ಆರೋ ನೋಡಿತಾ ಇರೋದು ಸ್ಪ್ಲೆಂಡರ್. ಈ ಗಾಡಿ ಹೋಗ್ತಾ ಇದೆಯಲ್ಲ, KA 45 ಯಾವುದೋ ಸಮಥಿಂಗ್ ಗಾಡಿ ಅದು ಹೋಗ್ತಾ ಇದೆಯಲ್ಲ, ಅದು ಹೋಗ್ತಿರೋ ಉದ್ದೇಶ ಏನಂದರೆ ನೀನು ಅಲ್ಲಿಗೆ ಹೋಗುವಂಥ. ಇಲ್ಲಿ ಸುಳಮಗ ಮಿಂಡ್ರಿಗೂ ಸುಳಮಗ ಹಾರೋ ನೋಡಿದ್ದು. JP 287 ಸುಮ್ಮನೆ ಅವ್ರು ನೋಡಿದ್ದು. ಇವ್ರ ಅವನ ಮಿಂಡ ಬರ್ತಾನೆ ಇಲ್ಲಿ ರಾಂಗ್ ವೇನಲ್ಲಿ, ಒನ್ ವೇನಲ್ಲಿ ಅವ್ರ ಅಮ್ಮನ ಮಿಂಡ ಬರ್ತಾನೆ, ಯಾರೂ ಬರಲ್ಲ. ಸುಮ್ಮನೆ ಅವ್ರು ನೋಡಿದ್ದು. ಹೋಗೆ ಅಲ್ಲಿ ಆ್ಯಕ್ಚುಲಿ ಆಟೋ ಟರ್ನ್ ರೈಟ್ ಸೈಡ್ ತೊಗೊಂಡೋದ್ನಲ್ಲ, ಅದೇನಕ್ಕೆ ಹೋಗಿದ್ದು ಅಂದರೆ ಅಲ್ಲಿಗೆ ಹೋಗುವಂಥ ಷಣ್ಮುಗಂ ಅಂಗಡಿಗೆ ಹೋಗಬೇಕು ನಾನು. ಷಣ್ಮುಗಂ ಅಂಗಡಿಗೆ ಹೋಗಲಿಲ್ಲ ಅಂದರೆ ದುಡ್ಡು ಕೊಡೋಲ್ಲ. ಹೆವಿ ಹಿಂಗೆ ಆರೋ ನೋಡೋದು ಸೌಂಡ್ ಮಾಡಿ ಸಾಯಿಸ್ಬಿಡ್ತಾರೆ. ಹೋಗೋದು ಬೇಡವೋ ಯೋಚಿಸ್ತಾ ಇದ್ದೀನಿ. ಅಂಗಡಿಗಂತೂ ಹೋಗಲ್ಲ, ರೈಲ್ಗೆ ಹೋಗೋದು, ರೋಡ್ ವೇಸ್ಗೆ ಹೋಗೋದು ಅಂತ ಯೋಚಿಸ್ತಾ ಇದ್ದೀನಿ. ಆರೋನ್ ಮಾಡಿದ್ದು ಇವನು ಆರೋನ್ ಮಾಡಿದ್ದು AP 40 EK 33223. ಅವನು ವಿಕೆಟ್ ರೈಡರ್ ಕೂಡ ಆರೋನ್ ಮಾಡ್ದ. TVS ರೈಡರ್ ಅದನ್ನು ಅವನು ಆರೋನ್ ಮಾಡಿದ್ದು. ಸುಮ್ಮನೆ ಹಾರನ್ ಮಾಡ್ತಾವ್ರ. ಮಂಡಿ ತೋರಿಸ್ಕೊಂಡು ಹೋಗ್ತಿರೋದು 44R27 ಗಾಡಿ ನಂಬರ್ ಇಲ್ಲ, ಉಜ್ಜೋಗಿದೆ. ಇದು ಅಷ್ಟೇ. ಆ ಕಡೆಗೆ ಹೋಗ್ತಿರೋದು ಏನಕ್ಕೆ ಅಂದರೆ ಷಣ್ಮುಗಂ ಅಂಗಡಿ ಹತ್ರಕ್ಕೆ ಹೋಗುವಂಥ MJ 5246. ಇದು ಮುಗಿಯೋದ ಕತೆ. ನಾನು ಈಗ ಏನು ಮಾಡ್ತೀನಿ ಗೊತ್ತಾ, ವಾಕ್ ಹೋಗೋದಿಲ್ಲ. ಸೊ ಅಂದರೆ ಲಿಫ್ಟ್ ತೊಗೊಂಡು ಟ್ರೈ ಮಾಡೋದೇ ಇಲ್ಲ. ಯಾಕೆಂದರೆ ತೊಗೊಂಡಾಗ ಅರ್ಧದಲ್ಲಿ ನಿಲ್ಲಿಸ್ಬಿಡ್ತಾರೆ, ಲಿಫ್ಟ್ಗೆ ಹೋಗೋದೇ ಇಲ್ಲ. ಸೊ ಈಗ ಟರ್ನ್ ತೊಗೊಂಡು ಅಲ್ಲಿ ಷಣ್ಮುಗಂ ಅಂಗಡಿಗೂ ಹೋಗೋದಿಲ್ಲ. ಅಲ್ಲಿಗೆ ಹೋದ್ರೆ ಆ ಸುಳೆ ಮಕ್ಕಳು ಅವಮಾನ ಮಾಡ್ತಾರೆ, ಅದಕ್ಕೋಸ್ಕರ ಹೋಗೋದಿಲ್ಲ ನಾನು. ಈಗ ಏನು ಮಾಡ್ತೀನಿ ಅಂದರೆ 11:30 ಟ್ರೈನ್ ಇದೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಇದರಲ್ಲಿ ಹೋಗಿ ಕುತ್ಕೊಬಿಡ್ತೀನಿ, ಪಾರ್ಕಲ್ಲಿ ಹೋಗಿ ಕುತ್ಕೊತೀನಿ. 11:30 ಹೋಗ್ತೀನಿ. ನಾನು ನಂಬರ್ 1 L477 KA55 ಅದು ಫಕ್ಯೂ ಸಿಂಬಲ್ ಇದೆಲ್ಲ ತೋರಿಸ್ಕೊಂಡು ಹೋಗ್ತಾ ಇರೋದು. ನೀನು ಕಾಲು ತೋರಿಸ್ಕೊಂಡು ಹೋಗ್ತಾ ಇರೋದು. ಅವ್ನು ಹುಡುಗಿ ಕಾಲು ಉಜ್ಕೊಂಡು ಹೋಗ್ತಾನೆ ಬೋಳಿ ಮಗ JM. ಆ್ಯಕ್ಚುಲಿ ಬೇಕಂತ ಮಾಡೋದು. ಅದೇನಕ್ಕೆ ಹಂಗೆ ಮಾಡೋದು ಹಂಗೆ ಅಂದರೆ, ನನಗೆ ಲಿಫ್ಟ್ ಕೊಡ್ತಾರಲ್ಲ ವೆಹಿಕಲ್ಗಳಲ್ಲಿ, ಅವರು ಹಂಗೆ ಸುಮ್ಮನೆ ಬೇಕಂತ ಅಂದ್ಬಿಟ್ಟು ಏನೋ ಜೇಬು ಕೈ ಹಾಕೋಂಗೆ ನನ್ನ ಮಂಡಿ ಮುಟ್ಟೋದು ಅಂಥದ್ದೆಲ್ಲ ಕೆಲಸ ಮಾಡ್ತಾರೆ ಸೊಳ್ಳೆ ಮಕ್ಕಳು. ಅದೆಲ್ಲ ಸುಮ್ಮನೆ ಬೇಕಂತ ಮಾಡೋದು. ಮುಟ್ಟೋದು, ಮುಸಲ್ಮಾನರ ಮುಟ್ಟೋದು, ಅದು ಮುಟ್ಟೋದು. ಈಗ ಐಶ್ವರ್ಯ ಅರ್ಜುನ್ದು ಕಥೆಗಳಿದೆಯಲ್ಲ, ಅದರಲ್ಲೂ ಬರ್ತಾ ಇದೆಯಲ್ಲ ಮುಟ್ಟೋದು. ಅಂದರೆ ಸುಮ್ಮನೆ ಮುಂದೆಯಿಂದ ನೋಡೋದು, ಮುಟ್ಟೋದು, ಏನೆಲ್ಲ ಇದೆ ಅದೆಲ್ಲ ಡಿಕ್ಷನರಿ ತೊಗೊಂಡು ಒಂದರಿಂದ ಒಂದು ಕ್ಲೀನಾಗೆಲ್ಲ ಬರ್ತದೆ. ಎಲ್ಲ ಬರೆದಿಟ್ಟು ಕೇಸ್ ರಿಜಿಸ್ಟರ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ. ಇಷ್ಟೊಂದು ಹತ್ರ ಬರ್ತಾ ಇರೋದು ಇವನು. KC 849402. ಕೇಸ್ ಥರ ನಿಮ್ಮ ಅಮ್ಮನ ಕೇಸ್ ಥರ ಸುಳೆ ಮಗನ. ಎಷ್ಟತ್ರ ಆ ಕಡೆ ಹೋಗ್ತಿದ್ದಾನು, ಎಷ್ಟು ಹತ್ರಕ್ಕೆ ಬಂದವನು. ಟ್ರೈನಲ್ಲಿ ಹೋಗ್ತೀನಿ, ಲಿಫ್ಟಲ್ಲಿ ಹೋಗೋಕ್ಕಾಗಲ್ಲ ಬಿಡಿ.
ಲಿಫ್ಟಲ್ಲಿ ಹೋದರೂ ಲಿಫ್ಟ್ ಸಿಗೋದು ಇಲ್ಲ, ಮಧ್ಯೆ ಎಲ್ಲರೂ ಲಾಕ್ ಮಾಡಿಬಿಡ್ತಾರೆ, ಮತ್ತು ಹಿಂಗೆ ಹಾರ ನೋಡ್ಕೊಂಡು ಸಾಯಿಸ್ತಾರೆ ಒಂದೇ ಸಮ. ದೇವರ ಮಕ್ಕಳು ಜಾಯ್ನ್ ಆಗ್ತಾ ಇರೋದು ಮೆಡಿಮಿಕ್ಸ್. ಆದರೆ ಈಗ ಸ್ನಾನ ಮಾಡೋಕ್ಕೆ ನೀವು ಹೋಗಲಿಲ್ಲ ಅಂದರೆ ನೀನು ಹಿಂಗೆ ಆಗೋಗ್ತೀಯ ಅಂತ ತೋರಿಸ್ತಾ ಇರೋದು ಒಂದು. ಇನ್ನೊಂದರೆ ಅವ್ರುಗಳ ಜೊತೆಯಲ್ಲಿ ಸೇರ್ಕೊತಾರೆ ಮೆಡಿಮಿಕ್ಸ್. ಹುಚ್ಚು ಬೆಪ್ಪು ಉಡಿಸ್ಬಿಡ್ತಾರೆ ಇಂಥ ಬೋಳಿ ಮಕ್ಕಳು. ಇವರೆಲ್ಲ ಇವ್ರಿಗೆಲ್ಲ ಸಿಟಿಲಿ ಇದೇ ಕೆಲಸ, ಇವ್ರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಇದೇ ಕೆಲಸ. ಕೊಳಕ್ಕೆ ಬಟ್ಟೆ ಹಾಕೊಂಡು ಸುಮ್ಮನೆ ಸುತ್ತೋದು. ಅವನ ಉದ್ದೇಶ ಏನು ಅಂದರೆ ಸುಮ್ಮನೆ ನನಗೆ ಒತ್ತರಿಸ್ಕೊಂಡು ಹೋಗೋದಷ್ಟೇ ಅವನ ಉದ್ದೇಶ ಆಗಿತ್ತು. ಅದಕ್ಕೆ ಸುಮ್ಮನೆ ಏನೋ ಗಾಢವಾಗಿ ಆಲೋಚನೆ ಮಾಡೋಣ, ಗಾಡಿ ಪಾರ್ಕ್ ಮಾಡೋನಾಗೆ ಸೈಡಿಗೆ ಬಂದಿದ್ದು. ನಾನು ಅದಕ್ಕೆ ಕವರ್ ಮಾಡಿದ್ದು, ಅವ್ನು ನಿಲ್ಲಿಸೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಅಲ್ಲೊಬ್ಬ ಪಂಚೆ ಸಾಮಾನು ತೋರಿಸ್ಕೊಂಡು ಹೋಯ್ತಾ ಅವ್ನು ಸೋಳೆ ಮಗ. ಕ್ಯಾಮ್ರಾದಲ್ಲಿ ಔಟ್ ಆಫ್ ಫೋಕಸ್ ಆಗುತ್ತೆ. ಅವ್ನು ನಂಬರ್ 1 ತೋರಿಸ್ತಾನೆ ಇವನು ಅಪಾಚಿ. ಎಷ್ಟು ಆರ್ಗನೈಸ್ ಇರುತ್ತೆ ಲೆಕ್ಕ ಹಾಕಿ ಇದೆಲ್ಲ. ಇದೆಲ್ಲ ನಾನೊಬ್ಬನಿಗೋಸ್ಕರ ಆರ್ಗನೈಸ್ ಮಾಡೋದಲ್ಲ, ಇದು ಹಿಂಗೇನೆ 24/7 ಕೆಲಸ ಇವ್ರಿಗೆ. ಹಿಂಗೆ ಇವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ, ಟ್ರೈನಿಂಗ್ ಕೊಟ್ಟು ಇಟ್ಕೊಂಡಿರ್ತಾರೆ. ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಅವ್ಗಳಿಗೆ ವರ್ಕ್ ಅಸೈನ್ಮೆಂಟ್ ಮಾಡ್ತಾರೆ. ವರ್ಕ್ ಅಸೈನ್ಮೆಂಟ್ ಅಂದರೆ ಅವ್ರಿಗೆ ಟೈಮಿಂಗ್ ಕೊಟ್ಬಿಡ್ತಾರೆ. ಈ ಟೈಮಲ್ಲಿ ಈ ಸ್ಪಾಟಲ್ಲಿ ಈ ಟಾರ್ಗೆಟೆಡ್ ಪರ್ಸನ್ ಮತ್ತು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅಲ್ಲಿ ಬಂದು ಅವ್ರು ಸೋಟ್ ಮಾಡ್ತಾರೆ. ಇವ್ರಿಗೆಲ್ಲ ಸುಮ್ಮನೆ ಡೀಸೆಲ್ ವೇಸ್ಟುಗಳು, ಸುಮ್ಮನೆ ಡೀಸೆಲ್ ವೇಸ್ಟು, ಕಾರು ವೇಸ್ಟು, ಡೀಸೆಲ್ ವೇಸ್ಟು, ಸಂಬಳ ಅಂತೂ ಇದ್ದುದು ವೇಸ್ಟು. ಉದ್ಯೋಗ ಇದ್ದೇ ಇರುತ್ತೆ, ಸೌಂಡು ಕೊಯ್ ಅನ್ನೋ ಸೌಂಡ್ ಇದ್ದೇ ಇರುತ್ತೆ. ಈಗ 11:30 ಟ್ರೈನ್ಗೆ ಹೋಗ್ತೀನಿ ನಾನು, ಅಲ್ಲಿವರೆಗೂ ಹೋಗೋದಿಲ್ಲ. ಊಟ ಮಾಡಲೇಬೇಕಲ್ಲ, ಊಟ ಸಿಗೋದಿಲ್ಲ. ಸೊ ನಂಜನಗೂಡು ದೇವಸ್ಥಾನದಲ್ಲಿ ಊಟ ಮಾಡಬೇಕು. 11:30 ಟ್ರೈನ್ಗೆ ಹೋಗ್ಬಿಡ್ತೀನಿ. ನಡ್ಕೊಂಡು ಹೋಗ್ಬೇಕಾಗುತ್ತೆ, ಲಿಫ್ಟ್ ಸಿಗೋಲ್ಲ. ಅದಕ್ಕೋಸ್ಕರ ಈಗ ಟ್ರೈನ್ ಟೈಮ್ ಆಗೋಗಿದೆ. ಈಗ ಯಾವ ಟ್ರೈನು ಸಿಗೋದಿಲ್ಲ. ಅವ್ನು ಸಣ್ಣ ಮಾಡ್ಕೊಂಡು ಹೋಗ್ತಿರೋದು, ಆ್ಯಟಿಟ್ಯೂಡ್ ಅದು. ದೇವರು ಕೈ ಮುಗಿ ಅಂತ ವರ್ಷಿಪ್, ಒಡೆಯರ್ಸ್ ವರ್ಷಿಪ್ ಅದು. ಸುಮ್ಮನೆ ಈಗ ಆಲ್ಮೋಸ್ಟ್ ಅಲ್ಲಿಂದ 4 ಕಿಲೋಮೀಟ್ರ್ ವಾಕ್ ಮಾಡಿದ್ದಾಯಿತು. ಅಲ್ಲಿಂದ ಪಾರ್ಕಿಂದ ಇಲ್ಲಿವರೆಗೆ 2 ಕಿಲೋಮೀಟ್ರ್, ಮಿನಿಮಮ್ 2 ಕಿಲೋಮೀಟ್ರ್ ಆಗುತ್ತೆ ಒಂದು ಸೈಡಿಗೆ. ಪುನಃ ಹಿಂದಕ್ಕೆ ಹೋಗ್ತಾಯಿದ್ದೀನಿ, 2 ಸೈಡ್ ಅಂದರೆ ಮಿನಿಮಮ್ 5 ಕಿಲೋಮೀಟರ್ಸ್ ವಾಕ್ ಮಾಡ್ತಾಯಿದ್ದೀನಿ ಸುಮ್ಮನೆ ಅಂತ ಅರ್ಥ. ವೇಸ್ಟಾಗಿ 5 ಕಿಲೋಮೀಟರ್ಸ್ ವಾಕ್ ಮಾಡಿಸಿದ್ರು. ನನ್ನೇನಾದ್ರು ಮುಂದಕ್ಕೆ ಹೋದರೆ ಕತೆ ಮುಗೀತು, ಕೇಳ್ಕತ್ತಮ್ಮ ದುಕಾನ್ ಬಂದು ಮುಂದೆ ನಡ್ಕೊಂಡೆ ನಂಜನಗೂಡುವರೆಗೂ ನಡೆಸ್ಬಿಡ್ತಾರೆ. ಮಿನಿಮಮ್ ಕಡಿಮೆ ಅಂದ್ರೆ ನಂಜನಗೂಡು ಇರೋದೇ 22 ಕಿಲೋಮೀಟ್ರ್, ಕಡಿಮೆ ಅಂದರೂ 15 ಕಿಲೋಮೀಟ್ರ್ ವಾಕ್ ಮಾಡಿಸ್ತಾರೆ. ಒಡೆಯರ್ಸದು ಗಾಡಿ ಈ ಕಡೆ ಫುಲ್ ಮಾಡ್ಕೊಂಡು ಹೋಗ್ತಾ ಇರೋದು. ಇದು ಬೇಕಂತ ಬಿಟ್ಟಿರೋದು ಸ್ಲೀಪರ್ ಹಾಕ್ಕೊಳ್ಳಿ ಅಂತ. ಕವರ್ ಆಯಿತು ಆಗಲಿಲ್ವ? ಇದು ಬೇಕಂತ ಬಿಟ್ಟಿರೋದು ಸ್ಲೀಪರ್. ಚೆನ್ನಾಗಿದೆ ಆ್ಯಕ್ಚುಲಿ. ಹೆಡ್ಲೈಟ್ ಶುರು ಆಯ್ತು ಇವಾಗ. ಹೆಡ್ಲೈಟ್ ಆನ್ ಮಾಡ್ಕೊಂಡು ಬರ್ತಾ ಇರೋದು. ಉಲ್ಟಾ ಬರ್ತಾ ಇದ್ದೀನಲ್ವ ನಾನು. ಸೊ ಹೆಡ್ಲೈಟ್ ಬಿಡೋದಕ್ಕೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ. ಯಾವುದು DRL ಅಲ್ಲ, ಹೆಡ್ಲೈಟ್ ಅದು. ಇಂಡಿಕೇಟ್ರ್ ಹಾಕೊಂಡು ಹೋಗ್ತಾವ ನಾನು. ಇದು ಷಣ್ಮುಗಮ್ ಗಾಡಿ ಹೋಗಿದ್ದದು ಅವನದಲ್ಲ, ಅವನ ಥರದ್ದು. ಆ್ಯಕ್ಚುಲಿ ನಾನೇ ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಹೆಡ್ಲೈಟ್ ಆನ್ ಮಾಡ್ಕೊಬರೋರ ಸಂಖ್ಯೆ ಜಾಸ್ತಿ ಇತ್ತು ಅಲ್ಲಿಂದ. ಇವನು ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದೆಲ್ಲ ಹೆಡ್ಲೈಟ್ ಇದು. DRL ಅಲ್ಲ, ಖಂಡಿತ DRL ಅಲ್ಲ. ಅದು ಆ ಗಾಡೀಲಿ DRL ಇರೋದೇ ಇಲ್ಲ. ಪಲ್ಸರ್ ಹಳೆ ವರ್ಷನ್ ಗಾಡಿ ಅದು. ಏನಕ್ಕೆ ಇದು ಹೆಡ್ಲೈಟ್ ಆನ್ ಮಾಡ್ಕೊಬರ್ತಾ ಇದ್ದಾರೆ? ನನಗೆ ಆಪೋಸಿಟಾಗಿ ಬರ್ತಾ ಇರ್ತೀನಿ. ನಾನು ಈ ಕಡೆ ಆಪೋಸಿಟಾಗಿ ಬರ್ತಿದ್ದೀನಲ್ವಾ, ಆರ್ಗನೈಸ್ಡ್ ಆಪೋಸಿಟ್ ಬರ್ತಾ ಇದ್ದೀನಲ್ವ, ಅದಕ್ಕೆ ಬೇಕು ಅಂತ ಹೆಡ್ಲೈಟ್ ಆನ್ ಮಾಡ್ತಾರೆ. ಈ ಗಾಡಿಗೆ DRL ಇರೋದೇ ಇಲ್ಲ. ಫ್ಯಾಷನ್ ಇದು ಆರ್ಗನೈಸ್ಡ್ ಹೊಡ್ಕೊಂಡು ಹೋಗೋದು. ಹೆವಿ ಕ್ಲೋಸ್ ಅಪ್ ಅಲ್ಲ ಇದು. ಹೆಡ್ಲೈಟ್ DRL ಇರಬೇಕು. ಅದು ಇಲ್ಲ, ಹೆಡ್ಲೈಟ್ ಅದು. ಹಿಂದೆ ಲೈಟ್ ಉರಿತಾ ಇದೆ ಅಂದಮೇಲೆ ಹೆಡ್ಲೈಟ್ ಅದು. ಏನಕ್ಕೆ ಅಲ್ಲಿ ಇನ್ನೂ 2 ಗಾಡಿಗಳು ಬರ್ತದೆ. ಆ್ಯಕ್ಚುಲಿ ನಾನು ಅಲ್ಲಿಂದಲೂ ಸೇಮ್ ಇದೇ ಕಥೆ ಇತ್ತು. ನಾನು ಇದು ಮಾಡಲಿಲ್ಲ. ಹೊರಗೆ ಸೌಂಡ್ ಕೇಳಿಸ್ಕೊಂಡು ಕಳ್ತೀನಿ. EC7130 ಆ ಗಾಡಿ, KA-5 ಹೆಡ್ಲೈಟ್ ಆನ್ ಮಾಡ್ಕೊಂಬಂದಿದ್ದು. ಎಲ್ಲರೂ ಒಂದೇ ಸಮಯ ಹೆಡ್ಲೈಟ್ ಆನ್ ಮಾಡ್ಕೊಂಬತ್ತೆ. ಅದು ಎಳ್ಕೊಂಡು ಹೋಗ್ತಾನೆ ಅಂತ. L958 ಅದು ಫ್ಯಾಷನ್. ಇಲ್ಲಿ ಒಂದು ಆ್ಯಕ್ಟಿವ್, ಅದು ಹೆಡ್ಲೈಟ್ ಆನ್ ಮಾಡ್ಕೊಂಡು ಬರ್ತಾಯಿದೆ.
ಕಣ್ಣಿಗೆ ಲೈಟ್ ಬಿಡೋ ಉದ್ದೇಶ ಅವ್ರದ್ದು, ಕಣ್ಣಿಗೆ ಹಾಳು ಮಾಡಿದ್ರೆ ಇದು ಹೆಡ್ಲೈಟ್ ಆನ್ ಮಾಡಿದೆ. ಏನೋ ಗಾಡಿ ಇಂಜಿನಿಯರು ನೋಡಿ ಓದೋಕ್ಕಾಗಲಿ ಹೋಗಿಲ್ಲ. ಇವ್ರದ್ದು ಅಷ್ಟೇ ಪ್ಯಾಷನ್ ಸಾರಿ NS ಹೆಡ್ಲೈಟ್. ಅದು ಖಂಡಿತ DRL ಅಲ್ಲ, ಅದು ಹೆಡ್ಲೈಟ್. ಅದು ಅಲ್ಲಿ ಗುದ್ದೆ ಬರ್ತಾರೆ ಅಯ್ಯೋ ಓದಾಡಿರೋ ಗಾಡಿ ನಂಬರ್ ಇಲ್ಲ. ಇವನು ಪ್ಯಾಷನ್ ಸಾರಿ ಸ್ಪ್ಲೆಂಡರ್ ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾನೆ. ಹಿಂದೆ ಬಂದಿರೋದು ಪ್ಯಾಷನ್ ಎಲ್ಲ, ಇದು ಸ್ಟಾರ್ ಸಿಡಿ ಹೆಡ್ಲೈಟ್ ಬ್ಲಿಂಕಿಟ್ EQ. ನನ್ನ ಗಾಡಿ ನಂಬರ್ ಓದೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಹೆಡ್ಲೈಟ್ ಆನ್ ಜೋರಾಗಿ ಹೆಡ್ಲೈಟ್ ಬಿಡ್ತಾ ಇದ್ದಾರೆ. ಇದು ಎಷ್ಟು ಹೆಡ್ಲೈಟ್ ಇದೆ, ಅದು ಹೆಡ್ಲೈಟ್, ಎರಡು ಹೆಡ್ಲೈಟ್ ಆನ್ ಇದೆ. ಹಿಂದೆ ಲೈಟ್ ಉರಿತಾ ಇದೆ ಅಂದಮೇಲೆ ಹೆಡ್ಲೈಟ್ ಆನ್ ಆಗಿದೆ ಅಂತಲೇ ಅರ್ಥ. ಈ ಒಂದು ಹೆಡ್ಲೈಟ್ ಆನ್ ಆಗಿದೆ, DRL ಅಲ್ಲ ಅದು. ರಾಂಗ್ ಮೇನಲ್ಲಿ ಹೋಗ್ತಾ ಇರೋದು, ಹೆಡ್ಲೈಟ್ ಆನ್ ಆಗಿರೋದು. ಇದು B2 JY4610 ಹೋಗೆ ನೋಡಿದ್ರು. ಹೋಗೇ ಬಿಡ್ತಾರೆ. ಎಲ್ಲ ಬೆಳಿಗ್ಗೆನೇ ಮಳೆ ಇವತ್ತು, ಎಲ್ಲ ಹೆಡ್ಲೈಟ್ ಆಗಿ ಮಾಡ್ತಾರೆ. ಎಲ್ರಿಗೂ ಅದಕ್ಕೆ ಎಲ್ರಿಗೂ ಅದಕ್ಕೆ ಹೆಡ್ಲೈಟ್. ಹೆಡ್ಲೈಟ್ JS6743 ಇದು ಅಷ್ಟೇ. HD 881909 ಇದೆ. ರಾಜಶೇಖರನ ಬಾಲಗೋಚಿ ಅವನು ಹೋಗಿದ್ದಾನೆ ರಾಯಲ್ ಎನ್ಫೀಲ್ಡ್. ಕರೆಕ್ಟಾಗಿ ಈ ಸ್ಪಾಟಲ್ಲೇ ಆ್ಯಕ್ಟರ್ಸ್ ಇದೆ ಅಂದರೆ ಪ್ಯಾಲೇಸ್ ಮುಂದೆ ಸ್ಪ್ಲೆಂಡರ್ ಹೆಡ್ಲೈಟ್ ಬಿಡ್ಕೊಂಡು ಹೋಗ್ತಾ ಇದ್ದಾನೆ. HX 5725 ಅದು. ಎಷ್ಟು ಗಾಡಿಗಳು ಲೆಕ್ಕ ಹಾಕ್ತಿದೆ, ಸಿಕ್ಕಾಪಟ್ಟೆ ಗಾಡಿಗಳು ಹೋದವು. ಆ್ಯಕ್ಚುಲಿ ನಾನು ಅದಕ್ಕೆ ಸ್ಟೋರ್ ಮಾಡೋದೇ ಬಿಟ್ಟಿದ್ದೆ, ಸ್ವಲ್ಪ ಹೋಗಿರೋ ಅಜ್ಜೆ ಸುಮ್ಮನೆ ಬಂದೆ. ಇದು ಅಷ್ಟೇ, ಡಿಯೋ ಹೆಡ್ಲೈಟ್ ಆನ್ ಆಗಿದೆ. JV3585 ಅದು ಹೆಡ್ಲೈಟ್ ಆನ್ ಆಗಿದೆ. JR833 ಇರಬೇಕು, ನಾಟ್ ಶ್ಯೂರ್. ಹೆಡ್ಲೈಟ್ ಬಿದ್ದಿತ್ತಲ್ಲ ಕಣ್ಣೆ ಗೊತ್ತಾಗಲ್ಲ, ಇದು ಹೆಡ್ಲೈಟ್ ಆಗಿದೆ. X9876 ಇರುತ್ತೆ ಬಿರುಗಾಳಿ, ಅದು ಹೆಡ್ಲೈಟ್ ಆಗಿದೆ. ಅದು ಬರ್ತಾ ಇದ್ದಿಲ್ಲ, ಅದು V2 ಇರಬೇಕು. ಇದು JY3889 ಇದು ಹೆಡ್ಲೈಟ್ ಆನ್ ಆಗಿದೆ. Y500955 ಇದು ಅಷ್ಟೇ, ಇದು ಹೆಡ್ಲೈಟ್ ಆನ್ ಆಗಿದೆ. ಎರಡು ಹೆಡ್ಲೈಟ್ ಆನ್ ಆಗಿದೆ. JL2949 EZ ಓದೋಕ್ಕಾಗಲಿಲ್ಲ, ಹೊಡೈತೆ ಹೆಡ್ಲೈಟ್ ಬಿದ್ದಿರೋಕ್ಕಾಗಲ್ಲ. ಇಲ್ಲಿ ಬರ್ತಾ ಇರೋದು ರಾಜಶೇಖರ ಅಲ್ಲ, ರಾಜೇಶನ ಅಲ್ಲ ಗೊತ್ತು, ಗುರು ಅಲ್ಲ, ಜುಪಿಟರ್ JT1457 ರಾಜೇಶ್ ಟೆಡಲ್ಸು. ಅಲ್ಲೇ ರಾಂಗ್ ಮೇಲೇ ಬರ್ತಾನೆ, ಅದು ಹೆಡ್ಲೈಟ್ ಆನ್ ಆಗಿದೆ. ಬ್ರೇಕ್ ಕಡೆಯಿಂದ ಬಂದಿದ್ದು JX4565 ಇಲ್ಲಿ ಹೆಡ್ಲೈಟ್ ಆನ್ ಆಗಿದೆ. Sonnet 51MY9142 Sonnet ಅದೇ ಆನ್ಲೈನಲ್ಲಿ ನೋಡ್ಬಿಟ್ಟಿದ್ದೀನಿ ಅಂತ. ಸ್ಪ್ಲೆಂಡರ್ ಹೆಡ್ಲೈಟ್ ಆನ್ ಆಗಿದೆ ಗಾಡಿ. EB6781 ಅದು ಹೆಡ್ಲೈಟ್ ಆನ್ ಆಗಿದೆ. ಇಲ್ಲ DRL ಅದು ಜಾಸ್ತಿ ಇದೆ, ಎಕ್ಸಸ್ ಕಡ್ಡೆದು ಹೋಗ್ಬಿಟ್ಟು ನಿಜವಾಗ್ಲೂ. JW532 ಹೆಡ್ಲೈಟ್ ಆನ್ ಆಗಿದೆ. ರವಿ ದರ್ಶನ್ ಎಷ್ಟು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿಂದ ಇಲ್ಲಿವರೆಗೆ ಬರೋವರೆಗೆ ಕಣ್ಣು ಇದು ರಾಜೇಶ್ವರ ಗಾಡಿ ಜುಪಿಟರ್ ಬಾಲಕೃಷ್ಣ ಹೆಡ್ಲೈಟ್ ಆನ್ ಆಗಿದೆ. ಅಲ್ಲಿ ಹಿಂದೆ ಹೋಯ್ತಲ್ಲ NS ಗಾಡಿ, ಅದು ಹೆಡ್ಲೈಟ್ ಆನ್ ಆಗಿದೆ. ಡೇಂಜರ್ ಲೈಟ್ ಆನ್ ಆಗಿದೆ, ಕ್ಲೀನೇ ಗೊತ್ತಾಗುತ್ತೆ ಹೆಡ್ಲೈಟ್ ಆನ್ ಆಗಿದೆ ಅನ್ನೋದು. IQ ಹೆಡ್ಲೈಟ್ ಆನ್ ಆಗಿದೆ. ಹೋಂಡಾ ಶೇರ್ ಹೆಡ್ಲೈಟ್ ಆನ್ ಆಗಿದೆ. ಅದಕ್ಕೆ ನಿಜ ಹೇಳ್ಬೇಕು ಅಂದರೆ ಕಣ್ಣು ನೋವ್ತಾ ಇದೆ, ಏನೂ ಕಾಣ್ತಾ ಇಲ್ಲ ನನಗೆ, ರೋಡೇ ಕಾಣ್ತಾ ಇಲ್ಲ. ಗಾಡಿ ನಂಬರ್ ಓದಕ್ಕೆ ಆಗೋದೇ ಇಲ್ಲ ನನ್ನ ಕೈಯಲ್ಲಿ, ಅಷ್ಟೊಂದು ಕಣ್ಣು ನೋವ್ತಾ ಇದೆ ನನಗೆ. ಅದು ಬಿಳಿ ಶರ್ಟು ಮತ್ತು ಕಲರ್ ಪಂಚೆ ಇದ್ದಾರಲ್ಲ, ಅವನು ದಬಾಕೊಂಡು ಕಾಲು ತೋರಿಸ್ತಾ ಇದ್ದ ಅವನು, ಪಾದಗಳು. ಅದು ಸಾಮಾನು ತೋರಿಸ್ತಾ ಇದ್ದ ಎತ್ಕೊಂಡು ಕಾಲು ಬಿಟ್ಟೈತಿ. ಬ್ಯಾಕ್ ಕೀ ಕೊಡಿತಾರಲ್ಲ ಕರಾಟೆಯಲ್ಲಿ, ಆ ಥರ ಒಂದು ಹೆಡ್ಲೈಟ್ ನೋಡಿ. ಹೋಂಡಾ ಆ್ಯಕ್ಟಿವ್ ಹೆಡ್ಲೈಟ್ ಆನ್ ಆಗಿದೆ. ಅದು ಆ ಹೋಂಡಾ ಆ್ಯಕ್ಟಿವ್ ಹೆಡ್ಲೈಟ್ ಆನ್ ಆಗಿದೆ. ಇದು ಆಗಿದೆ ಹೆಡ್ಲೈಟ್ ಆನ್ ಆಗಿದೆ. Y559 ಈ ಕಡೆಯಿಂದ ಹೋಗೋ ಒಂದೇ ಸಮ ಹರಿಹರನ್ನ ಕಿವಿಗೆ ಆ್ಯಕ್ಚುಲಿಗೆ ಇಯರ್ಬಡ್ಸ್ ಹಾಕ್ಕೊಂಡೆ, ಅದು ಅಷ್ಟೇ ಆನ್ ಆಗಿದೆ. ಪ್ಯಾಷನ್ ಅದಕ್ಕೆ DRL ಇರೋದೆ. ಹೆಡ್ಲೈಟ್ ಹಿಂದ್ಗಡೆ ಆನ್ ಆಗಿದೆ ಅಂದರೆ ಗಾಡಿಗೆ ಹೆಡ್ಲೈಟ್ ಇದು ಅಷ್ಟೇ. ಇದು ಜುಪಿಟರ್ ED1039 ಇರಬೇಕು, ನಾಟ್ ಶ್ಯೂರ್.
ಅವೆಲ್ಲ ಹೆಡ್ಲೈಟ್ ಲೈಟ್ಗಳು ಯಾವೆಲ್ಲ ಡೇಂಜರ್ ಲೈಟ್ ಕಾಣ್ತಾ ಇದೆ ಹಿಂದ್ಗಡೆ ಅದೆಲ್ಲ ಹೆಡ್ಲೈಟ್ ಆಗಿದೆ, ಹೆಡ್ಲೈಟ್ ಆನ್ ಆಗಿದೆ ಅಂತ ಹೊಗೆ, ಸೌಂಡ್ ಪ್ಲಸ್ ಹೊಗೆ. ಅಲ್ಲೂ ಒಂದು ಹೆಡ್ಲೈಟ್ ಆನ್ ಆಗಿರೋದೆ. ಫ್ಯಾಷನ್ ಏನು ಮಾಡಿದ್ರು ಗೊತ್ತಾ, ಸಕ್ಕ ಸಿಂಪಲ್ ಕಡೆಯಿಂದ ಹೋಗ್ಬೇಕಂದ್ರೆ ಹೆವಿ ಸೌಂಡ್ ಅಂದರೆ ಸೌಂಡು, ಹೆವಿ ಸೌಂಡು ಒಂದೇ ಸಮ. ಇನ್ನೊಂದೇನೆಂದರೆ ಶಬ್ದ ನೆಟ್ವರ್ಕಿಗೆ ಬರೋದು ಎಸ್ ಆ ಫ್ಯಾಷನ್ನು ಹೆಡ್ಲೈಟ್ ಆನ್ ಆಗಿದೆ. ಎಲ್ಲ ಕಡೆ ಹೋಗ್ತಾ ಇದೆ, ಆ ಕಡೆ ಹೋಗ್ತಾಯಿಲ್ಲ, ಅದಕ್ಕೆ ಫ್ಯಾಷನ್ ಹೆಡ್ಲೈಟ್ ಆನ್ ಆಗಿದೆ ಹೆವಿ ಒಂದೇ ಸಲ. ಇವಾಗ ಕಾಲರ್ ಎತ್ಕೊಂಡ್ಬಿಡ್ತಾ ಇರೋದು. ಪಾದಗಳು ತೋರಿಸ್ತಾರೆ ಈ ಸೊಳ್ಳೆ ನೋಡ್ಕೊಬಾರ್ದು. ಗೋಡೆ ಅಂತ ಹೋಗ್ಬಂದ್ರೆ ಯಾರಪ್ಪ ಜವಾಬ್ದಾರಿ ಕಲೆಕ್ಷನ್ ತೆಗೆದಾಕ್ರ ಏನು ಮಾಡ್ಲಿಕ್ಕ ನೀನು 1ನೇ ತಾರೀಕು ಅಂತ ಅಲ್ಲಕ್ಕಪ್ಪ ನೀವು 1ನೇ ತಾರೀಕು ಕೊಡ್ತೀನಿ ಅಂತ ಮಾತಾಡ್ತಿದ್ದೀರಪ್ಪ ಯಾವಾಗಲೂ. ರಾಜಕಾರ್ಯ ಸಾಧಿಸ್ಬಿಡೋಣ, ನೋಬಲ್ ಕೊಡ್ತಾರೆ ನಾಳೆ ನಮಗೆ ಕಾಲು ಚರಣ ಅಡ್ಡಾಡೋದು ತೋರಿಸಿದ್ದು ಪಂಚಾಯತ್ ನಾಲ್ಕೇ ಹಿಡಿದು ಎಲ್ಲರೂ ಹೆಡ್ಲೈಟ್ ಆನ್ ಮಾಡ್ಕೊಬರ್ತಾರೆ. ಗುರು ಇಂಥ ಇಲ್ಲ. ಐಶ್ವರ್ಯ ಗಾಡಿ ಆಟೋ ಬರ್ತಾಯಿದೆ ಹಿಂದೆ, ಅದು ಐಶ್ವರ್ಯ ಆಟೋ ಬರ್ತಾಯಿದೆ. ಐಶ್ವರ್ಯ ಅವಳು ಮುಂದೆ ಹೆಡ್ಲೈಟ್ ಆನ್ ಮಾಡ್ಕೊಬರ್ತಾ ಇರೋದು. ಐ ಕ್ಯೂಬ್ ಕೂಡ ಹೆಡ್ಲೈಟ್ ಆನ್ ಆಗಿದೆ. ಅಲ್ಲಿ ಬರ್ತಾ ಅದು ಸುಜುಕಿ ಆಕ್ಸಿಸು, ಅಲ್ಲಿ ಎನ್ಫೀಲ್ಡ್ ಮತ್ತು ಹೋಂಡಾ ಶೈನ್ ಎಷ್ಟು ಗಾಡಿಯಲ್ಲಿ ಹೆಡ್ಲೈಟ್ ಆನ್ ಆಗಿದೆ. ಈ ರೀತಿ ಪುನೀತ್ ರಾಜ್ಕುಮಾರ್ ಮಗಳ ಹೆಸರು. ಇದು ಆರ್ಗನೈಸ್ ಇದೆ ಆಟೋ. ಅಲ್ಲಿಗೆ ಹೋಗುವಂಥ ಧೈರ್ಯಲಕ್ಷ್ಮಿ ಅಂತ ಈ ಕಡೆಯಿಂದ ನೋಟಿಸ್ ಮಾಡಬೇಕಾಗಿರೋ ಒಂದೇ ವೀಡಿಯೋ. ನಾನು ಆ ಪಾರ್ಕಿಂದ ನಂಜನಗೂಡಿಗೆ ಹೋಗೋಕೆ ಅಂತ ಹೊರಟೆ. ಇಲ್ಲೋ ನಮ್ಮ ತುಳುನಕ್ಕಿ ಇಲ್ಲೋ ಒಬ್ಬ ಬರ್ತದೆ. ಅಯ್ಯೋ ಇನ್ನು ಬಡ್ಡೆ ಇತ್ತಪ್ಪ ಫ್ಲಿಪ್ ಮುಂಚೆ. ಕರೆಕ್ಟಾಗಿ ಆ ಪಾಯಿಂಟಲ್ಲಿ ಮೀಟ್ ಆಗೋಕ್ಕೆ ಇವ್ರು ಎಷ್ಟು ಜನ ಒದ್ದಾಡ್ತಾ ಇರೋದು. ಅಲ್ಲೋಗ ಬರ್ತಾಯಿದ್ದೆ ಬಿಟ್ಟೊಪ್ಪಿ ಹಾಕಂದ್ರೆ ಆ ಪಾಯಿಂಟಲ್ಲಿ ಕರೆಕ್ಟಾಗಿ ಅಣ್ಣ ಹೋಗಿ ಅದಕ್ಕೆ ಈ ಪಾಯಿಂಟಲ್ಲಿ ನೆಂಟದಟ್ಟಿ ಈ ಒತ್ತರಿಸ್ಕೊಂಡು ಹೋಗೋದಕ್ಕೆ ಕಾಯ್ಕೊಂಡಿದ್ದು. ಈ ಸೋಳ ಮಗ ಕಾಯ್ಕೊಂಡೇ ಇದ್ದಾನೆ, ಯಾಕೆ ಗೊತ್ತಿಲ್ಲ. ಆ್ಯಲ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ 11B6711 ಮಂಡ್ಯದವರು ರೀಡು ಮಾಡ್ತೀವಿ ಅಂತ. ಲಕ್ಷ್ಮೀ ದೇವಿ ಕೃಪೆ. ಲಕ್ಷ್ಮೀ ಆ್ಯಕ್ಚುಲಿ ಸರ್ಕಲಲ್ಲಿ 3 ಆಟೋ ಏನೋ ಓದಿದ್ದೀನಿ. ಹೌದದು ಇದು ಹೌದಾ ಸೋಳೆ ಮಗ. ಇವರು ಯಾಕೆ ಬಸ್ಗಳು ನಿಲ್ಲಿಸ್ಕೊಂಡಿದ್ದಾರೆ ಅಂತ ಅವರನ್ನೇ ಕೇಳಬೇಕು. ಆ್ಯಕ್ಚುಲಿ ಮುಂದೆ ಎಲ್ಲೂ ಟ್ರಾಫಿಕ್ ಇಲ್ಲ, ಸುಮ್ಮನೆ ಸೌಂಡ್ ಆನ್ ಮಾಡ್ಕೊಂಡಿರೋದು. ಅವರೆಲ್ಲ ಟಿಕೆಟ್ ಇಶ್ಯೂ ಮಾಡೋಕ್ಕೆ ನಿಲ್ಸಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ಹಿಂದ್ಗಡೆ ಇರೋದಲ್ಲ. ಈ ಪೊಲೀಸ್ ಯಾಕೆ ಅವನ ಹತ್ರಕ್ಕೆ ಬಂದ ಅದು ಗೊತ್ತಿಲ್ಲ, ಅದನ್ನು ಅವನ್ನೇ ಕೇಳಬೇಕು. ಕಾರಣ ಏನಾದ್ರು ಇದರಲ್ಲಿ ಅದೆಲ್ಲ ಸುಳ್ಳು, ಫೇಕ್, ಸುದ್ದ ಟ್ರಾಫಿಕ್ ರೇಟ್ ಮಾಡೋಕ್ಕೋಸ್ಕರ ಮಾಡಿರೋಂಥದ್ದು. ಅವರೆಲ್ಲ ಟಿಕೆಟ್ ಇಶ್ಯೂ ಮಾಡೋಕ್ಕೆ ನಿಲ್ಸಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಇಲ್ಲಿ ಪಕ್ಕದಲ್ಲಿ ಇಷ್ಟೆಲ್ಲ ಜಾಗ ಇತ್ತಲ್ಲ, ಇಲ್ಲಿ ಶಾಟ ತರೀತಾಯಿದ್ರು ಅವರು ಹೋಗೋದು ಬಿಟ್ಬಿಟ್ಟು ಸುಮ್ಮನೆ ನಿಲ್ಲಿಸ್ಕೊಂಡಿದ್ರು. ಅವ್ರವ್ರು ಮಾಡ್ಕೊಂಡು ಸಾಯ್ತಾಯಿದ್ರು ಒಂದೇ ಸಮ. ಅಲ್ಲಿ ಯಾವ ವೆಹಿಕಲ್ಗಳು ಎಷ್ಟು ವೆಹಿಕಲ್ ನಿಂತವು ನೋಡಿದ್ರು. ಅವ್ರು ಸುಮಾರು ಹೊತ್ತಿಂದ ನಿಂತವನು ಅಲ್ಲಿ ಹೋಗ್ತಾಯಿತ್ತಲ್ಲ. ಹೆಕ್ಟರ್ MG ಹೆಕ್ಟರ್ ಇದೆಯಲ್ಲ, ಈ ಗಾಡಿ ಸುಮಾರು ಹೊತ್ತಿಂದ ಇದೆ. ಈ ವಿಡಿಯೋ ಸ್ಟಾರ್ಟ್ ಆದಾಗಿಂದ ನೋಡಬೇಕಿದ್ರೆ ಸಿಗುತ್ತೆ ನಿಮ್ಗೆ ಕಾಣುತ್ತೆ. ಅದು ಹೋಗ್ತಾನೆ ಇಲ್ಲ, ಓದಾಡ್ತಾವನು ಇಲ್ಲೇ ಓದಾಡ್ತಾವ ನಾವು. ಇದು ಅಷ್ಟೇ, ಇವನು AB 3962 ಇಲ್ಲೇ ಓದಾಡ್ತಾವನೆ. ಸುಮ್ಮನೆ ಟ್ರಾಫಿಕ್ ರೇಟ್ ಬಡಿದು ಗುರು ಹೋಗೋ. ಏನು ದಸರಾ ನಡೀತಾಯ್ತಾ ಇಲ್ಲಿ? ದಸರಾ ನಡೀತಾಯ್ತಾ? ಎಂಥದ್ದು ಇಲ್ಲ. ತಮಿಳ್ನಾಡು ಗಾಡಿ, ತಮಿಳ್ನಾಡು 24 ಅದು
ಅಲ್ಲಿ ಸುಮ್ಮನೆ ನಿಲ್ಸ್ಕೊಂಡಿರೋದು. ಎಲ್ಲೋದವನು MD 211 ಅಲ್ಲಿ ಅವನು ಸುಮ್ಮನೆ ನಿಲ್ಸ್ಕೊಂಡಿರೋದು. ಇವರಿಬ್ಬರು ಗಾಡಿಗಳನ್ನ ನಿಲ್ಸ್ಕೊಂಡು ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ಇರೋದು, ಬೇಕಂತ ಮಾಡ್ತಾ ಇರೋದು, ಟ್ರಾಫಿಕ್ ರೇಡ್ ಮಾಡ್ತಾ ಇರೋದು ಬೇಕಂತ. ಗಾಡಿಗಳು ಕಾಣ್ತಾ ಇಲ್ಲ, ಟ್ರಾಫಿಕ್ ಸುಮ್ಮನೆ ಟ್ರಾಫಿಕ್ ತೋರಿಸ್ತಾ ಇರೋದು. ನಾನು ಏನು ದಸರಾ ನಡೀತಾ ಇಲ್ಲ ಇಲ್ಲಿ, ಸುಮ್ಮನೆ ಟ್ರಾಫಿಕ್ ತೋರಿಸ್ತಾ ಇರೋದು. ನಾನು ನಿಂತೇ ಇರಬೇಕಾಗುತ್ತೆ. ಅವರು ಇಲ್ಲಿ ಹೆಡ್ಲೈಟ್ ಬೇರೆ ಆನ್ ಮಾಡ್ಕೊಂಡ್ರೆ ಸೌಂಡ್ ಮಾಡ್ತಾ ಇದ್ದಾರೆ. ಸೌಂಡ್ ಹೆಡ್ಲೈಟ್ ಜೊತೆಗೆ ಟ್ರಾಫಿಕ್. ತಮಿಳ್ನಾಡು ಗಾಡಿ 24 AY 2277 ನಾನು ಮಾರ್ಗದರ್ಶನ ಮಾಡಿದ್ದು. ಅದು ಅಷ್ಟೇ ತಮಿಳ್ನಾಡು ಗಾಡಿ 24 AZ 6037 ರಾಯಲ್ ಬ್ಲೂ. ಆಯಿತಾ, ಹೆವಿ ಟ್ರಾಫಿಕ್ ಇದು. ಅಲ್ಲಿ ಇನ್ನೂ ಕತೆ ಹೊಡಿತಾನೆ ಇದ್ದಾರೆ. ಇದು ಒಡೆಯರ್ಸ್ ನೆಟ್ವರ್ಕ್ದು ಮೋಡ್ ಆ್ಯಕ್ಟಿವ್ ಇರೋದು. ಇವನು ಪಾದ ತೋರಿಸ್ಕೊಂಡು ಮಾಡಿದ್ದಾರೆ. ಅದೇ ದುರ್ಗಾ ಪರಮೇಶ್ವರಿ ಟೆಂಪಲ್ ಅವನು. ಕುಳಿತಾವನು ಯಾರೋ ಬಂದನಾಗೆ ಫೋಟೋ ಶೂಟ್ ಮಾಡೋರು ಇವರು. ಕಾಲೇಜಿಗೆ ಇರಬೇಕು, ಕಾಲೇಜವರೆಲ್ಲ ಅವರು ಯಾವ್ದಾರು ಆಲ್ಬದಲ್ಲಿ ಅವರ ದೇವ್ರು ಬಂದಂಗೆ ಕುಳಿತಾನೆ. ಇವ್ರು ಕ್ಯಾಮ್ರಾದಲ್ಲಿ ಕವರ್ ಆಗಲ್ಲ, ಅದು ಕವರ್ ಮಾಡೋಕೆ ಹತ್ರಕ್ಕೆ ಹೋಗೋದು ಇಲ್ಲ ಸುಟ. ಆ್ಯಕ್ಚುಲಿ ನಿತ್ಯಾನಂದ ಹಂಗೆ ಡ್ಯಾನ್ಸ್ ಮಾಡೋದು ನಾನು ನೋಡಿರೋ ಪ್ರಕಾರ. ಇವ್ರುಗಳು ಬೇಕಂತ ಇವ್ರುಗಳು ಇನ್ನೊಂದೇನು ಗೊತ್ತಾ, ಈ ಮಹೇಶ ಟೀಮ್ಗಳು, ಈಶಾ ಟೀಮ್, ಮಹೇಶ, ನಂದೀಶ, ಗಿರೀಶ, ಮಹೇಶ ಅನ್ಕೊಡೋರಲ್ಲ ಮುಸ್ಲಿಮ್. ಇವ್ರು ಆ ಕಡೆ ಲಾಸ್ಟಾಗಿ ಕೂತ್ಕೊತಿದ್ದವ್ರು ಈ ಕಡೆಗೆ ಬಂದುಬಿಡೋರು ಈಗ ಸೆಂಟ್ರಿಗೆ. ಅದು ದಾಲ್ ಮಲಗೋ ಜಾಗ ಇದು ಆ್ಯಕ್ಚುಲಿ ಡಿಫಾಲ್ಟ್. ನಾನು ಮಲಗೋ ಅಲ್ಲಿ ಫಸ್ಟಲ್ಲಿ ಕೂತ್ಕೊತೀರಿ, ಇಲ್ಲ ಇಲ್ಲಿ ಕೂತ್ಕೊಳ್ತೀನಿ. ಇನ್ನು ಕುಳಿತೇ ಅವನಿಗರು ಅವನು. ತಿಳಿಸ್ಬಿಟ್ಟ ಕುಣಿಯವ ದೇಶ ಕುಣಿತಾ ಇದ್ದ. ರೌಂಡಿಗೆ ಡಿಂಕ್ ಜಂಪ್ ಮಾಡ್ತಾಯಿದ್ದ. ಜಂಪ್ ಮಾಡ್ಕೊಂಡು ಸುತ್ತ ರೌಂಡ್ ಕುಣಿತಾ ಇದೆ. ಚೆನ್ನಾಗಿದೆ. ಕ್ಯಾಮ್ರಾ ಕವರ್ ಆಗೈತೆ ನಾವು ಹಿಡಿಯಲ್ಲ. ಟ್ರೈನ್ಗೆ ಹೋಗ್ತೀನಿ. ಅಲ್ಲೊಬ್ಬ ಒಡೆಯರ್ಸ್ ವರ್ಷಿಪ್ ಅದು. ಊಟ ಮಾಡಬೇಕು ಅಂದರೆ ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಬಹುಶಃ ಊಟ ಸಿಗೋ ಡೌಟ್. ಅದೊಂದು ಟ್ರೈನ್ಗೆ ಹೋದ್ರೂ ಅವರು ಎಲ್ಲರೂ ಮಧ್ಯೆ ಲೇಟ್ ಮಾಡ್ತಾರೆ, ನಿಲ್ಲಿಸ್ಕೊಂಡ್ಬಿಡ್ತಾರೆ. ಅದನ್ನು ಚೆಕ್ ಮಾಡೇ ಬಿಡೋಣ. ಅಲ್ಲೂ ಒಬ್ಬ ಯಾರು ಕೂತ್ಕೊಳ್ಳೋ ಜಾಗದಲ್ಲಿ, ಡಿಫಾಲ್ಟ್ ಕೂತ್ಕೊಳ್ಳೋ ಜಾಗದಲ್ಲಿ ಒಬ್ಬ ಆಗಲೇ ಆಟ ಕಾಯಿಸ್ಕೊಂಬಿಟ್ಟಾನೆ ಬಂದು ಸೊಳ್ಳೆ ಮಗ. ಇದು ವರ್ಷಿಪ್ ಸುಮಾರು ಅಲ್ಲಿಂದ ಆ ಪಾಯಿಂಟಲ್ಲಿ ಬಂದಾಗಿಂದನೂ ವರ್ಷಿಪ್ ಮಾಡ್ತಾನೆ ಅವನಿವ. ಒಡೆಯರ್ಸ್ ವರ್ಷಿಪ್ ಇದು, ಕೈ ಮುಗಿದವ್ರಿಗೆ ಅಂತ. ನಾನು ನೋಡಿರ್ಲಿಕ್ಕಿಲ್ಲ ಅಂತ ಕೈ ಮುಗಿತಾರದು. ಅವತಾರ ಪುರುಷ ಪಂಚ ಬಿಟ್ಬಿಟ್ಟ. ಇಲ್ಲ ಎತ್ಕೊತಾವನೆ, ಬಿದ್ದೋಯ್ತು ಅದು. ಹಂಗೂ ಎತ್ಕೊತಾನೆ ಅಂತ ಮಿಂಟ್ರ್ ಕೊಟ್ಟವನಿವ. ಆ್ಯಕ್ಚುಲಿ ಪಂಚೆ ಯಾವ ಮಟ್ಟಿಗೆ ಕಟ್ಟಿದ ಅಂದರೆ ಅವ್ನು ಅಂಡರ್ವೇರ್ ಕಾಣ್ತಾಯಿದ್ದು. ಅಂಡರ್ವೇರ್ ಯಾವ ಮಟ್ಟಿಗೆ ಕಾಣ್ತಾಯಿದ್ದೆ, ಅವ್ನು ಪಂಚೆ ಹುಟ್ಟಿಲ್ಲ ಅನ್ನೋ ರೇಂಜಿಗೆ ಕಾಣ್ತಾಯಿತ್ತು. ಬಿದ್ದೋಯ್ತು ಅದು ಕೆಳಕ್ಕೆ. ಪುನಃ ಹಂಗೂ ಎತ್ಕೊಂಡು ತೋರಿಸ್ತಾ ಇರೋದು. ಅದೇನು ಬುದ್ಧಿ ಕಲ್ತಿದ್ದಾರೋ. ಮತ್ತೆ ಅದೇ ಅವತಾರ. ಆ್ಯಕ್ಚುಲಿ ಮೊದಲಿನ ಕವರ್ ಮಾಡಬೇಕಿತ್ತು ಅವನು ವಿಶ್ವರೂಪ ನೋಡ್ತಾ ತೋರ್ಸೋಕ್ಕೆ. ಇದೆಲ್ಲ ಅಂಡರ್ವೇರ್ ಓಡಾಡೋರು ಪಂಚೆ ಆಗಬೇಕು ಇವ್ರಿಗೆ ಗೊತ್ತಿಲ್ಲ. ಲುಂಗಿ ಪಂಚೆಗಳು ಸೌಂಡ್ ಫಾರ್ಮಲ್ ಅದು. ಮತ್ತೆ ವಾಪಸ್ ಹೋಗ್ತಾ ಇದ್ದೆ. ಇಲ್ಲಿವರೆಗೂ ಬಂದೆ, ಲಿಫ್ಟ್ ಸಿಗ್ತಾಯಿಲ್ಲ. ಹೆಡ್ಲೈಟ್ಗಳು ನೋಡಿ, ಇಲ್ಲೂ ಹೆಡ್ಲೈಟ್ ಸೇಮ್ ಹೆಡ್ಲೈಟ್. ಕಾಲು ಚಕ್ ಅಂತ ಆನ್ ಮಾಡಿದ ತಕ್ಷಣ ಹೆಡ್ಲೈಟ್ ಸಿಕ್ತು. ಪಂಚೆ ಪಾದಗಳು JN 283 ಅವ್ರನ್ನ ಹಾಕ್ಕೊಂಡು ಸರಿಯಾಗಿ ತಿಗಾಕೇಬೇಕು. ಅವ್ರು ಸೋಳ ಮಕ್ಕಳನ್ನ ಅವರೆಲ್ಲ ಮೆಟ್ರಿಬಿಟ್ಟು ಅವ್ರಿಗೆ ಕಾಲು ಹೇಳ್ಕೊಂಡಿರ್ತಾರೆ. JR 4169 ಸೌಂಡ್ ಮಾಡ್ಕೊಂಡು ಹೋಗೋದು. EW 1667 ಹೆಡ್ಲೈಟ್. ಆ ಕಡೆ ಹೆಡ್ಲೈಟ್, ಈ ಕಡೆ ಹೆಡ್ಲೈಟ್. ಎರಡು ಕಡೆ ಯಾವ ಕಡೆ ಸಿಗಿದ್ರು ಹೆಡ್ಲೈಟ್ ಸಿಗ್ತವೆ ಗಾಡಿಗಳದ್ದು. ಫ್ಯಾಷನ್. ಇಲ್ಲಿ ರಾಂಗ್ ವೇಲ್ ಬೇರೆ ಬರ್ತಾ ಇರೋದು ಹೆಡ್ಲೈಟು.
ಹಾರನ್ನು ಸುಮ್ಮನೆ ಯಾರಾದ್ರು ಮಾಡ್ತಾ ಇರೋದು, ಸುಮ್ಮನೆ ಯಾರಾದ್ರು ಮಾಡ್ತಾ ಇರೋದು, ಸುಮ್ಮನೆ ಹೆಡ್ಲೈಟ್ ಆನ್ ಮಾಡ್ಕೊಂಡು ಹೋಗ್ತಾ ಇರೋದು. ಹೆವಿ ಅಂದರೆ ಹೆವಿ ಟಾರ್ಚರ್ ಗುರು, ಅಪ್ಪ ತಡ್ಕೊಳಕ್ಕಾಗಲ್ಲ. ನನ್ನ ಕೈಲೇ ಹೆವಿ ಅನ್ನಿಸ್ತಾ ಇದೆ, ನನಗೆ ಹೆವಿ ಅನ್ನಿಸ್ತಾ ಇದೆ ಇದು. ಅಂದರೆ ಲೆಕ್ಕ ಹಾಕಿ ಬಡ್ಡಿ ಮಕ್ಕಳು ಯಾವ ರೇಂಜ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ನನಗೆ ಹೆವಿ ಅಂದರೆ ಸಿಕ್ಕಾಪಟ್ಟೆ, ನಾನು ಪೀಕ್ ಲೆವೆಲ್ಗೆ ಸಿಕ್ಕಾಪಟ್ಟೆ ಪೇಷನ್ಸ್ ಇದೆ ನನಗೆ, ಸಿಕ್ಕಾಪಟ್ಟೆ ತಡ್ಕೊತೀನಿ, ಟಾಲರೆಂಟ್ ಸಿಕ್ಕಾಪಟ್ಟೆ ಪೇಷನ್ಸ್ ಇದೆ ನನಗೆ, ರೆಸಿಸ್ಟೆನ್ಸ್ ಪವರ್ ಇದೆ. ನನಗೆ ಇದು ಹೆವಿ ಅನಿಸುತ್ತೆ. ಅಂದರೆ ಈ ಸೂಳೆ ಮಕ್ಕಳು ಯಾವ ರೇಂಜಿಗೆ ಟಾರ್ಚರ್ ಕೊಡ್ತಿರ್ಬೇಡ, ಜಸ್ಟ್ ಇಮ್ಯಾಜಿನ್. ನೋಡಿ ನನಗೆ ಹುಡುಕೊಂಬತ್ತಾನೆ EH6936 KA11. ಕಾಲು ಎಳ್ಕೊಂಡು ಹೋಗ್ತಾ ಇರೋದು, ಅಲ್ಲಿಗೆ ಎಳ್ಕೊಂಡು ಹೋಗಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ. ಏನೋ ಗಾಡಿನ ಬರೋದಕ್ಕಾಗಲಿಲ್ಲ, ಕಾಲು ಹಂಗೆ ಎಳ್ಕೊಂಡು ಹೋಗ್ತಾ ಇರೋದು. ಅಲ್ಲಿವರೆಗೂ ಎಳ್ಕೊಂಡು ಹೋಗ್ತಾ ಇದ್ದಾನೆ, ಇನ್ನೂ ಹೋಗ್ತಾನೆ ಇದ್ದಾನೆ, ಕಾಲು ಹಂಗೆ ಇದೆ ನನಗೆ, ಕಾಲು ಇನ್ನೂ ಹಂಗೆ ಇದೆ. ಆಟೋ ಓವರ್ಟೇಕ್ ಮಾಡ್ತಾ ಇದ್ದಾನೆ, ಇನ್ನೂ ಹಂಗೆ ಇದೆ ಕಾಲು. ಎತ್ಕೊಳ್ಳೇ ಇಲ್ಲ ಅವನು. ಇನ್ನು ಹೆಡ್ಲೈಟ್ ನೋಡಿ, ಮುಂದೆ ಬರ್ತಾರೆ 2 ಗಾಡಿಗಳು ಹೆಡ್ಲೈಟು. ಇನ್ನು ಹಾರನ್ ಕಾಲಿರೋಡ್ಗೂರು ಹಾರನ್ ಹೊಡಿತಾ ಇದ್ದಾನೆ. ಬೆಳಿಗ್ಗೆ ರಂಗನಾಥ ಹೊಗೆ, ಇದು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾನೆ. ಹೊಗೆ 04B1507, ಇದು ಹೆಡ್ಲೈಟ್ ಆನ್ ಆಗಿದೆ. ನಡೀರ ಇದು ಹೆಡ್ಲೈಟ್ ಆನ್ ಆಗಿದೆ. ಹೆಡ್ಲೈಟ್ ನಾನು ಆನ್ ಮಾಡೋದು ಅಂದರೆ ಕಣ್ಣು ನೋವ್ತಾ ಇದೆ. ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಕಣ್ಣು ನೋವ್ತಾ ಇದೆ, ಕಣ್ಣು ತುಂಬ ನೋವ್ತಾ ಇದೆ ಕಣ್ಣು ನನಗೆ. ಓದೋಕ್ಕೆ ಆಗ್ತಾಯಿಲ್ಲ. ಓದೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ, ಹೇಳಬೇಕಂದ್ರೆ ಓದೋಕ್ಕೆ ಆಗ್ತಾಯಿಲ್ಲ. ಇದನ್ನು ಅಷ್ಟೊಂದು ಕಣ್ಣು ನೋವ್ತಾ ಇದೆ. ಅದು ಅಷ್ಟೇ ಹೆಡ್ಲೈಟು. ಅಲ್ಲಿ ಜುಪಿಟರ್ ಹೋಗ್ತಾ ಇದೆಯಲ್ಲ ಹೊಸ ಕರೆಂಟ್ ಜನ್ರೇಷನ್ ಹೋಂಡಾ ಆ್ಯಕ್ಟಿವ್, ಇದು ಹೆಡ್ಲೈಟ್ ಆನ್ ಆಗಿದೆ. ಹಿಂದೆ ಲೈಟ್ ಡೇಂಜರ್ ಲೈಟ್ ನೋಡ್ರೆ ಗೊತ್ತಾಗುತ್ತೆ, ಇದು ಹೆಡ್ಲೈಟ್ ಆನ್ ಆಗಿದೆ. ಹಿಂದೆ ಡೇಂಜರ್ ಲೈಟ್ ನೋಡ್ರೆ ಗೊತ್ತಾಗುತ್ತೆ ಹೆಡ್ಲೈಟ್ ಆನ್ ಆಗಿರೋದು. ಅವ್ನು ಕಾಲು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಸೋಳ ಮಕ್ಕಳು ಯಾವ ರೇಂಜಲ್ಲಿ ಕಾಟ ಕೊಡ್ತಿರ್ಬೇಡ, ಜಸ್ಟ್ ಇಮ್ಯಾಜಿನ್. ಅಲ್ಲೂ ಒಬ್ಬ ಹೆಡ್ಲೈಟ್ ಆನ್ ಮಾಡ್ಕೊಬತ್ತಾ ಇದ್ದಾನೆ. ಡಿಯೋ ಇರಬೇಕು ಬಹುಶಃ, ಅದು ಮೇ ಬಿ ದೂರದಿಂದ ನೋಡಿದ್ರೆ ಡಿಯೋ ಅಂತ ಅಂದ್ಕೊಳ್ತೀನಿ. ಈಗ ಡಿಯೋ ರಾಯಲ್ ಬ್ಲೂ ಬೇರೆ 28 HB ಸಮಥಿಂಗ್ ಇದೆ. ದ ಫ್ಯೂಚರ್ ಈಸ್ ಯುವರ್ ಟು ಕ್ರಿಯೇಟ್ ಅಂತ. ದ ಫ್ಯೂಚರ್ ಈಸ್ ಯುವರ್ಸ್ ಟು ಕ್ರಿಯೇಟ್. ದ ಫ್ಯೂಚರ್ ಈಸ್ ಯುವರ್ಸ್ ಟು ಕ್ರಿಯೇಟ್ ಅಂದರೆ ಉಲ್ಟಾ ಸೀದಾ ಎಲ್ಲ ಬರ್ತಾನೆ, ಈಸ್ ಟು ಎಲ್ಲ. ಫ್ಯೂಚರಲ್ಲಿ ಈ ರೇಂಜಲ್ಲಿ ಕಾಟ ಕೊಡ್ತೀವಿ ನಾವು ಅಂತ. ಇದು ಹೆಡ್ಲೈಟ್ ಆನ್ ಆಗಿದೆ. ಇಲ್ಲಿ ಬರ್ತಾ ಇರೋದು JN 2251 JN2251 809 ರಿಜಿಸ್ಟ್ರೇಷನ್ ಗಾಡಿ. ಅದು ಲಿಫ್ಟ್ ಸಿಕ್ಕಲಿಲ್ಲ ಆ್ಯಕ್ಚುಲಿ, ತುಂಬ ಹೊತ್ತು ಕಾಯ್ಕೊಂಡು ಮತ್ತೆ ವಾಪಸ್ ಹೋಗ್ತಾಯಿದ್ವಿ. ಇಲ್ಲಿವರೆಗೂ ಬಂದು ವಾಪಸ್ ಹೋಗ್ತಾಯಿದ್ದೆ. ನಾನು ಆ್ಯಕ್ಚುಲಿ ಟ್ರೈನ್ಗೆ ಹೋಗದೆ ಲಿಫ್ಟಿಗೆ ಬರೋಕ್ಕೆ ಟ್ರೈ ಮಾಡಿದೆ. ಅಂದರೆ ಈಗ 11:45 ಟ್ರೈನ್ ಇರೋದು. ಸೊ ಟ್ರೈನ್ ಬಿಡೋದೇ ಲೇಟ್ ಆಗೋದ್ರೆ ಅವ್ನು ತೊಗೊಂಡೋಗಿ ತಗೊಳಕ್ಕಾದ್ರೆ ಇಲ್ಲಿ ಇನ್ನೂ ಲೇಟ್ ಆಗುತ್ತೆ. ಜೊತೆಗೆ ಫಿಲ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ಅಂತ ತೋರಿಸಿದ್ರು. ಅಂದರೆ ಜನ ತುಂಬ್ಕೊಂಬಿಡ್ತಾರೆ. ಸೊ ಜನ ತುಂಬ್ಕೊಂಬಿಟ್ರೆ ಊಟನೂ ಸಿಗೋದಿಲ್ಲ. ಸೊ ಸ್ನಾನ ಮಾಡೋಕ್ಕೂ ಆಗೋಲ್ಲ. ಇನ್ನು ಅಲ್ಲಿ ಊಟ ಸಿಗುತ್ತೆ ಅನ್ನೋದು ಯಾವುದೇ ಗ್ಯಾರಂಟಿ ಇರೋಲ್ಲ. 3 ಗಂಟೆ ಮೇಲೆ ಊಟ ಕ್ಲೋಸ್ ಮಾಡ್ಕೊಂಡು ನಾನು ಸ್ನಾನ ಮಾಡೋಕ್ಕೆ ಬಂದರು. ಅಲ್ಲಿಂದ ಅಲ್ಲಿವರೆಗೆ ನಡ್ಕೊಬರೋವರೆಗೆ 1 ಅವರ್ ಆಗುತ್ತೆ. ಸೊ ಪುನಃ ಅಗೇನ್ ನೆನ್ನೆ ಕಥೆನೇ ಆಗುತ್ತೆ. ಅಂದರೆ ಅರೌಂಡ್ ಕ್ಲೋಸ್ ಟು 4 o'clock ನಾನು ಇದಿರುತ್ತೆ, ಸ್ನಾನ ಮಾಡೋ ಕಡೆಗೆ ಬರಬೇಕಾಗುತ್ತೆ. ಈಗ ನನಗಿರೋ ಆಪ್ಷನ್ ಒಂದೇ, ಟ್ರೈನಲ್ಲಿ ವಿತೌಟ್ ಟಿಕೆಟ್ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಅಷ್ಟೇ. ಊಟ ಸೀನಿಲ್ಲ. 2 ಹೆಡ್ಲೈಟ್ ಆನ್ ಆಗಿದೆ. DRL ಅಲ್ವೇ ಅಲ್ಲ, ಇದು 2 ಹೆಡ್ಲೈಟ್. ಹಿಂಗೆ ಲೈಟ್ ಆನ್ ಆಗಿರೋದು ನೋಡ್ರೆ ಗೊತ್ತಾಗುತ್ತೆ. ಡೇಂಜರ್ ಲೈಟ್ ಆನ್ ಆಗಿರೋದು ನೋಡಿದ್ರೆ ಅವ್ರು ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು, DRL ಆನ್ ಮಾಡಿರೋದು ಗೊತ್ತಾಗುತ್ತೆ. ಇದು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾನೆ. ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು ಗೊತ್ತಾಗುತ್ತೆ ಗುರು, ಸಕ್ಕ ಸಿಂಪಲ್. ಹಿಂದ್ಗಡೆ ನೋಡಿದ್ರೆ ಗೊತ್ತಾಗುತ್ತೆ ಹೆಡ್ಲೈಟ್ ಆನ್ ಆಗಿರೋದು, ಡೇಂಜರ್ ಲೈಟ್ ಆನ್ ಆಗಿರುತ್ತೆ. ಹಿಂದೆ ಬ್ರೇಕ್ ಲೈಟ್. ನಾಗಮ್ಮ ಇದು 2ನೇ ಸರಿ ನೋಡ್ತಾ ಇರೋದು ನಾನು ಬೆಳಿಗ್ಗೆಯಿಂದ. ನಾಗಮ್ಮ ಗಾಡಿ 2ನೇ ಸರಿ ನೋಡ್ತಾ ಇರೋದು. ಓದಿದ್ದೀನಿ, ಇದನ್ನು ಕೂಡ ಓದಿದ್ದೀನಿ, ನಾಗಮ್ಮ ಅನ್ನೋದನ್ನು ಓದಿದ್ದೀನಿ. ಶ್ಯೂರ್ ರೆಕಾರ್ಡ್ ಆಗಿರುತ್ತೆ. ಅದು 554010 ಸೇಬ್ ಇದೆ ಗಾಡಿ. ಐ ಆಮ್ ಶ್ಯೂರ್ ಚೆನ್ನಾಗಿ ನೆನಪಿದೆ. ನಾಗಮ್ಮನಿಗೆ ಮಗ 53A9870 ಆಟೋ ತೀರ ಹತ್ತಿರದಲ್ಲಿ ಹತ್ತಿಸ್ಕೊಂಡದ ಮುದುಕ. ಹೆರಿಟೇಜ್ ಹಿರಿಯ ನಾಗರಿಕ. ಇದೆಲ್ಲ ನಿಲ್ಲೋದೇ ಇಲ್ಲ. ಅಲ್ಲಿ ಹೋಗ್ತೀನಿ ವರ್ಷ ಟ್ರೈನಲ್ಲಿ ಅದಕ್ಕೆ ಎಷ್ಟು ಕ್ಲೋಸಪ್ ಹತ್ತಿರ ಬರ್ತಾ ಇದ್ದಾನೆ ನಾನು. JB 1708 ಹೋಂಡಾ ಆ್ಯಕ್ಟಿವಾ. ನಂಜನಗೂಡಿಗೆ 3ನೇ ಸರಿ ಹೋಗೋ ಪ್ರಯತ್ನ ಮಾಡ್ತಾಯಿದ್ರಿ. 3ನೇ ಸರಿ, 3rd ಟೈಮ್. ಇದೇ ರೋಡಲ್ಲಿ 2ನೇ ಸರಿ ಹೋಗ್ತಾ ಇರೋದು. ಇದು
ಮೊದಲನೇ ಸರಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ತಿರುಗಿದ ತಕ್ಷಣ ಒಂದು ಪಕ್ಕ ಹೋಯ್ತು EJ 2667 KA11 ಅದು ರಿಲ್ಯಾಕ್ಸ್ ಅಂತ ಗಾಡಿ ಮೇಲೆ ಇದ್ದಿದ್ದು ರಿಲ್ಯಾಕ್ಸ್ ಅಂತ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಹೋಗ್ಬೇಡ ಅಂತ ತೋರಿಸ್ತಾ ಇರೋದು. ಆಕೆ ಕಡೆ ಎಲ್ಲೂ ಹೋಗ್ಬಾರ್ದು, ದೇವಸ್ಥಾನದಲ್ಲಿರುವಂಥ ಬಹುಶಃ ಇದು ರಿಲ್ಯಾಕ್ಸ್ ಅಂತ ಬಂದಿರೋದು ನೋಡಿದ್ರೆ ದುರ್ಗಾ ಪರಮೇಶ್ವರ ದೇವಸ್ಥಾನದವ್ರದ್ದೇ ಇರ್ಬೋದು ಇದು ಅಂದ್ಕೊಳ್ತೀನಿ. ಅಂದರೆ ದುರ್ಗಾ ಪರಮೇಶ್ವರ ದೇವಸ್ಥಾನ ಬಿಟ್ಟು ಆಕೆ ಕಡೆ ಹೋಗದೇ ಇರಲಿ ಅಂತ ಕ್ರಿಯೇಟ್ ಮಾಡ್ತಾ ಇರೋದಿರಬೇಕು. ಇಲ್ಲಿವರೆಗೆ ನಡ್ಕೊಂಬಂದಿದ್ದೀನಿ. ಆಲ್ಮೋಸ್ಟ್ ಕ್ಲೋಸ್ ಟು ಆರೆಂಜ್ ಸೀಮಾ ಗಾಡಿ ಬರ್ತದೆ. ಒಳ್ಳೆ ಟೇಬಲೇ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 9B ಗಾಡಿ ಹಿಂಗಡೆ ಗಾಡಿ ನಂಬರ್ ಇಲ್ಲ. 9B 5885 ಇರಬೇಕು. ಸೀಮಾ ಕಮಿಷನರ್ ಲಿಫ್ಟ್ ಸಿಕ್ಕಲಿಲ್ಲ ಆ್ಯಕ್ಚುಲಿ. ಇದು ಏನಂದರೆ ಬಂದೂರಿಗೆ ಹೋಗೋಕೆ ಬಿಡ್ತಾಯಿಲ್ಲ ನನ್ನ ಇವರು. ಬಂದೂರಿಗೆ ಹೋಗ್ಬಿಡ್ತೀನಿ. ನನ್ನ ಪ್ಲ್ಯಾನ್ ಇರೋದೇನು ಗೊತ್ತಾ, ನನ್ನ ಎಕ್ಸಾಕ್ಟ್ ಪ್ಲ್ಯಾನ್ ಇರೋದೇನಂದರೆ ಇವತ್ತು ಬಂದೂರಿಗೆ ಹೋಗಿ ಬಂದೂರಲ್ಲಿ ಸ್ಟೇಟಸ್ ಅಪ್ಡೇಟ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೋಗೋದು ನನ್ನ ಪ್ಲ್ಯಾನ್ ಇರೋದು. ಸೊ ಅದಕ್ಕೋಸ್ಕರ ಇವರು ನಾನು ಅಕ್ಕಿ ಕಡೆ ಅಳ್ಳಾಡಬಾರ್ದು ಮೈಸೂರಿಂದ, ಆ ಥರ ಕಂಟ್ರೋಲ್ ಮಾಡ್ತಿದ್ದಾರೆ. ಸಕ್ಕ ಸಿಂಪಲ್, ಅಕ್ಕಿ ಕಡೆ ಅಳ್ಳಾಡಬಾರ್ದು, ಮೈಸೂರು ಬಿಟ್ಟು ಆಚೆ ಹೋಗಬಾರ್ದು ನಾನು, ಆ ಥರ ಮೈಸೂರೊಳಗೆ ಇಟ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರೋದು. ಜೊತೆಗೆ ಕಂಪ್ಲೇಂಟ್ ಕೂಡ ಫೈಲ್ ಮಾಡಬಾರ್ದು. ನಾನು ಫುಟ್ಬಾಲ್ ಫಾರ್ಮುಲಾ ಸ್ಕ್ರಿಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬೇರೆ ಬೇರೆ ಸ್ಕ್ರಿಪ್ಟ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡಿದೆ. ಜೊತೆಗೆ ಆನ್ಲೈನಲ್ಲಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಅಪ್ಲೋಡ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದೆ ಎವಿಡೆನ್ಸ್ಗಳು. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಆನ್ಲೈನಲ್ಲಿ ಫೀಲ್ಡರ್ಗಳನ್ನ ಇಟ್ಕೊಂಡು ತೊಂದರೆ ಕೊಡೋದು. ಅಂದರೆ ಸುಮ್ಮನೆ ಓಡಾಡ್ಕೊಂಡಿರ್ಬೇಕು ಸಿಟಿ ಒಳಗೆ ಅವ್ರು ಕೊಟ್ಟಿದ್ದು ಊಟ ತಿಂದ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ಜೀವನ ಮಾಡಬೇಕು ಅಷ್ಟೇ. ಅದಷ್ಟಕ್ಕೆ ಮಾತ್ರ ಎಲಿಜಿಬಲ್. ಅಂದರೆ ಸಿಟಿ ಒಳಗೆ ಇದ್ಕೊಂಡು ಅವ್ರು ಕೊಟ್ಟಿದ್ದು ಊಟ ಮಾಡಿಕೊಂಡು ಹೇಳಿದ ಕೆಲಸ ಮಾಡ್ಕೊಂಡು ಇರಬೇಕು. ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಇವಾಗ 2-3 ದಿವಸದಿಂದ ಊಟ ಕೊಡ್ತಾಯಿದ್ದಾರೆ. ಸೊ ಸಾಯಂಕಾಲದತ್ತು ಸೊ ಅದು ತಿನ್ಕೊಂಡು ವಾಚ್ಮ್ಯಾನ್ ಕೆಲಸ ಮಾಡ್ಕೊಂಡು ಇರಬೇಕು. ಅವರು ವಾಚ್ಮ್ಯಾನ್ ನಾನು ಇನ್ನೊಂದು ಕೇಳೋದಿಲ್ಲ ಆ್ಯಕ್ಚುಲಿ. ಹೊಸ್ದಾಗಿ ಬಂದೊಳ್ಳೆ ಕೆಲಸಗಳು ವಾಚ್ಮ್ಯಾನ್ ಇಲ್ಲಿಗೆ ಅಂತ, ಯಾವ ಮ್ಯಾನೂ ಇಲ್ಲ ಇಲ್ಲಿಗೆ, ಯಾವ ಕೆಲಸನೂ ಮಾಡಲ್ಲ ನಾನು ಅಂತ ಹೇಳಿದೆ. ಸೊ ಇದು ಕತೆ. ನಾನು ಆ್ಯಕ್ಚುಲಿ ಬಂದು ಹಿಂದಕ್ಕೆ ಹೋಗ್ಬಿಡೋಣ ಅಂದ್ಕೊಂಡೆ. ಹೋದರೂ ಯಾವ ಪ್ರಯೋಜನ ಇಲ್ಲ. ಈಗ ಆದಷ್ಟು ಆಗಲಿ ಮುಂದಕ್ಕೆ ಹೋಗ್ತೀನಿ. ಊಟ ಹಾಕ್ಸೋದಿಲ್ಲ ಅಂತ ಆಲ್ರೆಡಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಊಟ ಕೊಡ್ಸೋದಿಲ್ಲ ಅಂತ. ನಾನು ಆ್ಯಕ್ಚುಲಿ ವಾಕ್ ಬಂದಿದ್ದೆ ನಂಜನಗೂಡು ದೇವಸ್ಥಾನದಲ್ಲಿ. ಈಗ ಟ್ರೈನ್ 11:45 ಟ್ರೈನ್ ಇರೋದು. ಸೊ ಟ್ರೈನೇ ಲೇಟ್ ಮಾಡಿಬಿಟ್ರೆ ಅವನು ಹೊರಡೋದು 12 ಗಂಟೆ ಮಾಡ್ಬಿಟ್ಟು ತಗೊಂಡು 1:30 ಅಷ್ಟರೊಳಗೆ ಮೈಸೂರಿಗೆ ಬೀಳ್ತಾನೆ ಅವನು. ಅವಾಗ ನಂಜನಗೂಡು ಬಿಡ್ತಾನೆ ಮೈಸೂರಿಂದ. 12:30 ಇಲ್ಲಿ ಸ್ಟಾರ್ಟ್, 11:45 ಇಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಟ್ರೈನ್ ಟೈಮ್ ಇರೋದು 11:45. ಸೊ ಇವರು 12 ಗಂಟೆ ಮೇಲೆ ಟ್ರೈನ್ ಮೈಸೂರು ಬಿಟ್ಟು ತೊಗೊಂಡೋಗಿ 1 ಗಂಟೆ ಮೇಲೆ ಮೈಸೂರು ನಂಜನಗೂಡಲ್ಲಿ ತಲುಪಿಸ್ತಾರೆ. ಸೊ ಅಲ್ಲಿ ನನಗೆ ನಂಜನಗೂಡಿನ ನಡ್ಕೊಂಡು ರೈಲ್ವೆ ಸ್ಟೇಷನ್ದ ಅಲ್ಲಿ ನಡ್ಕೊಂಡೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಊಟ ಮಾಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗೆ ಮಾಡಿಬಿಡ್ತಾರೆ. ಯಾಕೆಂದರೆ ಇವತ್ತು ಹಬ್ಬ ಬೇರೆ, ಎಲ್ಲ ಜನ ಮುತ್ತಿ ಮರಿತಾ ಇರ್ತಾರೆ ಅಲ್ಲಿ ದೇವಸ್ಥಾನಗಳಲ್ಲಿ. ಸೊ ಅಲ್ಲಿ ಜನಗಳು ಹಬ್ಬ ಅಂತ ಬರದೇ ಇದ್ದರೂ ಅವರು ಆರ್ಗನೈಸ್ ಮಾಡಿರ್ತಾರೆ. ಸೊ ಎಲ್ಲ ಅದೇ ಜನಗಳು ರಿಪೀಟರ್ಸ್ ಬರ್ತಾ ಇರ್ತಾರೆ. ಹಿಂದಿಂದ ಬಂದು ಕೂತ್ಕೊಳ್ಳೋದು. ದೇವರ ಮಕ್ಕಳೆಲ್ಲ ನನಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ. ಯಾರು ಅವ್ರು ಊಟ ಬರ್ಸಿರೋದೂ ಇಲ್ಲ, ಇವರು ತಿಂದಿರೋದು ಇಲ್ಲ, ನನಗೋಸ್ಕರ ಕಾಯ್ಕೊಂಡು. Y2050 ಹೊಡ್ಕೊಂಡೋದು. ಆ್ಯಕ್ಚುಲಿ ನನಗೆ ಬಟ್ಟೆಗೆ ಟಚ್ ಆಯ್ತದು. ಮೊಳ್ಸಂದಿಗೆ ಹೊಡಿಬೇಕಾಗಿತ್ತು, ಬಟ್ಟೆಗೆ ಟಚ್ ಆಯಿತು ಅಷ್ಟೇ. ಆ ಥರ ಅಂದರೆ ಏನು ಹೇಳೋದು, ಅವರೆಲ್ಲ ಕಾಯ್ಕೊಂಡಿರ್ತಾರೆ ನನಗೋಸ್ಕರ. ತಿಕ್ಕಾಟ ಆಳು ಮೂಳೆಲ್ಲ ಮಾಡಿಟ್ಬಿಟ್ಟು ಸಿಕ್ಕಾಬಿಟ್ಟೆ ಊಟ ಮಾಡಬಾರ್ದು ಹಂಗೆ ಮಾಡ್ತಾರೆ. ಹೋಟೆಲ್ ಊಟ ಸಿಗಬಾರ್ದು ಇವತ್ತು, ಆ ಥರ ಮಾಡ್ತಾರೆ. ಯಾಕೆ ಹಂಗೆ ಮಾಡೋದು ಅಂದರೆ ಬಂದೂರಿಗೆ ಹೋಗದೆ ಇರಲಿ ಅಂತ ಇನ್ನೊಂದು ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಊಟ ಇಸ್ಕೊಂಡು ತಿನ್ನಲಿ ಅಂತ. K5303 ಇವನು ಅಷ್ಟೇ ಫುಲ್ ಪಕ್ಕ ಹೋದ. ಅವ್ನು ಆ್ಯಕ್ಚುಲಿ ಏನೋ ಲಗೇಜ್ ಇಟ್ಕೊಂಡಿದ್ದಾನಲ್ಲ, ಅದು ನನ್ನ ಕಾಲ ಹತ್ರ ಹೋಯ್ತು, ಪಾಸ್ ಆಯ್ತದು. ಇಲ್ಲಿವರೆಗೂ ಬಂದಿದ್ದೀನಿ, ಯಾರೂ ಲಿಫ್ಟ್ ಕೊಟ್ಟಿಲ್ಲ, ನೋಡ್ಕೊಂಡೇ ಹೋಗ್ತಾಯಿದ್ದೀನಿ. ಇವತ್ತು ಏನೇ ಆದರೂ ನನ್ನ ಕೆಲಸ ಮಾಡ್ತೀನಿ. ಆ್ಯಕ್ಚುಲಿ ನಾನು ದುಡ್ಡು ಕೇಳಿದ್ದೆ ಪ್ರಿಂಟ್ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು, ದುಡ್ಡು ಕೊಡೋದಿಲ್ಲ, ಖಂಡಿತ ದುಡ್ಡು ಕೊಡೋದಿಲ್ಲ ಅವರು. ಎಲ್ಲ ಮೆಂಟ್ರಿಗೆ ಹೋಗಿ ನನ್ನ ಮಕ್ಕಳು. ಇದು ದಾರಿಯಲ್ಲಿ ದಸರಾ ದಾರಿ, ಇದು ಆರ್ಡಿನರಿ ದಾರಿ ಅಲ್ಲ, ದಸರಾ ದಾರಿ. ಇದು ದಸರಾ ಟೈಟಲ್ ಥೀಮ್ ಇಟ್ಕೊಂಡು ಡಿ ನೆಟ್ವರ್ಕ್ ಪೂರ್ತಿ ಕವರ್ ಮಾಡ್ಕೊಂಡಿದ್ದಾರೆ. ಸೊ ದಸರಾ ದಾರಿ ಇದು. ದಸರಾ ದಾರಿ ಹೋಗ್ತಾರೋ ಇವರೆಲ್ಲ. ಎಲ್ಲ ಎಷ್ಟು ಹತ್ರದಲ್ಲಿ ಹೋಗ್ತಾ ಅದೊಂದು ರೈಟ್ ಹ್ಯಾಂಡ್ ಸೈಡ್ ಎಷ್ಟೊಂದು ಜಾಗ ಖಾಲಿ ಇದೆ. ಹಂಗೂ ಗಾಡಿ ನಗೋದು ಬೇಕಾಗತ್ತೆ. ಉಜ್ಜ ಹಾಕಿರೋದು ಹೊಗೆ ಬಿಟ್ಕೊಂಡು ಹೋಗ್ತಾ ಇದ್ದ. ಬಹುಶಃ ಬಿಸಿಲಿರೋದ್ರಿಂದ ಹೊಗೆ ಕಾಣೋದಿಲ್ಲ. ಬೆಳಿಗ್ಗೆ ಯಾವ ಮಟ್ಟಕ್ಕೆ ಮಳೆ ಬೀಳ್ತಾಯಿತ್ತು ಅಂದರೆ ಎದ್ದೇಳೋದಕ್ಕೆ ಮುಂಚೆ ಮಳೆ ಬೀಳ್ತಾಯಿತ್ತು. ಇವಾಗ ನೋಡಿ ಎಷ್ಟು ಬಿಸಿಲಿದೆ. ಈ ರೇಂಜಲ್ಲಿ ಬಿಸಿಲಿದೆ ಅಲ್ವಾ. ಬೇಕಾದ್ರೆ ನಾನು ತೋರಿಸ್ತೀನಿ. ಇವತ್ತು ಕಬಿನಿ ಹತ್ರ ನಾನು ಸ್ನಾನ ಮಾಡೋಕ್ಕೆ ಹೋಗ್ತಿದ್ದಲ್ಲ, ಚಕ್ಕಂತ ಮಳೆ ಮೋಡ ಮುಚ್ಕೊಳ್ಳುತ್ತೆ. ನಾನು ಸ್ನಾನ ಮುಗಿಸೋವರೆಗೂ ಬಿಸಿಲಿರುತ್ತೆ. ನಾನು ಬಟ್ಟೆ ಒಗೆಯೋವರೆಗೂ, ಬಟ್ಟೆ ವಾಶ್ ಮಾಡಿ ಕೈಗೆ ಎತ್ಕೊಂಡ ತಕ್ಷಣ ಮೋಡ ಕವರ್ ಆಗುತ್ತೆ.
ಸೊ ಬಟ್ಟೆ ಡ್ರೈ ಆಗೋದಿಲ್ಲ, ಆ ಥರ ಲಾಕ್ ಮಾಡ್ಕೊಳ್ತಾರೆ. ಅದು ಬಟ್ಟೆ ಏನಾದ್ರು ಅಪ್ಪಿತಪ್ಪಿ ಹಾಗೆ ಒದ್ದೆ ಬಟ್ಟೆ ಹಾಕೊಂಡು ಏನಾದ್ರು ಬೀದಿಗೆ ಬಂದುಬಿಟ್ರೆ, ಅಂದರೆ ರೋಡಿಗೆ ಬಂದುಬಿಟ್ರೆ, ಲಿಫ್ಟ್ ತೊಗೊಂಡು ಹೋಗೋಣ ಅಂದ್ಕೊಂಡೆ ಆವಾಗ ಬಿಸಿಲು ಬರ್ತದೆ, ಅಲ್ಲಿವರೆಗೂ ಬಿಸಿಲು ಬರೋದಿಲ್ಲ. ತಪ್ಪಿ ಏನಾದ್ರು ರೋಡಿಗೆ ಬರೆದ ಬಟ್ಟೆ ಹಾರಾಕೊಂಡು ಅಲ್ಲೇ ನೀರು ಕೂತ್ಕೊಂಡಿದ್ರೆ ಬಿಸಿಲು ಬರೋದೇ ಇಲ್ಲ, ನೆರಳೇ ಇರುತ್ತೆ. ಆ ಒದ್ದೆ ಬಟ್ಟೆಯಲ್ಲೇ ನಾನು ಓಡಾಡಬೇಕು ಆ ಥರ. ಈವನ್ ಗಾಳಿ ಬರ್ತಾ ಕೂಡ ಬಿಸೋದಿಲ್ಲ, ಗಾಳಿ ಬರ್ತಾ ಬಿಸಿರು ಹೋಗ್ಬಿಡುತ್ತೆ. ವಿಂಡ್ ಬರೀ ವಾಟರ್ ಅಷ್ಟೇ ಅಲ್ಲ, ವಿಂಡ್ ಕೂಡ ಒಡೆಯರ್ಸ್ ನೆಟ್ವರ್ಕಿಗೆ ಬರೋದು, W ಸೀರೀಸ್ ಎಲ್ಲ ಬರೋದು. ಇವರೆಲ್ಲ ಕಿಶೋರರು, ಸುಳ್ಳ ಮಕ್ಕಳು. ಹೇಳೋದು ವಿಂಡ್ ವಾಟರ್ ಅಷ್ಟೇ ಎಲ್ಲ ಖಾಲಿ ಹೇಳ್ಕೊಂಡು ಹೋಗ್ತದೆ. HR ಕಡಿಮೆ ಬರೋದಕ್ಕಾಗಲ್ಲ, ಇವ್ನು ಬ್ಲಾಕ್ ಮಾಡ್ಕೊಂಡು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೋಗ್ತಿದ್ದಾನು. ಅವರು ಇಬ್ಬರು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅವ್ನು ಬ್ಲಾಕ್ ಮಾಡ್ಕೊಂಡಿದ್ದು ಅಷ್ಟೇ ಅಲ್ಲ, ನನ್ನ ಕಾಲ ಹತ್ರ ಪಾಸ್ ಆಯಿತು. ಆ್ಯಕ್ಚುಲಿ ಅಲ್ಲಿ ಗಾಡಿ ವಿಂಡ್ ನನಗೆ ನನ್ನ ಕಾಲಿಗೆ ಅಷ್ಟು ಫೀಲ್ ಆಯಿತು. ಎಷ್ಟು ಫೀಲ್ ಆಯಿತು ಅಂದರೆ ಟಚ್ ಆಗಿ ಹೋಯಿತು ಅನ್ನೋ ಮಟ್ಟಿಗೆ ಫೀಲ್ ಆಯಿತು. ನೋಡಿ ರೈಟ್ ಹ್ಯಾಂಡ್ ಸೈಡಲ್ಲಿ ಜಾಗ ಇದೆ, ಹಂಗೆ ಬರ್ತಾ ಇದೆ. ಲಿಫ್ಟ್ ಇಲ್ಲಿವರೆಗೂ ಲಿಫ್ಟ್ ಸಿಕ್ಕೇ ಇಲ್ಲ. ಆರೋದು ಮಾಡ್ಕೊಂಡು ಹೋಗಿದ್ದು. ಅಪ್ಪ ಬೆಳಿಗ್ಗೆ ಯಾವ ರೇಂಜಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ, ನಾನು ಆ್ಯಕ್ಚುಲಿ ನನ್ನ ಕೈಲೇ ಟಾಲರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು 6 ರೇಂಜಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ. 2 ದಿವಸನೂ ಜಾಸ್ತಿ ಇತ್ತು, ಇವತ್ತಂತೂ ಬೆಳಿಗ್ಗೆಯಿಂದ ಕೇಳೋಂಗೇ ಇಲ್ಲ. ಈ ಕಡೆಯಿಂದ ಗನ್ ಹೌಸ್ಗೆ ಹೋಗ್ಬೇಕಾದ್ರೆ ಹೆವಿ ಹಾರನ್ ಸೌಂಡು, ಆ ಕಡೆ ಗನ್ ಹೌಸಿಂದ ಮತ್ತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಡೆಗೆ ಹೊರಡಬೇಕಾದ್ರೆ ಎಲ್ಲ ಹೆಡ್ಲೈಟ್ಗಳು, ಬರೀ ಲೈಟ್ಗಳು. ಈಗ ಎಲ್ಲ ಹೊಡ್ಕೊಂಡು ಹೋಗೋದು, ಆಳು ಮೂಳೆ ಎಲ್ಲ ಮಿಕ್ಸಡ್. ಹೆಡ್ಲೈಟ್ ಬಿಡೋದ್ರಿಂದ ಹಿಡಿದು ಸೌಂಡ್ ಮಾಡೋದು, ಧೂಳು ಎಳಿಸೋದು ಎಲ್ಲ ಫುಲ್ ಫ್ರಾಕ್ಷನ್. ಆ್ಯಕ್ಚುಲಿ ಬೋಲ್ಡ್ ಸ್ಟಾರ್ಟ್ ಅಂತ ಗಾಡಿ ಹೋಗ್ತಾ ಇದೆ, T-ಶರ್ಟ್. ಧೂಳು ಮತ್ತು ಹೊಗೆ ಕವರ್ ಮಾಡೋಕ್ಕೆ ಅಂತ ತೊಗೊಂಡೆ, ಆದರೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಮೊಬೈಲ್ ಇದು ಏನು ಪಾಸ್ವರ್ಡ್ ಬೇಗ ತೊಗೊಳ್ಳಿಲ್ಲ, ಅದು ಯಾಕೋ ಗೊತ್ತಿಲ್ಲ, ಅದು ಹೇಳಲಾಗ್ತಾ ಇತ್ತು. ಸ್ಕಾಟ್ 14 ಅದು ಇವನಿಗೆ ಚರಣಂಗೋಸ್ಕರ ನಿಲ್ಲಿಸಿರೋದು ಗಾಡಿ. ಅದು ಹೈಡ್ರಾ 14. ಆದರೆ ಉಲ್ಟಾ ಏನು ಗೊತ್ತಾ, ಇವಾಗ 12 ಗಂಟೆ 15 ನಿಮಿಷ ಆಗಿದೆ ಟೈಮಿಗೆ, 12 or 15. ಇದು ರಿವರ್ಸ್ ಬರ್ತಿರೋದೇನಕ್ಕೆ ಅಂದರೆ ಹೋಗು ಮತ್ತೆ KA 51MU 9874 ಮುಂದೆ ಟೈಟಲ್ ಮುಸ್ಲಿಂ ಬರೋ ಮುಂದೆ ಅದು 51MU 9874. ನಾನೇನು ಇದು ಮಾಡಬೇಕಾಗಿಲ್ಲ, ಏನು ಹೊಸ್ದಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ಅವ್ನು ಏನು ಮಾಡೋದು ಅಂತ. ಈಗ 12 ಗಂಟೆ 10 ನಿಮಿಷ ಆಗಿದೆ, 15 ನಿಮಿಷ ಆಗಿದೆ, ವಿಡಿಯೋ ಸಿಕ್ಕಿಲ್ಲ. ಆ್ಯಕ್ಚುಲಿ ಅವ್ನು ಬಂದಿದ್ದೇನು ಅಂದರೆ ಚರಣನ ಮುಂದೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ, ಮುಸ್ಲಿಮರು ಕೆಲಸ ಮಾಡ್ತೀವಿ ಅಂತ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಜೊತೆಗೆ ಮುಂದಕ್ಕೆ ಹೋದರು, ಕರ್ಕೊಂಡು ಹೋಗಿ ಸಾಯಬೇಕು ಅಷ್ಟೇ, ಊಟ ಸಿಗೋದಿಲ್ಲ ಅಂದರೆ ಆ್ಯಟಿಟ್ಯೂಡ್ ಅದು ಬಾಲಂಗೋಚಿ ಅವ್ರಿಗೆ ಆರ್ಗನೈಸ್. ಇದು ಪ್ರಕಾಶನ ಬಾಲಂಗೋಚಿ ಆರು ಥರ ಹೋಗ್ತಾರೆ, ಧೂಳು ಎಳಿಸ್ಕೊಂಡು ಹೋಗ್ತಾ ಇರೋದು. ಇದು ಧೂಳು, ಅದು ಧೂಳು, ಎಲ್ಲ ಧೂಳು. ಧೂಳು ಎಷ್ಟು ಎಳಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಕಾಮಗಾರಿ ಕೈಗೆ ಎತ್ಕೊಂಡಿರೋದು ಈ ಉದ್ದೇಶಕ್ಕೋಸ್ಕರ, ಗೊತ್ತಾಯ್ತಲ್ಲ. ನಾನು ಈಗ ಈ ಧೂಳು ಬಗ್ಗೆ ಎಷ್ಟೊಂದು ಸರಿ ಹೇಳಿದ್ದೀನಿ. ಇಲ್ಲಿ ಕಾಮಗಾರಿ ಕೈಗೆ ಎತ್ಕೊಂಡಿರೋದು ಅದಕ್ಕೋಸ್ಕರ ನನ್ನ ಕರೆಕ್ಟಾಗಿ ಕರ್ಕೊಬಂದರು ಅಲ್ಲೇ ಲಿಫ್ಟ್ ಡ್ರಾಪ್ ಮಾಡಿಬಿಡೋದು. ಯಾಕೆ ಇಷ್ಟೊಂದು ಟಾರ್ಚರ್ ಕೊಡೋದು ಈ ಸ್ಪಾಟಲ್ಲಿ ಅಂದರೆ, ಇದು ಕೃಷ್ಣರಾಜ, ಇದು ಕೃಷಿಗೆ ಸಂಬಂಧಪಟ್ಟಿದ್ದು. ಕೃಷ್ಣ, ನಾಲ್ವಡಿ ಕೃಷ್ಣ ಮತ್ತು ಚಾಮುಂಡಿ ಬೆಟ್ಟದ ಕೃಷ್ಣ, ಇದು ಕೃಷಿ ಅವ್ರ ನೆಟ್ವರ್ಕು ಬರ್ತದೆ. ಅದಕ್ಕೋಸ್ಕರ ಈ ಟಾರ್ಚರ್ ಕೊಡೋದು ಈ ಜಾಗದಲ್ಲಿ, ಹೊಗೆ ಎಳಿಸ್ಕೊಂಡು ಧೂಳು ಎಳಿಸ್ಕೊಂಡು ಎಲ್ಲ ಮಾಡ್ಕೊಂಡು.
ಬೇಕಂತ ಬರ್ತಾರೆ ಬಿಸ್ಕೊಳ ಮಗ. ಅದನ್ನ ಮುಚ್ಕೋದಲ್ಲ W1012 ಊಟ ಶೋಕೊಂಡು ಹೋಗೋದು ಆಟಿಟ್ಯೂಡ್ ಬರೋ ಕ್ರಿಯೇಟ್ ಮಾಡ್ತಾರೆ ಅಂತ ಮನೆ ವಾರ ತಂದ ನನಗೇನೋ ಕೂಡ ಧೂಳಲ್ಲಿ ಆ ಕಡೆಗೆ ಹೋಗು ಅಥವಾ ಆ ಕಡೆಗೆ ಹೋದ್ರೆ ಧೂಳು ಎಳಿಸ್ತೀವಿ ಅಂತ. ಅವ್ರೇನೇ ಮಾಡಿದ್ರು ಕತೆ ಮುಗೀತು. ಮೈಸೂರು ಯೂನಿಟ್ ಕತೆ ನಾನು ಬೆಂಗಳೂರು ಕಡೆಗೆ ಹೋಗ್ತೀನಿ. ಯಾರು ಗಾಡಿ ಅದು ಗಾಡಿ ಯಾವುದು ಅದೇ KA55 W1012 ಗಾಡಿ ಇದೆಲ್ಲ. ಆ್ಯಕ್ಚುಲಿ ಅವನು ಕಾಲು ಬೇರೆ ಉಚ್ಕೊಂಡು ತೋರಿಸ್ದ ಅವನು. ಆ್ಯಕ್ಚುಲಿ ಸಿದ್ಧಕಸಲ್ಲಿ ಹೊಡ್ಕೊಂಡು ಹೋಗೋದು ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗೋದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು ಅವನು. ವನಜ ದುರ್ಗಾ ಪರಮೇಶ್ವರ್ ಹೇಳಿಲ್ವಾ, ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ಜೊತೆಗೆ ಇವರು ಜೊತೆಯಲ್ಲಿ ಬರ್ತೀನಿ ಅಂತ, ದುರ್ಗಾ ಪರಮೇಶ್ವರ ದೇವಸ್ಥಾನದವರು ಜೊತೆಯಲ್ಲಿ ಬರ್ತೀನಿ ಅಂತ. ನಾನು ಬಂದೂರು ಬೆಂಗಳೂರು ಗೆಲ್ಗೆ ಹೋದ್ರು ಜೊತೆಯಲ್ಲೇ ಬರ್ತೀನಿ ಅಂತ ಅವನ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾನೆ. ನಾನು ಫುಲ್ ಅಂತ ಹೇಳಿದೆ. ಧೂಳು ಅಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಅಂದರೆ ಇನ್ನೂ ಲಿಫ್ಟ್ ಸಿಕ್ಕಿಲ್ಲ, ಇನ್ನೂ ಕರ್ಕೊಂಡು ಹೋಗ್ತೀವಿ ಮುಂದಕ್ಕೆ ಅಂತ. ಇನ್ನೂ ಲಿಫ್ಟ್ ಕೊಟ್ಟಿಲ್ಲ, ಎಳ್ಕೊಂಡು ಹೋಗ್ತೀವಿ ನೀನು ಅಂತ ಅವ್ರು ಅವ್ರ ಅರ್ಥ ಏನಂದರೆ ಇನ್ನೂ ನೀನು ಎಳ್ಕೊಂಡು ಹೋಗ್ತೀವಿ ಮುಂದಕ್ಕೆ ಅಷ್ಟೇ. ಅದೇ ಇನ್ನೂ ಕಾಲು ಹಂಗೆ ಎತ್ಕೊಂಡೇ ಹೋಗ್ತಾವ ನಾನು, ಆದರೆ ಮುಂದಕ್ಕೆ ಎಳ್ಕೊಂಡು ಹೋಗ್ತೀವಿ ಅಂತ. ಇಲ್ಲಿ ಒಂದು KA20 M6549 ಇವರು ಗಾಡಿ ಈ ಕಡೆ ತೊಗೊಬಂದಿದೆ. ಆ್ಯಕ್ಚುಲಿ ಇಲ್ಲೇ ಟೈರ್ ಮಾರ್ಕು ಸಿಗುತ್ತೆ ಕಾಣ್ತದೆ. ಹೆಡ್ಲೈಟ್ ಆನ್ ಮಾಡ್ಕೊಂಡು ನಾನು JG8523 ಅವ್ನು ಹೆಡ್ಲೈಟ್ ಆನ್ ಮಾಡ್ಕೊಂಡು ಆ ಕಡೆ ಇರಲಿ. ಟೈರ್ ಮಾರ್ಕ್ ಕೂಡ ಕಾಣ್ತದೆ ಇವ್ರು ಬಂದಿರೋದು. ಗಾಡೀಲಿ ಏನಾಯ್ತಿದೆ ಹೊಡ್ಕೊಂಡೋದ, ಮಿರರ್ ಟಚ್ ಆಯ್ತು ನನಗೆ. ಈ ಕೆರೆ ಹತ್ರ ಬರ್ತಾಯಿದ್ದೀನಿ. ಬಂಡಿಪಾಳ್ಯ ದಾಟ್ಕೊಂಡು ಈ ಗಾಡಿ ನಂಬರ್ ಇಲ್ಲ, ಅದೇನೇ ಆ್ಯಟಿಟ್ಯೂಡ್ ತೋರಿಸೋದು ಲೋಡಕ್ಕೆ ಬಂಡಿಪಾಳ್ಯ ದಾಟ್ಕೊಂಡು ಇಲ್ಲಿ ಅವರು ಕೆರೆ ಇದೆಯಲ್ಲ, ಈ ಕೆರೆ ಮೇಲೆ ಹೋಗ್ತಾಯಿದ್ದೀನಿ. ಇನ್ನೂ ಲಿಫ್ಟ್ ಸಿಕ್ಕಿಲ್ಲ. ಜೊತೆಗೆ ಹೊಸದಾಗ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಕಡ್ಕೊಳಗೆ ಹೋಗಿ ಬಂದು ತೆಗೆಸ್ಕೊತೀನಿ ಅನ್ನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ನಡೀತಾ ಇದೆ. 3 ಜನ 4 ಗಿರ ತೋರಿಸ್ಕೊಡಿದ್ರು ಆ ಆ್ಯಟಿಟ್ಯೂಡ್. ಆ್ಯಕ್ಚುಲಿ ಇನ್ನೂ ಎಳ್ಕೊಂಡು ಹೋಗ್ತಾ ಹೋಗುತ್ತೆ, ಕಾಲು ತೋರಿಸ್ಕೊಂಡೆ ಎಳ್ಕೊಂಡೋದ್ರು. ಇದು ಆರ್ಗನೈಸ್ಡ್. ಇದು ಗೌರ್ಮೆಂಟ್ ಬಸ್ಸಲ್ಲಿ ಅವ್ರು 2 ಒಟ್ಟಿಗೆ ಬರ್ತಲ್ಲ, ಇದು ಆರ್ಗನೈಸ್ಡ್. ಇದು ಗೌಡ್ರ ಗಾಡಿ ಈಗ ಶೆಲ್ ಪೆಟ್ರೋಲ್ ಬ್ಯಾಂಕಿಂದ ಇನ್ನೂ ಸ್ವಲ್ಪ ಮುಂದೆ ಹೆಚ್ಚು ಕಡಿಮೆ ಏರ್ಪೋರ್ಟ್ ಹತ್ತಿರ ಅಲ್ಲಿ ಪಿಕ್ ಮಾಡಿದವರು ಈ ದೇವಸ್ಥಾನದವರೆಗೂ ಬಿಟ್ಟಿತ್ತು. ನಡ್ಕೊಂಡೇ ಬಂದಿದ್ದೀನಿ ಅಲ್ಲಿಂದ, ಮೈಸೂರಿಂದ ಆಲ್ಮೋಸ್ಟ್ ಏರ್ಪೋರ್ಟ್ ಹತ್ತಿರ ಅಲ್ಲಿವರೆಗೂ ಬಂದಿದ್ದೀನಿ. ಅಲ್ಲಿಂದ ಬಂದಿದ್ದು ಅಲ್ಲಿಗೆ ಸಿಕ್ಕಿದ್ದು. ಆರ್ಗನೈಸ್ ಇದು, ಎಲ್ಲರೂ ಆರ್ಗನೈಸ್ಡ್, ಅದಕ್ಕೆ ಆ ಕಡೆ ತಿರುಗಿಸಿದ್ರು. ಇದು ಆರ್ಗನೈಸ್ಡ್ ಸುವಿಧ ಮತ್ತು ಕಂದ ಇವನೇ ಅಂದ್ಕೊಳ್ತೀನಿ. ಅವತ್ತು TVS ಗಾಡಿ ಹೋಗೇ ಬಿಡ್ತಾ ಇದ್ದಿದ್ದು.
ನಮ್ಮ ಸ್ನೇಹಿತರು ಅವರೇ ನಾನು ಫೋನ್ ಮಾಡ್ಕೊಂಡು ನಮ್ಮ ನೇತ್ರ ಮಗಳು ಒಬ್ಬರು ಕೊಟ್ಟಿದ್ದಾರೆ. ಇಲ್ಲಿವರೆ ಬಂದ ತಕ್ಷಣ ಹೇಳ್ದ ಹಿಡಿತಲ್ಲ ಹೆರಿಟೇಜ್ ಹೀರಾನಗರ ಇದು ವೆರಿ ಕಾಮನ್ ಇದು ಸಾಜಲ್ ಸಖತ್ ವೆರಿ ಕಾಮನ್. ಇಲ್ಲೇ ಸ್ಪಾಟ್ಗೆ ಕರೆಕ್ಟಾಗಿ ನಿಂತ್ಕೊಳ್ಳಿ ಆಚೆ ಏನಾದರೂ ಉದ್ದೇಶ ಆರ್ಗನೈಸ್ಡ್ ಎಲ್ಲ ಹೊರಗೆ ಬರುವಾಗ ಎಲ್ಲ ಫಿಲ್ ಫಾರ್ಮುಲಾ ಯೂಸ್ ಮಾಡ್ತಾರೆ ಅಂತ ಎಲ್ಲ ತುಂಬ್ಕೊಳ್ತಾರೆ. ಒಳಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ, ಆರೋಗ್ಯ ತುಂಬ್ಕೊಳ್ತಾರೆ. ಫಸ್ಟ್ ಸೈಡ್ ಹೇಳ್ತೀನಿ ಫುಲ್ ವೆಲ್ ಟೈಟ್. ಫ್ಲ್ಯಾಶ್ ಬಿಟ್ಟಿದೆ. ಡೋರ್ ಕ್ಲೋಸ್ ಮಾಡಿದ್ದು ಮತ್ತು ಓಪನ್ ಮಾಡಿದ್ದು ನೋಡಿ ಎಲ್ದಿದ್ದು ಮ್ಯಾಕ್ಸಿಮಮ್ 3 to 4 ಮಿನಿಟ್ಸ್ ಓಪನ್ ಬಿಡಿದ್ದು ಮಧ್ಯೆ ಟೈಮ್ ಇರೋದು 3 to 4 ಮಿನಿಟ್ಸ್ ಅಷ್ಟೇ. ರೈಟ್ ಹ್ಯಾಂಡ್ ಸೈಡ್ ಜಾಗ ಖಾಲಿ ಬಿಟ್ಟಿದ್ದಾರೆ. ಈ ಹಿರಿಯ ನಾಗರಿಕನಿಗೋಸ್ಕರ ಬಿಟ್ಟಿದ್ದಾರೆ.
ಕಡಿಮೆ ಊಟ ಆಗ್ತಿದೆ. 2 ಸರಿ ಹಾಕಿದ್ರೆ 2 ಸರಿ ಊಟ ಕಡಿಮೆ ಆಗ್ತಿದೆ. ಒಂದಿನ ಊಟ ಹಾಕಿ ಅದಕ್ಕೆ ವೇಸ್ಟ್ ಮಾಡ್ಬಿಟ್ಟಿಲ್ಲ. ಅದು ರೇಟ್ ಕಾಣ್ತದೆ. ಈಗ ಆ್ಯಕ್ಚುಲಿ ಸಾಕು ಫಸ್ಟು ಒಂದು ಸರಿ ಹಾಕ್ಕೊಡ್ತೀವಿ ಹಾಕಿಲ್ಲ ಸರಿ ಜಾಸ್ತಿ ಹಾಕೋಕ್ಕಾಗಿಲ್ಲ. ಎರಡು ಬಾರಿ ಹಾಕಿ ಊಟ ಸರಿ ಹಾಕಿರೋ ಊಟ ಅದು. ಜೊತೆ ಏನಪ್ಪ ಅಂದರೆ ಮರಗಳ ಕೆಳಗಡೆ ಕಾರ್ಗಳು ನಿಲ್ಲಿಸಿರೋದು, ಕುತ್ಕೊಳ್ಳೋ ಜಾಗ ಎಲ್ಲ ಕಳಿಸಿದ್ದಾರೆ. ಅಂದರೆ ಆ ರೇಂಜಲ್ಲಿ ಏನು ಟ್ರಾಫಿಕ್ ಏನಿಲ್ಲ, ಸಿಕ್ಕಾಪಟ್ಟೆ ಹಬ್ಬ ಅನ್ನೋ ಕಾರಣಕ್ಕೆ ಎದ್ವತ್ತದ ವೆಹಿಕಲ್ಸ್ ಏನು ಬಂದಿಲ್ಲ. ಇವರು ನೀವು ತೊಗೊಬಂದು ನಿಲ್ಲಿಸಿರೋದು ಅಷ್ಟೇ. ತಿಪ್ಪೇಸ್ವಾಮಿ ಅಂತ ಫೋರ್ಸ್. ಸೆಕೆಂಡ್ ರೌಂಡ್ ಹೋಗ್ಬೇಕೀಗ. ಫಸ್ಟ್ ರೌಂಡ್ ಸಾಕಾಗಿಲ್ಲ ಊಟ, ಸೆಕೆಂಡ್ ರೌಂಡ್ ಹೋಗ್ತೀನಿ. ಪೃಥ್ವಿ ಕಡಿಮೆ ಪೃಥ್ವಿ ಅಂತಿದೆ. ಲಗೇಜ್ ಎತ್ತೋ ಜಾಗ ಇದೆಯಲ್ಲ, ಅಲ್ಲಿ ಸ್ಕ್ರ್ಯಾಚಸ್ ಆಗಿದೆ, ಎಲ್ಲ ಆಕ್ಸಿಡೆಂಟ್ ಆಗಿದೆ. ಅದು 2+1 ಮೋಹಿತ. ಆ್ಯಕ್ಚುಲಿ ಅದು ಯಾಕೆ ತೋರಿಸ್ತಾ ಇದ್ದಾರೆ ಗೊತ್ತಾ? KF04 AE 5468 A04 K04 ಅದು ಇದಕ್ಕೆ ಯಾರದು ಶಾಂಭವಿಗೆ ಒಳಗೆ ತೋರಿಸ್ತಾ ಇರ್ತದು. ಶಾಂಭವಿಗೆ ಒಬ್ಬ ಪೃಥ್ವಿ ಅಂತ ಮಾವನ ಮಗ ಇದ್ದಾನೆ, ನನ್ನ ಕ್ಲಾಸ್ಮೇಟ್ ಕೂಡ. ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ಏನಾದ್ರು ಮಾಡ್ತಾ ಇದ್ದಾರೆ ಒಟ್ಟಲ್ಲಿ. ಬಟ್ ಆಯ್ತು ಅವನಿಗೆ ಒಟ್ಟು ಊದಿಸ್ಕೊಂಡು ನಿಂತವನೆ, ದುಡ್ಡು ಗಿಡೆಲ್ಲ ಜ್ವರ ತೆಗೆದು ತೋರಿಸ್ತಾವನೆ. ಜೊತೆ ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರಲ್ಲ, ಇವನು ಎಷ್ಟೊಂದು ಸರಿ ಮೊಬೈಲ್ ಚಾರ್ಜ್ ಮಾಡೋ ಜಾಗದಲ್ಲಿ ಬಂದಿರೋದು ನೋಡಿದ್ದೀನಿ. ಇವನು ಯಾಕೋ ಗೊತ್ತಿಲ್ಲ, ಗುರು ಪಕ್ಕದಲ್ಲೇ ಓಡಾಡ್ತಾವನೆ. ಇಲ್ಲಿ ಯಾರು ಮಾರ್ಕೆಟಿಂಗ್ ಮಾಡ್ತಾವನೆ ಬಟ್ಟೆನ ಕಾಣೋ ನಾನು. ಇಲ್ಲಿ ಇದಕ್ಕೆ ಇಲ್ಲಿವರೆಗೆ ಬಂದ ಅವನಿಗೆ. ಇಲ್ಲಿ ಮುಂದೆ ಊಟ ಮಾಡ್ತಾವನೆ ಯಾರು ಗೊತ್ತಾ? ಎಷ್ಟೊಂದು ಸರಿ ಮೊಬೈಲಲ್ಲಿ ಚಾರ್ಜ್ ಮಾಡ್ಬೇಕಾದ್ರೆ ಮುಂದೆನೇ ಲಗೇಜ್ ಇಟ್ಕೊ ಓಡಾಡ್ತಿದ್ದಲ್ಲ ಅವನು. ಮೈಸೂರಿಂದ ಇಲ್ಲಿವರೆಗೆ ಪಾರ್ಸಲ್ ತೊಗೊಬಂದು ತಿನ್ನೋಂಥದ್ದೇನು ರೋಗ ಅವನಿಗೆ? ಇಲ್ಲಿಗಂಡು ಬರೋಂಥದ್ದೇನು ಹೋಗಲಿ, ಅಲ್ಲಿಂದ ಪಾರ್ಸಲ್ ತಂದು ಇಲ್ಲಿ ತಿಂತಾ ಇರೋದು. ಇವನ್ನೆಲ್ಲ ಬಿಚ್ಚಾಕೊಂಡ್ಬಂದು ಇಲ್ಲಿ ಬಟ್ಟೆ ಬಚ್ಕೊಂಡು ಕೂತಾವ ನೀವು. ಹೇಳಿಲ್ವಾ ಇದೆಲ್ಲ ಆರ್ಗನೈಸ್ ಇದೆ ಅಂತ, ಜನಗಳೇನಿಲ್ಲ ಅಂತ ಹೇಳ್ಕೊಳ್ಳೋಂಥ ಜನ ಏನೂ ಇಲ್ಲ, ಸುಮ್ಮನೆ ತೊಗೊಬಂದು ಪಾರ್ಕ್ ಮಾಡಿರೋದು ಅಂತ. ಅದಕ್ಕೆ ಎವಿಡೆನ್ಸ್ಗಳು ಇವರಿಬ್ಬರು, 2 ದೇವರ ಮಕ್ಕಳು, ಅವನೊಬ್ಬ ಇವನೊಬ್ಬ. ಮತ್ತು ಈ ಕಾರು, ಸಾರಿ ಬಸ್, ಪೃಥ್ವಿ ಹೆಸರಿರೋ ಬಸ್.
04NE7055 ಪ್ರೆಗ್ನೆಂಟ್ ಅವಳು. ಏನಾರ ಮುಂದೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾವೆ. ಹಾಕ್ಕೊಳ್ಳೋದು ಶಬರಿಮಲೆ ಅಯ್ಯಪ್ಪನ ಮಾಲೆ ಹಾಕ್ಕೊಳ್ಳೋದು ಮಾಡಿರೋ ಕರ್ಮ ಪಾಪಗಳೆಲ್ಲ ಕಳಿಯೋದಕ್ಕೆ, ಪಾಪಗಳು ಕಳಿಯೋಕ್ಕೆ. ಇದ್ರ ಆಡೋ ಆಟಗಳಿಂದ ಅದು ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋಲ್ಲ. ಗೌಡನ್ ಫಾರ್ಮುಲಾ ತೋರಿಸೋದೇ ಓಡಾಡ್ತಾನೆ. ಆ್ಯಕ್ಚುಲಿ ನಾನು ಮುಂಚೆ ಉಳ್ಕೊಳ್ತಿದ್ನಲ್ಲ, ಸೆಪ್ಟೆಂಬರ್ 2022ರಲ್ಲಿ ಬಂದ್ಮೇಲೆ ಗಲಾಟೆ ಆದಮೇಲೆ ಲಾಸ್ ಏಂಜಲ್ಸ್ ಲೇಕರ್ಸ್ ಇಮೇಜ್ ಫಾರ್ಮುಲಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿ ಬದ್ದೂರಿಂದ ಓಡಿಸ್ತಾರಲ್ಲ, ಸೊ ಅಲ್ಲಿಂದ ಬಂದಮೇಲೆ ನಾನು ಇಲ್ಲಿ ಉಳ್ಕೊಳ್ತೀನಲ್ಲ, ಆವಾಗ ಇದು ಹೆವಿ ಪೀಕ್ ಲೆವೆಲ್ಲಿತ್ತು ಅದು ಶಬರಿಮಲೆ. ಯಾಕೆ ಅಂದರೆ ಅಲ್ಲೇ ಶಬರಿಮಲೆ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲಿ ಭಕ್ತರು ಬರೋರಲ್ಲ ಅವ್ರುಗಳು ಅಯ್ಯೋ ಅಲ್ಲಿ ಮಲಗೋಗಿ ಬಿಡ್ತಾರಲ್ಲ ಬಡ್ಡೆಗಳು, ಅದೇನು ನಾಚಿಕೆನೇ ಆಗೋಲ್ಲ ಅವ್ರುಗಳಿಗೆ. ಮಾಲೆ ಹಾಕ್ಸ್ಕೊಂಡು ಆಡಬಾರ್ದು ಆಟ ಎಲ್ಲ ಆಡ್ತಾರೆ ಅವರು. ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ರೆ ಎದ್ದೇಳಿಸೋದು, ಅಲ್ಲಿ ಬಂದು ಪ್ರೇಯರ್ ಮಾಡೋದು, ದೇವ್ರ ಮುಂದೆ ನಿಂತ್ಕೊಂಡು ಅಯ್ಯೋ ಇಷ್ಟೆಲ್ಲ ಆಟಗಳು ಆಡೋದವರು. ಬೇಕಂತಾನೆ ಫ್ಲಾಶ್ ಮಾಡೋದು. ಯಾಕೆ ಬಟ್ಟೆ ಬಿಚ್ಕೊಂಡು ಓಡಾಡ್ತಾರೋ ಬಟ್ಟೆ ಎಕ್ಸ್ಟ್ರಾ ಗೊತ್ತಿಲ್ಲ. JK1018 ಇರ್ಬೋದು, ನಾಟ್ ಶೋರ್. ಗಾಡಿ ಮೇಲೆ ಏನೇನು ಬರೆದ್ಬಿಟ್ಟಿದ್ದಾನೆ, ಅಂದರೆ ವಿಭೂತಿ ಎಲ್ಲ ಬರೆದ್ಬಿಟ್ಟಿದ್ದಾನೆ, ಏನು ಕಾಣ್ತಾ ಇಲ್ಲ. ಟಾಯ್ಲೆಟ್ ಮಾಡೋರು ಮಧ್ಯ, ಬಸ್ ಮಧ್ಯೆ ಕಾರ್ ಮಧ್ಯೆ 3 ಜನ ಕಾಣ್ತಾರೆ. ನನ್ನ ಕಣ್ಣಿಗೆ ಕಾಣ್ತಾರೆ, ಕ್ಯಾಮ್ರಾ ಕಾಣೋ ಡೌಟ್. ಈ ಗಾಡಿ ಇತ್ತದ್ದು ಕರೆಕ್ಟಾಗಿ ಸೆಂಟ್ರಲ್ಲಿ ಆಗ್ತಾನೆ. ಯಾಕೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಎಕ್ಸಿಟ್ ದಾಸಭವನದ ಎಕ್ಸಿಟ್ ಇದೆ ಅಲ್ಲಿ, ಅದ್ರ ಭಾಗ, ಅದಕ್ಕೆ ಒಂದು ತಂದು ಹಾಕೋದು. ಮತ್ತು ಎಲ್ಲ ಒತ್ತಿಗ ಪಾದಗಳೆರಡನ್ನೂ ತೋರಿಸ್ತಾ ಇದ್ದಾರೆ ನಿಂತ್ಕೊಂಡು. ಇವರು ಡೋರನ್ನು ತೆಗೆದು ಹಾಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಈಸಿಯಾಗಿ ಅವ್ರ ಇಂಟೆನ್ಷನ್ ಏನು ಅನ್ನೋದು. ಅವ್ರು ಡೋರ್ ತೆಗೆದು ಅಷ್ಟಾಗಲ್ಲ ಇಲ್ಲಿ ಬಿಟ್ಕೊಂಡಿರೋದು ಅಂದರೆ ಆ ಕಡೆ ಒಂದೆರಡು ಇದೆ, ನಾನು ಆ ಕಡೆ ಕೂತ್ಕೊಂಡ್ರೆ ಎಕ್ಸಿಟ್ ಕಾಣ್ಬಿಡ್ತದೆ. ಸೊ ನನಗೆ ಎಕ್ಸಿಟ್ ಕಾಣದೇ ಇರಲಿ ಅನ್ನೋದು ಅವರ ಪ್ಯೂರ್ ಇಂಟೆನ್ಷನ್ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಡೋರ್ ಓಪನ್ ಮಾಡ್ಕೊಂಡಿರೋದು ಎಷ್ಟಾಗಲ ಆಗುತ್ತೆ ಅಷ್ಟಾಗಲ ಕವರ್ ಮಾಡ್ಕೊಂಡಿದ್ದಾರೆ. KA06MB 712. ಹಿಡಿದುಬಿಟ್ಟ ಅವ್ನು ಮೇಲೆ ಕೂತ್ಕೊಂಡು ಅವನು ಅವು ಥರ ನೋಡಬೇಕಾಗಿತ್ತು. ಯಾವ ರೇಜಿಗೆ ಆಗ್ಲಿಸ್ತಾ ಇದ್ದಾಗ ಅವನು ಸಾಮಾನು ತೋರ್ಸೋಕ್ಕೆ ಒಳ್ಳೆ ಮಗಂತಂದು ಶುರು ಅದು ನೋಡೋಣ ಫಾರ್ಮುಲಾ ತೋರ್ಸೋಕ್ಕೆ. ಇವ್ರು ದಿನ ನಿಂತೇ ಇಲ್ಲ, ಎಕ್ಸಿಟ್ ಕ್ಲೋಸ್ ಮಾಡ್ಕೊಂಡಿರೋರು ಅಷ್ಟೇ. 2 ಹೆಸರು ಒಳಗೆ ಹೋಗ್ತಾ ಇದ್ದೀನಿ, ಜನ ತುಂಬಿ ತುಳುಕ್ತಾ ಇದ್ದಾರೆ, ಈಚೆಗೆ ಓವರ್ಫ್ಲೋ ಆಗ್ತಾ ಇದ್ದಾರೆ, ಅಷ್ಟೊಂದು ಜನ ಇದ್ದಾರೆ. ಆ್ಯಕ್ಚುಲಿ 2 ಹೆಸರು ಹೋಗ್ತಾ ಇದ್ದೀನಿ. ಸಮಯ 2:30 ಕರೆಕ್ಟಾಗಿ. ಇದು
ಹೊಸ ಪ್ರತಿಭೆ ಇದೆ. ಹೋಗಿ ಹೋಗಿ ಒಳಗೆ ಕೊಡೆಗೆ ಹೋಗಿ ಕೊಡೆಗೆ ನಿಂತ್ಕೋಬಾರ್ದು ಹೋಗ್ತಾ ಇರಿ. ಮೊಬೈಲು ಆ ಥರ ಹೊರಗಿಡಿ, ಜೋಬಲ್ಲಿ ಇಟ್ಕೊಬೇಡಿ. ಆದೇಶಗಳು ತೆಂಗಿನಕಾಯಿ ಅಂದರೆ ಮಂಜುಳಕಾಯಿ ಅಂತ ಇದು ಅಷ್ಟೇ ಆದೇಶ. ಜೊತೆಗೆ ರಾಜೇಶ್ ಕಡೆ ಒಬ್ಬ ರಾಜೇಶನ ಕಡೆ ಅದಕ್ಕೆ ಆದೇಶಗಳು ಬರ್ತಾರೆ. ರಾಜೇಶನ ಕಡೆ ಬಿಡಿಸೋ ಸಾಧ್ಯತೆ ಇರ್ತೈತೆ, ಹಚ್ಚಿಬಿಡಿಸೋ ಸಾಧ್ಯತೆ ಇರುತ್ತೆ. ಈಗ ತೆಂಗಿನಕಾಯಿ ತೋರಿಸಿದಾಗ ಮಂಜು ಅವರ ಪ್ರೆಸೆಂಟ್ ಮಾಡ್ತಾರೆ. ಜೊತೆಗೆ ಕೂದಲು ಪೀತಾ ತೆಂಗಿನಕಾಯಿ ಕೂದಲು ಬಿಡಿಸೋ ಕೆಮಿಕಲ್ ಯೂಸ್ ಮಾಡಿದ್ದೀವಿ ಅಂತ ಆರ್ಟಿಫಿಷಿಯಲ್ ಎರಡೂ ಕೂಡ ಆಗುತ್ತೆ. ತೆಂಗಿನಕಾಯಿ ತೆಂಗಿನ ಕಾಯಿ ಅಂತ ಆಗಲೇ ಅಲ್ಲಿ ಊಟ ಜಾಸ್ತಿ ಬಡಿಸೋ ಸಾಧ್ಯತೆ ಇರುತ್ತೆ. ಊಟ ಫುಲ್ ಎತ್ತಿತ್ತು. ಹೋಗಿ ತಟ್ಟೆ ಚೆಕ್ ಮಾಡ್ತಾ ಇದ್ದಾರೆ. ಬೇಕು ಊಟ ಮಾಡೋದು ಸಾಂಬಾರು ಜಾಸ್ತಿ ಆಗಲಿ ಹೆಚ್ಚು ಸಾಂಬಾರು. ಇಷ್ಟನ್ನು ಬಿಡ್ತಾ ಎಲ್ಲಿಗೆ ಹಾಕಬೇಕು ನುಗ್ಗಾಗಿ ಸ್ವಲ್ಪ ದಯವಿಟ್ಟು ಸ್ವಲ್ಪ ಬೇಕಂತ ವೇಸ್ಟ್ ಮಾಡಿದೆ. ಆಡಿಯೋ ಕವರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಬೈತಾರೆ ಅಂತ ಅಂದ್ಕೊಂಡ್ರೆ ಬೈಲಿಲ್ಲ, ಒಗ್ಗಾಕಿ ಅಂತ ಅಷ್ಟೇ ಅಲ್ಲ. ರಾಜೇಶ್ ಶೆಟ್ಟಿ ಕಲ್ತೀನಿ ಮತ್ತು ರಾಜೇಶ್ ಶೆಟ್ಟಿ ಪೂರ್ತಿ ಕವರ್ ಮಾಡಿದ್ದೀನಿ. ಈ ಬೋಳಿನಾಗ ಮಧ್ಯನ ಓಡಾಡ್ತಿದೆ. ಎಷ್ಟು ಶುರು ಓಡಾಡ್ತೀವಿ ಈಗ ಇದೇ ಆರ್ಡ್ರ್ ಪಾಸ್ ಮಾಡ್ತೀವಿ ನೋಡಿ ರಾಜೇಶ್ ಕಡೆ ಈಗ ಕೊಟ್ಟನ ರಾಜೇಶ್ ಅಲ್ಲ. ₹100 ಹಾಂ ಆಯ್ತು 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 ಆಯ್ತು.
ಮತ್ತೆ ಮುಂದೆ ಹೋಗ್ತಾ ನೀವು ಪಂಚ ಬಿಳಿ ಪಂಚ ಕೊಕ್ಕರೆ ಕಾಲಾಗ ಹೋಯ್ತಾವನಲ್ಲ ಎತ್ತಿಗೆಲ್ಲ ಕಣ್ಣಂಗೆ ಪಂಚ ಕಟ್ಕೊಂಡು ಅವನು ಅವನ ಜೊತೆ ದಾಸೋಹ ಭವನದಿಂದ ಹೊರಗಡೆ ಬರಬೇಕಾದ್ರೆ ಅವ್ರು ಇದ್ದರು ಅಲ್ಲಿ ಕಟ್ಟಿಟ್ಟು ಅವ್ರು ಕಂಡಿರ್ತಾರೆ ಖಂಡಿತ. ನಾನು ದೊಣ್ಣೆ ಕೂಡ ಅವ್ನು ಮುಖದವರೆಗೂ ತೊಗೊಂಡೋಗಿದ್ದೆ ನಾನೇ ಬೇಕಾಗಿದ್ದಂತ ಇನ್ನು ಪ್ರಕಾಶ್ ಸ್ಟೇಡಿಯಂ ಟೀಮಲ್ಲಿ ಅಲ್ಲಿ ಮಾತಾಡ್ತಾ ಇದ್ದಾನಲ್ಲ ಫುಲ್ ಆನ್ ಶರ್ಟು ಇರಲಿ ಪ್ರಕಾಶ್ ಸ್ಟೇಡಿಯಂ ಟೀಮ್ ಅಲ್ಲಿ ಈಗ ಅಂಡರ್ವೇರ್ ತೋರ್ಸೋನಿಗೆ ಮೇಲೆ ಕಿತ್ತಿಗೆಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದಾನಲ್ಲ ಅವನು ಪಂಚ ಹಾಕೊಂಡು ಅವನು ಮುಂದ್ಗಡೆಯಿಂದ ನೋಡೋಕ್ಕೆ ನಮ್ಮ ಕ್ಲಾಸ್ ರಾಜು ಇದ್ದಾನಲ್ಲ ಅವ್ರ ಅಪ್ಪನ ಥರ ಇದ್ದಾನೆ. ಹೆವಿ ತಿನ್ಬಿಟ್ಟೆ ದಬಾಯ್ತು ಅದನ್ನು ತಿಂದರೆ ಈಚೆಗೆ ಬುಸಕ್ಕಂತೆಲ್ಲ ಬಂದ್ಬಿಡೋದು ಅಂದ್ಕೊಳ್ತೀನಿ ಅದಕ್ಕೆ ಬಿಡೋಡ ಬೇಡಪ್ಪ ಅಂತ ಅದೇ ತೋರಿಸ್ಕೊಂಡು ಕೂತಿರೋದು ಹಿಡ್ಕೊಂಡು ಹೋಗೋಕೆ ನೀನು ಅಂತ. ಗಾಡಿ ನಂಬರ್ ಸಾಧ್ಯ ಆದರೆ ಹೋಗ್ತೀನಿ ನೋಡೋಣ. K09D 9Dನೇ ಅದು D ಸೀರೀಸ್ 9D ಬಸವೇಶ್ವರ ಕೃಪೆ ಎರಡೇ ಗಿರಿಯನ್ನಕ್ಕೆ ಓಡಿಸ್ತಾರೆ ಮಗ. 6484 ಇರ್ಬೋದು, ನಾಟ್ ಶ್ಯೂರ್. 9D 6484 ಆಲ್ಮೋಸ್ಟ್. 9 ಸುರೇಶ ಡಿ ಅವ್ರ ಮಗ ಸೂರ್ಯಪುತ್ರ. ಆದರೆ ತಿಗ ಹೊಡ್ಸ್ಕೊತಾ ಇರೋದು ನಾನು, ಸೂರ್ಯಪುತ್ರ ಕರಡಿನ ಜಾಗದಲ್ಲಿ ತಿಗ ಹೊಡ್ಸ್ಕೊತಿರೋದು ನಾನು. ಹೆಸರಿಗೆ ಸೂರ್ಯಪುತ್ರ ಅಂತ ಹಾಕೊಂಡು ಬೋಳಿ ಮಕ್ಕಳು ಮೆಡ್ಗಾರಿಕೆ ಮಾಡ್ತಾರೆ ಅವರು. ಎಲ್ಲರೂ ಅಷ್ಟೇ ನನಗೆ ಒಬ್ಬ ವ್ಯಕ್ತಿಗೆ ಒಂದು ಪೊಸಿಷನ್ಸ್ ಇರ್ತದೆ. ಇವಾಗ ಯಾವ ತಿಂಗಳಲ್ಲಿ ಹುಟ್ಟಿರ್ತಾನೆ ಅದೊಂದೇ ಪೊಸಿಷನ್ಸ್ ಇರ್ತದೆ. ನನಗೆ 10 ಪೊಸಿಷನ್ಸ್ ಇರ್ತದೆ 1 to 10 ಆಯಿತಾ. ಫ್ರಮ್ ಯೆಲ್ಲೋ ಕಿಂಗ್ ಟು 10 ಆಲ್ ರಿಲೇಷನ್ಶಿಪ್ ಬೆಸ್ಟ್ ಪೊಸಿಷನ್ಸ್ಗಳಿವೆ. ನನ್ನ ಹೆಸರಲ್ಲಿ ಸಿಕ್ಕಾಪಟ್ಟೆ 7 ತಲೆಮಾರಿಂದ ನೆಟ್ವರ್ಕ್ ಫಾರ್ಮೇಷನ್ ಮಾಡಿದಾರಲ್ಲ, ಹೀಗಾಗಿ ನನಗೆ 10 ಪೊಸಿಷನ್ಸ್ ಇರ್ತದೆ. ಇವನು ಇನ್ನೂ ತೋರ್ಸೋಕ್ಕೆ ಬರ್ತಾ ಇರೋದು ಹೊರಕ್ಕೆ. ಪೊಸಿಷನ್ಸ್ ಇರ್ತವೆ. ಮತ್ತೆ ಬಾ ಅಂತ, ಅಲ್ಲಿಗೆ ಬಾ ಅಂತ, ಹೊಳೆ ಹತ್ರಕ್ಕೆ ಬಾ ಅಂತ ವೇಟ್ ಮಾಡ್ತಾರೆ, ಟೊಮೆಟೊ ಹಾಕೊಂಡಿರ್ತಾರೆ. ಹೊಳೆ ಹತ್ರಕ್ಕೆ ಅಂದರೆ ಅಲ್ಲಿ ಇದು ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿಗೆ ಬಾ ಅಂತ. ಅಲ್ಲಿ ಅಯ್ಯಪ್ಪ ಸ್ವಾಮಿ ಈಗ ಆಲ್ರೆಡಿ ವೀಡಿಯೋ ಕವರ್ ಮಾಡಿದ್ದಾನೆ, ಸರಿಯಾಗಿ ಕೆಲಸ ಮಾಡೋದು ನನ್ನ ನೆನಪಿಸ್ತಾ ಬಡ್ಡಿ ಮಗ ಅವನು. ಈಗ ನಾನು ದೇವಸ್ಥಾನದ ಮುಂದ್ಗಡೆ ದಾಸೋಹ ಭವನ ಮುಂದೆ ಕೂತಿದ್ದಾಗ ಶಬರಿಮಲೆ ಹಾಕ್ಕೊಂಡಿರೋರು ಏನೋ ಮಾಲೆ ಹಾಕ್ಕೊಂಡಿರೋರು ಮುಂದೆ ಬಂದು ಫ್ಲ್ಯಾಶ್ ಮಾಡೋದು, ಅಂಡರ್ವೇರ್ ತೋರಿಸೋದೆಲ್ಲ ಮಾಡ್ತಿರಲ್ಲ, ಅದು ಇವ್ರ ದೇವಸ್ಥಾನಕ್ಕೋಸ್ಕರ. ಇವನು ಯೂಟರ್ನ್ ಹಾಕೊಂಡು ಹೋಗಿದ್ದೇನೆ ಯಾಕಂದರೆ ದೇವಸ್ಥಾನಕ್ಕೆ ಹೋಗುವಂತ. ಶಬರಿಮಲೆ ಮುಂದಕ್ಕೆ ಹೋಗಿ ಶಬರಿಮಲೆ ದೇವಸ್ಥಾನಕ್ಕೆ ಹೋಗಿ, ಸೊ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಯ್ಯಪ್ಪನ ವರ್ಷಿಪ್ ಮಾಡ್ಬೇಕು ನಾನು. ಒಡೆಯರ್ಸ್ ವರ್ಷಿಪ್, ಆರ್ಡಿನರಿ ವರ್ಷಿಪ್ ಅಲ್ಲ ಅದು. ಒಡೆಯರ್ಸ್ ವರ್ಷಿಪ್ ಮಾಡಿದ್ರೆ ಇವ್ರದ್ದು ಕಾಟ ಕಡಿಮೆ ಆಗುತ್ತೆ. ಅಲ್ಲಿಗೆ ಹೋಗಲಿಲ್ಲ ಅಂದರೆ ಈ ಮಾಲೆ ಹಾಕ್ಸ್ಕೊಂಡಿರಲ್ಲ ಅಲ್ಲಾಡಿಸೋದು ಮುಂದೆ ಬಂದು. ಇಂದು ಅದ್ರದ್ದೇ ಇದು ಕವರ್ ಆಗಿದೆ. ಇದು ಟಿವಿ ನೋಡಿದ್ದವನು ಈಗ ಸಾಕಾಯಿ ಕ್ಲೀನಾಗಿ ಸಂಧಾನೆ ಮಾಡ್ದವನು. ನನಗಂತೂ ಕಾಣಿಸ್ತು ಕ್ಯಾಮ್ರಾದಲ್ಲಿ ಕವರ್ ಆಗಿದೆ ಏನೋ ಐಡಿಯಾ ಇಲ್ಲ. ಅವನೇನು ರಾಂಗ್ ವೇನಲ್ಲಿ ಗೊತ್ತಾ ಇದ್ದಾನೆ. ನಮ್ಮನ್ನು ಅವನು ಕಾದ ಹೇಳ್ಕೊಂಡು ಹೋಗ್ತಾರದು ಹೇಳ್ಕೊಬತ್ತೀವಿ ಅಂತ. ಹೀಗೆ ಎಷ್ಟು ದೂರ ಹೇಳ್ಕೊಂಡು ಹೋಗ್ತಾ ಇದೆ ನೋಡಿ. ಅವ್ನಿಗೆ ಓಡಿಸೋಂಥದ್ದು ಏನಿದೆ ಅವಶ್ಯಕತೆ? ಹಂಗೆ ಇಂದ ಕಡೆ ಇರಲಿ ಅವನು ನೋಡಿ, ಇನ್ನೂ ಹಂಗೆ ಹೇಳ್ಕೊಂಡು ಹೋಗ್ತಾನೆ ಇದ್ದಾನೆ ಅವನು. ಇಲ್ಲ ಇನ್ನೂ ನನ್ನ ಕಣ್ಣಿಗೆ ಕಾಣ್ತಾ ಇದೆ, ಕ್ಯಾಮ್ರಾ ಖಂಡಿತ ಕಾಣೋದಿಲ್ಲ, ಯಾಕಂದರೆ ಕಾರ್ಗಳು ಬರ್ತಾ ಅಡ್ಡಿ ಗೊತ್ತು. ಅವನು ಹಂಗೆ ಹೇಳ್ಕೊಂಡು ಹೋಗ್ತಾನೇ ಇದೆ ಮುಂದಕ್ಕೆ. ಅಂದರೆ ಮತ್ತೆ ಹೇಳ್ಕೊಂಬರ್ತೀವಿ ನಿನ್ನ ಇಲ್ಲಿಗೆ ಅಂತ ಅವ್ರು ಹಾಕಿದ್ದು. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕವರ್ ಮಾಡಿದ್ದೀನಿ. ಆ್ಯಕ್ಚುಲಿ ದಿನ ಬರ್ತಾ ವೀಡಿಯೋಗಳು ಉದ್ದಕ್ಕೆ ಲೆಂತ್ ಜಾಸ್ತಿ ಆಗ್ತಾಯಿದೆ. ನಾನು ಬೇರೆ ಚಿಟ್ ಚಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ ಈಗ, ಯಾಕಂದರೆ ಪ್ರತಿಯೊಂದು ವಾಯ್ಸ್ ತೊಗೊಳ್ಳಿ ಜನಗಳೆಲ್ಲ ಬಾಯ್ ಬಿಡ್ಕೊತಾರೆ. ಜನಗಳೆಲ್ಲ ಬಾಯ್ ಬಿಡ್ಕೊತಾರೆ ಏನೇನು ಅಪ್ಲೋಡ್ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಎಕ್ಸ್ಪ್ಲನೇಷನ್ ಕೊಡೋಕ್ಕೋಸ್ಕರ ಈಗ ಚಿಟ್ ಚಾಟ್ ರೀತಿ ಮಾಡ್ತಾಯಿದ್ದೀನಿ. ಅಂದರೆ ಅಲ್ಲೇ ಬಹುಮಾನ ನೋಡಿದ್ದೀನಿ, ಅಲ್ಲೇ ಲೈವಲ್ಲೇ ರೆಕಾರ್ಡ್ ಮಾಡಿ ವಿತ್ ಆಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ವೀಡಿಯೋಗಳು ಬೇರೆ ಸಿಕ್ಕಾಪಟ್ಟೆ ಉದ್ದಾಗುತ್ತೆ. ಇವು ಟಾರ್ಚರ್ ಕೊಡೋದು ಜಾಸ್ತಿ ಮಾಡಿದ್ದಾರೆ. ನಾನು ಚಿಟ್ ಚಾಟ್ ಬೇರೆ ಮಾಡೋದ್ರಿಂದ ಸಿಕ್ಕಾಪಟ್ಟೆ ವೀಡಿಯೋಗಳಾಗ್ತದೆ. ನಿನ್ನೆ 1.5 ಗಂಟೆ ಆಗಿದೆ ಮೊನ್ನೆ 1.5 ಗಂಟೆ 1 ಗಂಟೆ ಮೇಲೆ ನಿಲ್ಲಿಸೇಬಿಟ್ಟೆ 6 ಗಂಟೆ ಮೇಲೆ ರೆಕಾರ್ಡ್ ಮಾಡೋದು ನಾನು. ಹಂಗೂ ಕೂಡ ಮಧ್ಯರಾತ್ರಿ ತಡ್ಕೊಳಕ್ಕಾಗದೆ ಇಬ್ಬರದ್ದು ವಿಷಯನ ಕವರ್ ಮಾಡ್ಕೊಂಡೆ ಅಷ್ಟೇ. ಅಲ್ಲಿ ಪ್ಯಾಂಟ್ ಹಾಕೊಂಡು ಹೋಗ್ತಿದ್ದಾರಲ್ಲ, ಅದು ಸುರೇಶ್ ಅವರ ಬಾಲಂಗುಚ್ಚಿ, ಅವನು ಆ ಕಡೆಗೆ ಹೋಗುವಂಥ, ಹೆಜ್ಜಿಗೆ ಹೋಗುವಂಥ, ಇದೆಲ್ಲ ಇವ್ರದ್ದಷ್ಟೇ ಪೂರ್ತಿ ಹೆಜ್ಜಿಗೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ಅಲ್ಲಿಂದ ಒಬ್ಬ ಪೂಜಾರಿ ಬೇರೆ ಬರ್ತಾನೆ.
Y9265. ಇವನು ಹೆರಿಟೇಜ್ ಏರಿಯಾನ ಕರಿಕ ಜೊತೆಗೆ ಬಿಳಿ ಪಂಚ ಪೂಜಾರಿ ಅವನು. ಪೂಜಾರಿ ಬಾಳಂಗೋಚಿ ಯೂರಿನ್ ಫಾರ್ಮುಲಾ. ಹಿಂದಕ್ಕೆ ತಿರುಗದೆ ಎದುರ್ಕೊಂಡ್ಬಿಡ್ಬೇಕು. ಹಿಂದಕ್ಕೆ ತಿರುಗಿದ್ರೆ ಎದುರ್ಕೋಬೇಕು, ಆ ಮಟ್ಟಿಗೆ ಬರ್ತಾ ಇದ್ದಾರೆ ವೆಹಿಕಲ್ಗಳು. ಇಲ್ಲಿ ನಿಂತ್ಕೊಳ್ಳೋಂಗೆ ಇಲ್ಲ, ಇಲ್ಲಿ ನೋಡೋಂಗೆ ಇಲ್ಲ, ಹೋಗ್ತಾ ಇರ್ಬೇಕು ನಿಮಿಷ. ಇಲ್ಲಿ ನೋಡೋಂಗೆ ಇಲ್ಲ, ಹೋಗ್ತಾ ಇರ್ಬೇಕು. ಎಲ್ಲಿ ಕಟ್ಟಿರೋದು ಅದು ನೋಡೋದು ಎಲ್ಲಿದು ಗಾಡಿ ಗೊತ್ತಿಲ್ಲ. 601 ಕಿತ್ತೋಗಿದೆ ಅದು ಗಾಡಿ. ಕರ್ನಾಟಕದ್ದು ಗಾಡಿ ಕನ್ನಡ ಬರೆದಿದ್ದಾರೆ, ಆದರೆ ಅಲ್ಲೇನು ಗಾಡಿ ನಂಬರ್ ಕಾಣ್ತಾ ಇಲ್ಲ. ಕರ್ನಾಟಕದ್ದಲ್ಲ ಅಂತ ಅನ್ಕೋತಿಲ್ಲಪ್ಪ ಗಾಡಿ ರಿಜಿಸ್ಟ್ರೇಷನ್. HR 697271 HR 69 ಅದು ಕರ್ನಾಟಕದಲ್ಲ ಗಾಡಿ, ಹರಿಯಾಣ ಇರಬೇಕು. ಜಲ್ಲಿಕಟ್ಟು ಅದೇ ಕನ್ನಡ ಬರೆದಿದ್ದಾರೆ ಮೇಲೆ, ಅದಕ್ಕೆ ಗಾಡಿ ನಂಬರು ಕಾಣದೇ ಇರಲಿ ಅಂತ ಮಾಡ್ಕೊಂಡಿರೋದು. ಇಲ್ಲಿಗೆ ಏನಕ್ಕೆ ಹೋಗ್ತಿರೋದು ಅಂದರೆ ಇಲ್ಲೊಬ್ಬ ಒಂದು ಹುಡುಗ ಇದ್ದಾನೆ, ಪುನೀತ್ ವಾಟರ್ ವಾಶು. ಪುನೀತ್ ಒಡೆಯರ್ಸಿದ್ರು, ಪುನೀತ್ ರಾಜ್ಕುಮಾರ್ ಅಂತ ಜೊತೆಗೆ ಯದುವೀರ್ ಕೂಡ ಮಾರ್ಚ್ ತಿಂಗಳಲ್ಲಿ ಹುಟ್ಟಿರೋದು. ಪುನೀತ್ ಥರ ಕೆಲಸ ಮಾಡೋದಕ್ಕೆ ಅವರು ವರ್ಕ್ ಮಾಡ್ತಾ ಇರೋದು. ಇಂಥ ಹೋದಾದ್ರು ಅಪ್ಪ ಹುಚ್ಚು ಬೇಕಾದ ಯಾವ ಬಿಟ್ಟಾದ ಅಂತ ವಿಡಿಯೋಗಳು ಹೀಗೆ ಅವನ ಸುತ್ತಲೂ ಗದ ಪ್ರಹಾರ ಮಾಡಿರ್ತಾರೆ. ಪಾಪ ಅದು ತಡ್ಕೊಳಕ್ಕಾಗದೆ ಅವನು ಹುಚ್ಚನೇ ಓಡೋಣ, ಹುಚ್ಚ ನಾನು ನನ್ನ ಮಗಂದು ನಾನು ಹುಚ್ಚ ಅಂದ್ಕೊಂಡು ಪಾಪ ಹುಚ್ಚನ್ನೇ ಮಾಡಿಬಿಟ್ರು. ಅವನೇ ಡಿಕ್ಲೇರ್ ಮಾಡ್ಕೊಂಬಿಡೋ ಹುಚ್ಚ ಅಂತ. 6 ರೇಂಜಿಗೆ ತಪ್ಪಿಕೊಟ್ಟದ ಅವನಿಗೆ, 6 ರೇಂಜಿಗೆ ಹಾಕಿ ಮಾಡಿದ್ದಾರೆ. ಇಲ್ಲಿ ರಾಮಾಯಣ ಇದ್ದಿದ್ದೆ ಯಾವಾಗಲೂ. ವ್ಯಾಗ್ನವ್ರ ಗಾಡಿಯನ್ನು ಯಾಕೆ ತಗೋತಿರೋದು ಗೊತ್ತಾ? VKR ಹಾಸ್ಪಿಟ್ಲು. ಇಲ್ಲೊಬ್ಬ ಕಾಲು ಹೇಳ್ಕೊಳ್ತಾ ಇದ್ದಾನೆ, ಅದು ಆ ಕಡೆ ಇರಲಿ, ಬೆಲೆ ಬರ್ತೀನಿ ಮುಂದಕ್ಕೆ ತೋರಿಸ್ತೀನಿ. ಅದು ವ್ಯಾಗನವ್ರು ತಗೋತಿರೋದು VKR ಹಾಸ್ಪಿಟ್ಲು. ಇವನು ಕಾಲು ಹೇಳ್ಕೊಂಡು ಹೋದ, ನಂಬರ್ ಪ್ಲೇಟ್ ಇಲ್ಲ, ಇದು ಕಾಲು ಹೇಳ್ಕೊಂಡು ಹೋಗ್ತಾರೆ. ಆ್ಯಕ್ಟಿವ್ ನಿಂತ್ಕೊಂಡಿದ್ದಾರೆ ಅಂತ ನಾನು ಏನಾದ್ರು ರೈಟ್ ಸೈಡ್ ಹೋಗಿ ಹಿಂದ್ಗಡೆ ಯಾವ್ದಾದ್ರು ಒಂದು ವೆಹಿಕಲ್ ಬಂದು ಹೋಗ್ತಾರೆ. ಇದು ಇದೇ ಬರ್ತಿದ್ದು ಅಂತ ನೋಡೋದು. ತಿರುಗಿ ನೋಡಿ HR ಇದಿವೆ. ಅದೆರಡು ಗಾಡಿಗಳೇ ಸೈನ್ ಆಗಿದ್ದು. ನಾನು ಆ್ಯಕ್ಚುಲಿ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲೇನೋ ಕತ್ತೆ ಹೊಡಿತಾ ನಿಂತ್ಕೊಂಡಲ್ಲ, ಹೀಗಾಗಿ ಟೈಮ್ ಪಂಚುವಾಲಿಟಿ ಮಿಸ್ ಆಗಿದೆ, ಅಷ್ಟೇ ಮಿಸ್ ಆಗಿದೆ. ಅದೇ ಗಾಡಿಯವರು ಆ್ಯಕ್ಚುಲಿ ನನಗೆ ತೊಗೊಂಡೋಗಿ ಲಿಫ್ಟ್ ಮಾಡಿದ್ದು ಮೈಸೂರಿಂದ ಹಿಂದ್ಗಡೆ ಬರುವಾಗ. ಹೋಗೆ ಯೂಟರ್ನ್. ನಾನು ಆ್ಯಕ್ಚುಲಿ ಲಿಫ್ಟ್ ಕೇಳಿದರೆ ಹುಡುಗರು ಮತ್ತೆ ಸಿಕ್ಕಿರೋರು. ಬರ್ಬೇಕಿತ್ತು ಆರಾಮ್ಸೆಗೆ, ಜೊತೆಲೇ ಬಂದರು. ನಾನೇ ಮಿಸ್ ಮಾಡ್ಕೊಂಡೆ, ಹತ್ತಿತ್ತ ನೋಡ್ಕೊಂಡು ಮಿಸ್ ಮಾಡ್ಕೊಂಡೆ. ಹತ್ತಿತ್ತ ನಡೆದು ತಿಗ ಮುಚ್ಕೊಂಡು ರೋಡ್ ಕಡೆ ನಿಂತಿದ್ರೆ ಹುಡುಗರು ಕಂಡಿರ್ತಾ ಇದ್ರು. ಕೈ ಕೊಟ್ಟರೆ ಖಂಡಿತ ಮಿಸ್ ಆಗಿ ಈ ಕಡೆ ಮಿಸ್ ಮಾಡೋದು, ಈ ಕಡೆ ಮಿಸ್ ಆಯಿತು. ಈ ಬಡ್ಡಿ ಮಕ್ಕಳಿಂದ ಮಿಸ್ ಆಯಿತು. ಸಮಯ 4 ಗಂಟೆ, ಕ್ಲೋಸ್ ಟು 4 o'clock. ಯಾರು ಪ್ರೆಸ್ರಿಫೈ ಮಾಡ್ಕೊಳ್ಳೋ ಪ್ರಕಾಶ್ ಬಾಲಂಗೋಚಿ ಅದು KA10F301. ಪ್ರೆಸ್ರಿಫೈ ಮಾಡ್ಕೊಳ್ಳೋರಿದ್ದರೆ ಟೈಮ್ ಕ್ರಾಸ್ರಿಫೈ ಮಾಡ್ಕೊಳ್ಳಿ. ಈ ಟೈಮ್ ಕ್ಲೋಸ್ ಟು 4 o'clock. ಅಲ್ಲಿ ನನಗೆ ದಾಸೋಹ ಬಂದು ಒಳಗೆ ಹೋಗಿದ್ದೆ 3 ಗಂಟೆ ಮೇಲೆ. ನಾನು 3 ಗಂಟೆಗೆ ಕ್ಲೋಸ್ ಆಗಿ ಹೋಗ್ಬೇಕು ಲೆಕ್ಕ. ಒಳಗಡೆಗೆ ಹೋಗಿದ್ದೆ ನಾನು 3 ಗಂಟೆಗೆ. ಸೊ 3:15 ಹೊರಗಡೆ ಬಂದಾಗ. ಈಗ ಅರೌಂಡ್ ಕ್ಲೋಸ್ ಟು 4 o'clock. ಆ್ಯಕ್ಚುಲಿ ಈ ಕಡೆ ಸ್ನಾನ ಮಾಡೋಕ್ಕೆ ಅಂತ ಹೋಗ್ಬಿಡ್ತಾನೆ ಅಂತಲೇ ಇಷ್ಟೆಲ್ಲ ಅಲ್ಲಿ ತೊಂದರೆ ಕೊಟ್ಟಿದ್ದಾರೆ. ಮನೆಗೆ ಹೋಗಿದೆ ಏನೋ ಕಾರಣಕ್ಕೋಸ್ಕರ. ಪ್ರಕಾಶ್ ಟೈಟಲ್ ತಿನ್ನೋದು ಪ್ರಕಾಶಿಸಿದೆ ಇಲ್ಲಿ.
ಕುಮುದ ಮತ್ತು ಕಂದ ಅವಿ ಆ್ಯಕ್ಚುಲಿ ಬೇಬಿ 1877. ಕುಮುದ ಮತ್ತು ಕಂದನನ್ನು ಮುಂದೆ ಇಟ್ಕೊಂಡು ನನ್ನ ಮತ್ತೆ ಇಲ್ಲಿ ಕರೆಸ್ಕೊಳ್ತೀವಿ ಅಂತ ಆ್ಯಟಿಟ್ಯೂಡ್. ಆ್ಯಕ್ಚುಲಿ ಲೆಕ್ಕಾಚಾರ ಪ್ರಕಾರ ನಾನು ಬಂದೂರಿಗೆ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಇದು ಕ್ರಿಯೇಟ್ ಮಾಡ್ತಾರೆ. ಅದ್ರ ಹೋಗಬೇಕಾಗಿತ್ತು, ಹೋಗೋ ಸಾಧ್ಯತೆ ತೀರಾ ಕಮ್ಮಿ ಇದೆ. ತಲೆ ಬಚ್ಕೋದಿರುತ್ತೆ, ಯಾಕೆಂದರೆ ನಾನು ತಲೆ ಬಚ್ಚಲ್ಲ, ಅದಕ್ಕೆ ಅವ್ನು ಬಚ್ಕೊಂತ ಇಲ್ಲ. ಸ್ವಲ್ಪ ಸಿಂಪಲ್ ಉಲ್ಟಾ ಹೋಗಿ ಮಾಪತಿ KSRTC ಇದ್ರ ಮುಂದೆ ನಾನು ಎಷ್ಟೊಂದು ಸರಿ ವೀಡಿಯೋ ಕಳಿಸಿದ್ದೀನಿ, ಎಷ್ಟೊಂದು ವೀಡಿಯೋ ಅಪ್ಡೇಟ್ ಮಾಡಿದ್ದೀನಿ. ಅದರಲ್ಲಿ ಇದು ಒಂದು ಕೆಲಸ ಇಲ್ಲದಕ್ಕೂ ತರ್ತಿದ್ನ ಅಂತ ಗಾದಿ ಇದೆಲ್ಲ ನನಗೆ ದೊಡ್ಡ ಮಾಡೋಕ್ಕೇನಕ್ಕೆ ಏನೂ ಇಲ್ಲ. ಎರಡು ಸಂಬಳ ಬೇರೆ ಸಿಗ್ತದೆ, ಇನ್ನೇನು ಮಾಡೋರು. ಆ್ಯಕ್ಚುಲಿ ಸಿಬಿಕಾಯಿ ಸಿಪ್ಪೆ ಅದು ಸಿಬಿಕಾಯಿ ಸೌತೆಕಾಯಿ ಗೊತ್ತಿಲ್ಲ, ಎಲ್ಲರೂ ಯಾವುದಾದ್ರೂ ಓಕೆ. ಎಲ್ಲರೂ ಒಂದು ಆ್ಯಟಿಟ್ಯೂಡ್ ಆಲ್ಮೋಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಿದ್ದು. ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಿದ್ದು ತಿಂದು ಬಿಸಾಕ್ಬಿಡ್ತೀವಿ ಅಂತ. ಸಿಬಿಕಾಯಿ ಅಥವಾ ಸೌತೆಕಾಯಿ ಎರಡರಲ್ಲೊಂದು ತಿಂದು ಬಿಸಾಡಿರೋದು. ಸೊ ಅದು ಸ್ಟ್ಯಾಂಡ್ ಫಾರ್ ಶ್ರುತಾ ಬಳ್ಳಾಳ್ ಹಚ್ಕೊಳ್ತಾ ಇರೋದನ್ನಲ್ಲ, ಅದಕ್ಕೆ ಅಂದರೆ ರಾಕಿ ಸ್ಟಾರ್ ಯಶ್ ಮತ್ತು ಪ್ರಕಾಶ್ ಶ್ರುತಾ ಬಳ್ಳಾಳ್ ಕಮಿಟ್ಮೆಂಟ್ ಮಾಡ್ಕೊಬಿಡ್ತೀವಿ ನಾವು ಮುಂಚೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊಡ್ತಾರೆ. ಅವ್ರು ಎಷ್ಟು ಜನ ಕೈ ಬಿಸಾಡ ಗೊತ್ತಿಲ್ಲ, ಅವಾಗ ಸಮಾಚಾರ ಮಾಡೋಕೆ ಅಲ್ಲಿ ಮುಂದೆ ಇಬ್ಬರು ಸೂಳೆ ಮಕ್ಕಳು ಹೋಗ್ತಾ ಇದ್ದಾರಲ್ಲ, ಅವರು ಬಂದವರು ಲೇಕರ್ಸ್ ಮಾರ್ಕೆಟ್ ಡಿಬೇಟ್ ಫಾರ್ಮಲ್ಲಿ ಮಹೇಶ್ ಬರ್ತಾರಲ್ಲ, ಸ್ಕೂಲ್ ಹುಡುಗನ ಕಾಲೇಜ್ ಹುಡುಗನ ಅವನ ಬಾಲಂಗುಚ್ಗಳು ಅವರೇ ಸೈಕಲ್ ಟೈರ್ ಎಲ್ಲ ಬದಲಾಯಿಸ್ಕೊಂಡು ಹೋಗ್ತಾ ಇರೋದು ಅವಳು ನೋಡು. ಮತ್ತು ಬಜಾರ್ಗೆ ಹೊರಟಿದ್ದೀನಲ್ಲ, ಅದಕ್ಕೆ ಬಾ ಅಲ್ಲಿ ನಾನು ರೆಡಿ ಆಗ್ತಾಯಿದ್ದೀನಿ ಅಂತ ಅದು ಕ್ರಿಯೇಟ್ ಮಾಡ್ತಿರೋದು. HB4439 51 ಅದು KA51. ಇದು ಅಷ್ಟೇ JJ 8748. ದೇವ್ರ ಕೊಟ್ಟಂಗೆ ಜಾಗ ಐತೆ ಆ ಕಡೆ ಅಷ್ಟೊಂದು. ನಾನು ಲೈನ್ ಮೇಲೆ ಹೋಗ್ತಾ ಇದ್ದೀನಿ, ಆ ಕಡೆ ಎಲ್ಲ ಕಲ್ಲಿದೆ, ಅದಕ್ಕೋಸ್ಕರ ವೈಟ್ ಲೈನ್ ಮೇಲೆ ಹೋಗ್ತಾ ಇದ್ದೀನಿ. ಅದಕ್ಕೆ ಆಗಿದ್ರು ಪಕ್ಕ ಹೋಗ್ತಾರೆ ಹೋಗ್ತಾರೆ ಸೋಳೆ ಮಕ್ಕಳು. ಹಿಂದೇನು ಯಾವುದು ವೆಹಿಕಲ್ ಬರ್ಸಿಲ್ಲ, ಪೂರ್ತಿ ಖಾಲಿ ಹೊಡಿತೈತೆ. ಇವನು ಹತ್ರ ಬರೋ ಉದ್ದೇಶ ಇತ್ತು, ಬ್ರೇಕ್ ಹಾಕೊಂಬಿಟ್ಟ ಇವ. P207502P. ಅವ್ನು ಬ್ರೇಕ್ ಹೊಡೆದು ಕ್ಲೀನಾಗಿ ಕ್ಯಾಮ್ರಾದಲ್ಲಿ ಕವರ್ ಆಗಿರುತ್ತೆ ಅಂದ್ಕೊಳ್ತೀನಿ. ತಿರುಗಿದ ತಕ್ಷಣ ಅವನೇ ಬೆಚ್ಚೋದ. ಸೈಕಲ್ಗಳು ಅಲ್ಲಿ 2 ಸೈಕಲ್, ನಾನು ಕೆಳಗಡೆ ಹೋದರೂ ಇರಲಿ ಅಂತ ಅಲ್ಲಿ 2 ಸೈಕಲ್ ಅರೇಂಜ್ ಮಾಡೋರು. ಮಹೇಶ್ ಆ್ಯಕ್ಚುಲಿ ಅವರು ಮಹೇಶ್ನ ಬಾಲಂಗುಚ್ಚಿಗಳವರು. ಯಾವ ಸುಳೆ ಮಗನ ಮೇಲಿಂದನೇ ಅವ್ನು ಅಂಡರ್ವೇರ್ ಕಾಣ್ತಾ ಇತ್ತು ಅಂದರೆ ಕೆಳಗಡೆ ಏನಾದ್ರು ಹೋಗಿದ್ದೀರ ಅವ್ನು ಇನ್ನೇನೇನೆಲ್ಲ ಕಾಣ್ತಾ ಇತ್ತು ದೇವ್ರಿಗೆ ಗೊತ್ತು. ನಾನು ಕೆಳಗಡೆ ಹೋದರೆ ಇರಲಿ ಅಂತ. ಈಗ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಲ್ವಾ, ಫ್ಲೈಓವರ್ ಮೇಲೆ ಹೋದರೆ ಇವ್ರಿಗೆ ಸಿಗ್ತೀವಿ, ಫ್ಲೈಓವರ್ ಕೆಳಗಡೆ ಹೋಗಿದ್ದಿದ್ರೆ ಅವರೆಲ್ಲ ಸಿಗ್ತಾಯಿದ್ರು. ಸಾಮಾನು ತೋರಿಸೋರು ಅವರೆಲ್ಲ. ಅಲ್ಲೊಂದು ಕಾರ್ ಟೊಯೋಟಾ, ಮತ್ತು ಕಾರ್ ಹ್ಯಾಚ್ಬ್ಯಾಕ್, ಅದು ಮರ್ತೋಗಿದ್ದೀನಿ ಆ್ಯಕ್ಚುಲಿ, ಹೆಸರು ಮರ್ತೋಗಿದ್ದೀನಿ. ಅದು ಉಲ್ಟಾ ಹೋಗಿ ಯೂಟರ್ನ್ ಹಾಕ್ಕೊಂಡು ಮತ್ತೆ ನಂಜನಗೂಡು ಒಳಗಡೆಗೆ ಹೋಗ್ತಾಯಿದೆ. ಯೂಟರ್ನ್ ಮತ್ತೆ ಕರ್ಕೊಂಡು ಹೋಗ್ತೀವಿ, ಮತ್ತೆ ಬಾ ಅಥವಾ ಮತ್ತೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಆ್ಯಟಿಟ್ಯೂಡ್ ಅದು. ಅಂದರೆ ಮತ್ತೆ ಯಾಕೆ ಕರ್ಕೋಬಹುದು ಇವಾಗ ಅಂತ ಅಂದರೆ ಟ್ರೈನ್ ಲಿಫ್ಟ್ ಸಿಗೋದಿಲ್ಲ ಅಂತ ಅರ್ಥ. ಈಗ ಆ್ಯಕ್ಚುಲಿ ನಡ್ಕೊಂಬಂದಿದ್ದೀನಿ ಅಲ್ಲಿಂದನೂ, ಎಲ್ಲಿ ನಂಜನಗೂಡು ದೇವಸ್ಥಾನದಿಂದ ಇಲ್ಲಿವರೆಗೂ ಈ ಸ್ಪಾಟ್ವರೆಗೂ ನಡ್ಕೊಂಡೇ ಬಂದಿದ್ದೀನಿ. ಇನ್ನೂ ಬ್ರಿಡ್ಜ್ವರೆಗೂ ನಡ್ಕೊಂಡೇ ಹೋಗಬೇಕು. ಇಲ್ಲಿ ತಿರುಗಿ ಯಾರು ಲಿಫ್ಟ್ ಕೊಡೋದಿಲ್ಲ ಬಿಡು. ನಾನು ನಿಂತ್ಕೊಂಡ್ರು ಟೈಮ್ ವೇಸ್ಟು, ನಿಂತ್ಕೊಂಡ್ರು ನನ್ನ ಮುಟ್ಟಾಳೇನೋ ಬರೋದಿಲ್ಲ ಅಂತ. ಅದು ಕುಮುದ ಮತ್ತು ಕಂದ ಬಾಲಂಗುಚ್ಚಿಗಳು. ಅಲ್ಲಿಂದ ನಡ್ಕೊಂಬಂದೆ. ಸೊ ಅವರು ಯೂಟರ್ನ್ ಹಾಕ್ಕೊಂಡು ಹೋಗಿದ್ದು ಏನಕ್ಕೆ ಅಂದರೆ ಮತ್ತೆ ಹೇಳ್ಕೊಂಡು ಹೋಗ್ತೀವಿ ಅಲ್ಲಿಗೆ ನೀನು ಅಂತ. ಅಂದರೆ ಟ್ರೈನ್ ಬೇರೆ ಬಂತು ಸೇಮ್ ಟೈಮ್ಗೆ ನೋಡಿದ್ರಾ. ಅದೇ ಅಂದರೆ ಲಿಫ್ಟ್ ಕೊಡೋದಿಲ್ಲ, ಟ್ರೈನಲ್ಲೇ ನೀವು ಹೋಗಬೇಕು ಅಂತ ಅರ್ಥ ಆಟಿಟ್ಯೂಡ್ ಅದು. ಟ್ರೈನಲ್ಲಿ ಹೋಗಬೇಕು ಅಂದರೆ ಅಲ್ಲಿವರೆಗೂ ಹಿಂದಕ್ಕೆ ಹೋಗಲೇಬೇಕು, ಬೇರೆ ಯಾವುದೇ ಆಪ್ಷನ್ ಇಲ್ಲ. ಅಲ್ಲಿ ಹೋಗ್ತಾ ಇರೋದು ಎಕ್ಸ್ಪ್ರೆಸ್ ಟ್ರೈನಿಗೆ. ಅಂದರೆ ಕರೆಕ್ಟಾಗಿ 4 ಗಂಟೆ, ಅಪ್ರಾಕ್ಸಿಮೇಟ್ 4 o'clock. 4 ಗಂಟೆ ಜಾಸ್ತಿನೇ ಆಗಿದೆ, 100% ಜಾಸ್ತಿ ಆಗಿರುತ್ತೆ. ಅರೌಂಡ್ 4 o'clock ಅಂತ ಇಟ್ಕೊಳ್ಳಿ. ಆ ಟ್ರೈನ್ ಬರೋದು 5 ನಿಮಿಷ ಕಡಿಮೆ 4 ಗಂಟೆಗೆ. ಕರೆಕ್ಟಾಗಿ 4 ಗಂಟೆ ಅಂತ ಲೆಕ್ಕ ಇಟ್ಕೊಳ್ಳಿ. ನಾವು ಲೇಟಾಗಿ ಬರೋದು ಯಾವಾಗಲೂ 4 ಗಂಟೆ ಅಂತ ಇಟ್ಕೊಳ್ಳಿ. ಸೊ ಈಗ ಸನ್ಸೆಟ್ ಆಗುತ್ತೆ. ಈಗ ಅಂದರೆ ಸೂರ್ಯಾಸ್ತ ಆಗುತ್ತೆ, ಸೂರ್ಯ ಮುಳುಗೋಗ್ತಾನೆ. ಸೊ ಬಿಸಿಲು ಬರೋದಿಲ್ಲ.
ಸೊ ನಾನು ಬಟ್ಟೆ ವಾಶ್ ಮಾಡಿದ್ರು ಬಟ್ಟೆ ಒಣಗೋದಿಲ್ಲ. ಸೊ ಒದ್ದೆ ಬಟ್ಟೆ ಹಾಕ್ಕೊಂಡೇ ಹೋಗಬೇಕು. ಸೊ ಒದ್ದೆ ಬಟ್ಟೆ ಇದ್ದಾಗ ನನ್ನ ಸ್ಟ್ರಾಟಜೀಸ್ ಏನು ಅಂದರೆ ಬೈಕ್ ಹತ್ಕೊಬಿಡ್ತೀನಿ. ಬೈಕಲ್ಲಿ ಹೋಗ್ಬೇಕಾದ್ರೆ ಬಟ್ಟೆ ಒಣಗಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಬೈಕಲ್ಲಿ ಹೋಗ್ಬಿಡ್ತೀನಿ. ಅದಕ್ಕೋಸ್ಕರನೇ ಇವರು ಯೂಟರ್ನ ಕಳಿಸಿದ್ದು ಸುಳ್ಳು ಮಕ್ಕಳು ತೋರಿಸಿದ್ದು. ಟ್ರೈನಲ್ಲಿ ಹೋಗ್ಬೇಕು ಹಾಗೆ ಮಾಡಿ ಲಿಫ್ಟ್ ಕೊಡೋದಿಲ್ಲ ಅಂತ. ಇವರು ಉದ್ದೇಶ ಏನಂದರೆ ಸಿಂಪಲ್ಲು. ಬಂದೂರಿಗೆ ಹೋಗೋದನ್ನ ತಡಿಬೇಕಿತ್ತು, ತಡೆದ್ರು. ಬೆಳಗ್ಗೆ 7 ಗಂಟೆಗೆ ನಡೆದಿದ್ದೆಲ್ಲ ಸ್ಟೋರಿ ಏನಂದರೆ ಬೆಳಗ್ಗೆ 7 ಗಂಟೆಗೆ ಹೊರಟೆ. ಸೊ ಪಾರ್ಕ್ ಬಿಟ್ಟೆ. ಅಲ್ಲಿಂದ ಮೂರನೇ ಅಟೆಂಪ್ಟಿಗೆ ನಾನು ಬಂದಿದ್ದೆ ಆ್ಯಕ್ಚುಲಿ ಮೈಸೂರು ನಂಜನಗೂಡು ರೋಡ್ಗೆ. 1ನೇ ಅಟೆಂಪ್ ಗನ್ ಹೌಸ್ಗೆ ಹೋಗಿದ್ದು, ವಾಪಸ್ ಇದಕ್ಕೆ ಹೋದೆ. 2ನೇ ಅಟೆಂಪ್ ಗಲ್ಫ್ ಮುಂದ್ಗಡೆ ಹೋಗಿ ಇದಕ್ಕೆ ಬಂದೆ. ಪುನಃ ಹೋಗಲೇಬೇಕು ರಾಂಗ್ ವೇ. JQ 3631 ಎಷ್ಟು ಹೋಗೋಕ್ಕಲ್ಲ ಅಂತ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಚಾಮುಂಡೇಶ್ವರಿ ಟೌನ್ಶಿಪ್ ಇದು ಪುಕ್ಸಟೆ ಪ್ರಚಾರ ಕೂಡ ಜೊತೆಗೆ ಹೆಡ್ಲೈಟ್ ಬರೋ HR 4524 ಅದು ಹೆಡ್ಲೈಟ್ ಹಾಕ್ಕೊಂಡಿದ್ದು. ಇದು ಪುಕ್ಸಟೆ ಪ್ರಚಾರ. ಇದೊಂದು ಹೆಡ್ಲೈಟು ತಿರುಗಿ ನೋಡಿದ ತಕ್ಷಣ ಹೆಡ್ಲೈಟ್ ಬೇಯಿಸ್ತದೆ ಅಂತಲೇ ಆಗ್ತಿಲ್ಲ. HP 2682 ಆ್ಯಕ್ಚುಲಿ ಇದು ಪುಕ್ಸಟೆ ಪ್ರಚಾರ ಒಂದು. ಇನ್ನೊಂದು ಹೊಡ್ಕೊಂಡು ಹೋಗೋದು ಚಾಮುಂಡೇಶ್ವರಿ ಹೆಸರಿದೆಯಲ್ಲ. ಸೊ ಅಲ್ಲಿ ಕಾಣಿಸ್ಕೊಂಡಿದ್ದವರು ಹೊಡ್ಕೊಂಡು ಹೋಗೋರು, ಒತ್ತರಿಸ್ಕೊಂಡು ಹೋಗೋರು. ಭಾರತ ಪೆಟ್ರೋಲಿಯಮ್ಸ್ ಇನ್ನೊಂದು ಇದೊಂದು ಹೇಳೋದೇ ಮರ್ತೋಗಿದೆ. ಚಾಮುಂಡೇಶ್ವರಿ ಟೌನ್ಶಿಪ್ ಪಕ್ಕದಲ್ಲೇ ಭಾರತ್ ಪೆಟ್ರೋಲಿಯಮ್ಸ್. ಚಾಮುಂಡೇಶ್ವರಿ ಪಾದದಲ್ಲಿ ಭರತ ಇದ್ದಾನೆ. ಈಗ ಆಲ್ರೆಡಿ ಒಂದು ವೀಡಿಯೋ ಹೇಳಿದೆ ಮೊನ್ನೆ. ಇನ್ನೊಬ್ಬ ರಾಂಗ್ ವೇಲಿ ನೋಡ್ರೆ ಸಾಕು, ಪೂರ್ತಿ ಪ್ರಪಂಚ ನೋಡಬೇಕು. HF 0790 ಮತ್ತು ಅಂದ್ಬಿಟ್ಟು ಇದು ಭಾರತ್ ಪೆಟ್ರೋಲಿಯಮ್ಸ್ ಮತ್ತು ಚಾಮುಂಡೇಶ್ವರಿ ಪಕ್ಕ ಇರೋದು ಏನಂದರೆ ಭಾರತ್. ಚಾಮುಂಡಿ ಪಕ್ಕದಲ್ಲಿರೋ ಭಾರತ್. ಇವನು ಹೆಡ್ಲೈಟಾಗಿ ನೋಡ್ಕೊಳ್ತಾ ಇದ್ದಾರೆ, ಇವನು ಹೆಡ್ಲೈಟಾಗಿ ನೋಡ್ಕೊಳ್ತಾನೆ. ಚೆನ್ನಾಗಿ ಗುರಿ ಮಾಡ್ತಾನೆ ಇವ. JR 8164 ಎಷ್ಟು ಚೆನ್ನಾಗಿ ನಾನು ಕರೆಕ್ಟಾಗಿ ಲೈಟ್ ಬಿಡಬೇಕು ಆ ಥರ ಅಷ್ಟೇ ಬರ್ತಾ ಇದ್ದೇನೆ. ರಾಯಲ್ ಬ್ಲೂ ಕಲರ್ ಒಂದು ಆ್ಯಕ್ಟಿವ್ ಅದು. ಬರ್ರಿ ಇಂಥ ಮಿಂಡ್ರು ಬುಟ್ಟ ಆಟಗಳಿಗೆ ಏನು ಕಡಿಮೆ ಇಲ್ಲ. ಎಲ್ಲ ರಾಂಗ್ ವೇಲಿ ಬರ್ತಾ ಇದ್ದಾನೆ. ಅವನು ಶೆಡ್ಯೂಲ್ ಯಾಕಾಗಿದ್ದಾನೆ ಅಂದರೆ ನಾನು ಆ ಕಡೆ ಏನಾದ್ರು ಬಂದಿದ್ದರೆ ಅವನಿಗೆ ಸಿಗಾಕೊಳ್ತಾ ಇದ್ದ. ಧೂಳು ಏಳಿಸ್ಕೊಂಡು ಹೋಗ್ತಾ ಇದ್ದ ರಾಂಗ್ ವೇನಲ್ಲಿ. ಅದಕ್ಕೆ ಆ ಕಡೆ ನಿಲ್ಲಿಸಿದ್ರು. ನಾನು ಈ ಕಡೆ ಬಂದ್ಬಿಟ್ನಲ್ಲ. ಸೊ ಅವ್ನು ಹೋಗಲೇಬೇಕು, ಅವ್ನ ಕೆಲಸ ಅವ್ನು ಮಾಡ್ತಾ ಇದ್ದಾನೆ. ನಾನು ಏನಾದರೂ ಆ ಕಡೆ ಸೈಡ್ಗೆ ಹೋಗಿದ್ದಿದ್ರೆ ಅವನಿಗೆ ಸಿಗಾಕೊಳ್ತಾ ಇದ್ದೆ. ಎಷ್ಟು ಕ್ಲೀನಾಗಿ ಶೆಡ್ಯೂಲ್ ಮಾಡ್ತಾರೆ ಗೊತ್ತಾಗುತ್ತೆ. ಇಲ್ಲಿ ವೆಹಿಕಲ್ ಯಾವ ಮಟ್ಟಿಗೆ ತಿರುಗಿ ನೋಡಿದ್ರೆ ಎದ್ರುಕೊಂಡು ಅಲ್ಲೇ ಬಿದ್ದೋಡ್ಬೇಕು ರೋಡ್ಗೆ ಅಂತ ಬಾರ ಅಂತ ಇದ್ಕೊಂಡು ಆ ರೇಂಜ್ ವೆಹಿಕಲ್ ಬರುತ್ತೆ. ಹಿಂಗೆ ಹೇಳ್ಬೇಕಂದ್ರೆ ಇದೇ ಕಡಿಮೆ. ಸ್ಪಾಟಿಗೆ ಬಂದು ತಲುಪಿದೆ. 15 ಕಿಲೋಮೀಟ್ರ್ ತೋರಿಸ್ತಾ ಇದೆ ಅಷ್ಟೇ. ನನಗೆ ನಿಜವಾಗ್ಲೂ ಆಗ್ತಾಯಿದೆ ಜಾಸ್ತಿ ಅಲ್ಲಿ ಖಾಲಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ನಾನು ಜಾಸ್ತಿ ನಡೆದಿದ್ದೀನಿ, ನಿಜ ನಡೆಯೋಕ್ಕಾಗ್ತಾಯಿದೆ. ನನಗೆ ಸುಸ್ತಾಗ್ತಾಯಿದೆ, ಕಾಲೆಲ್ಲ ಸರ್ತಗೊಂಡಿದೆ. ನಾನು ಪ್ರತಿ ದಿವಸ 20+ ಕಿಲೋಮೀಟ್ರ್ ನಡೆದವನಿಗೆ ಅಷ್ಟಾಗ್ತಿದೆ ಅಂದರೆ ಸರಿಯಾಗಿದ್ದು ತೋರಿಸಿದ ಫುಡ್ ಪಾಸಿಬಿಲಿಟೀಸ್ ಇದೆ. ನಾನು ರೈಲ್ವೆ ಸ್ಟೇಷನ್ ಕಾಲ್ದು ಹೋಗೆಲ್ಲ ಹೋಗೋಲ್ಲ. ಆಗಿಲ್ಲ ರೈಲ್ವೆ ಸ್ಟೇಷನ್ ಅರಸ್ ರೋಡೆಲ್ಲ ಹೋಗೋಲ್ಲ. ಜೋಬಲ್ಲಿ ದುಡ್ಡಿದ್ದರೆ ಟೀ ಕುಡಿಯೋಕೆ ಹೋಗ್ತಾಯಿದ್ದೆ ಅರಸ್ ರೋಡ್ಗೆ. ಸೊ ಜೋಬಲ್ಲಿ ದುಡ್ಡು ಇರಲಿಲ್ಲ. ಹೀಗಾಗಿ ಅರಸ್ ರೋಡ್ ಟೀ ಕುಡಿಯೋಕೆ ಹೋಗಿಲ್ಲ. ಸೊ ಹೀಗಾಗಿ ಅಲ್ಲಿ ಒಂದು 5 ಕಿಲೋಮೀಟ್ರ್ ಕಟ್ಟಾಗಿದೆ. ರೈಲ್ವೆ ಸ್ಟೇಷನ್ ಹತ್ರ ಹೋಗಿದ್ದಿದ್ರು 5 ಕಿಲೋಮೀಟ್ರ್ ಆಗ್ಬಿಡೋದು. ಸೊ ಹೀಗಾಗಿ ಆ ಕಡೆ ಎಲ್ಲೂ ಹೋಗಿಲ್ಲ, ಬರೀ ಇಲ್ಲಿ ಮಾತ್ರ ಓಡಾಡಿದ್ದೀನಿ. ಆರ್ಗೇಟ್ ಕಡೆಗೆ ಡೈರೆಕ್ಟಾಗಿ ಎದ್ದು ಆರ್ಗೇಟ್ ಕಡೆಗೆ ಬಂದೆ. ಹೀಗಾಗಿ ಬರೀ ನಂಜನಗೂಡು ಮೈಸೂರು ರೋಡಲ್ಲಿ ಮಾತ್ರ ಓಡಾಡಿದ್ದೀನಿ. ಹೀಗಾಗಿ 15 ಕಿಲೋಮೀಟರ್. ಇಲ್ಲ ಲೆಕ್ಕ ಹಾಕಿ ಮೈಸೂರು ನಂಜನಗೂಡು ಇರೋದು 22 ಕಿಲೋಮೀಟ್ರು. 22 ಕಿಲೋಮೀಟರ್ಸಲ್ಲಿ ನಾನು 15+ ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. 15 ಕಿಲೋಮೀಟ್ರ್ ಅಂತಲೇ ಇಟ್ಕೊಳ್ಳಪ್ಪ, ಪ್ಲಸ್ ಎಲ್ಲ ಬಿಟ್ಟೇ ಹಾಕ್ಬಿಡು. 15 ಅಂದರೆ ಆಲ್ಮೋಸ್ಟ್ 7 ಕಿಲೋಮೀಟರ್ಸ್ ಅಂದರೆ ಲಿಫ್ಟ್ ತೊಗೊಂಡಿದ್ದೀನಿ ಅಂತ ಅರ್ಥ. ಆ್ಯಕ್ಚುಲಿ ವಾಪಸ್ ಬಂದಿದ್ದೀನಿ ರಿವರ್ಸ್. ಅಲ್ಲಿಂದ ಇಲ್ಲಿವರೆಗೆ 5 ಕಿಲೋಮೀಟ್ರ್ ಆಗುತ್ತೆ. ಹಂಗೆ ಲೆಕ್ಕ ಹಾಕ್ಕೊಂಡ್ರು ಎಷ್ಟೋ 50% ಕರೆಕ್ಟಾಗಿ ವಾಕ್ ಮಾಡಿದ್ದೀನಿ. 50% ಕರೆಕ್ಟಾಗಿ ವಾಕ್ ಮಾಡಿದ್ದೀನಿ. ಬೇಕಂತ ಈಗ ಜಸ್ಟ್ ಪಾಸಾಗಿದ್ದೆ.
ಅಲ್ಲಿ ಈಗ ನಂಬರ್ 2 ಹೋಗಿ ಬಂದಿದ್ದು. ನಂಬರ್ 2 ಹೋಗಿ ಬಂದು ಇಲ್ಲಿ ಸ್ನಾನ ಮಾಡಬೇಕು ಆ್ಯಕ್ಚುಲಿ, ಅಥವಾ ಈಗ ತೊಳಿಬೇಕಲ್ವ ನಂಬರ್ 2 ಹೋಗಿದ್ದು ಬಂದಮೇಲೆ. ಸೊ ಇವ ಅಲ್ಲಿ ಕರೆಕ್ಟಾಗಿ ಈ ಕಡೆಗೆ ಗಾಳ ಹಾಕೋದು ಕೂತಿರೋದು ನಂಬರ್ 2 ಇದೆ. ನಂಬರ್ 2 ಇದು ಏನು ಹೇಳೋದು ಜಾಗ, ಸ್ನಾನ ಮಾಡೋ ಜಾಗ, ಬಿಷಪ್ ಪೊಸಿಷನ್. ಅದಕ್ಕೆ ಗಾಳ ಹಾಕ್ತಾಯಿದ್ದೀನಿ ಅಂತ ಅರ್ಥ, ಆಟಿಟ್ಯೂಡ್ ಅದು. W1440 ಇರಬೇಕು, ಏಪ್ರಿಲ್ ಆ ಗಾಡಿ ಅದು. ಕವರ್ ಮಾಡೋಕ್ಕಾಗಲಿಲ್ಲ. ತಂದು ಕರೆಕ್ಟಾಗಿ ಬಂದ ನಿಲ್ಲಿಸ್ತಾ, ಯಾವ ಮಟ್ಟಿಗೆ ನಿಲ್ಲಿಸ್ದ ಅಂದರೆ ಹೆದರ್ಕೊಂಡ್ಬಿಡ್ಬೇಕು, ಹುಚ್ಚಾಗಿ ಚಳ ಅಂತ ಬಂದ್ಬಿಡ್ಬೇಕು ಆ ಮಟ್ಟಿಗೆ ಅದೇ ತಣಿಸ್ತಾ. ಆ್ಯಕ್ಚುಲಿ ನಾನು ಸ್ನಾನ ಮಾಡಲಿಲ್ಲ, ಹಾಗೆ ಹೋಗ್ತಾಯಿದ್ದೀನಿ. ಒಂದಿರಿಗೂ ಹೋಗ್ತಿಲ್ಲ, ಸ್ನಾನನೂ ಮಾಡ್ತಿಲ್ಲ. ಪ್ಲ್ಯಾನ್ ಏನು ನೆಕ್ಸ್ಟು ಅನ್ನೋದು ನನಗೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾಯಿದ್ದೀನಿ ಅಷ್ಟೇ. ಹೆವಿ ಸೌಂಡ್ ಆಗ್ತಾವ್ರೆ. ಸಿಗ್ನಲ್ ಹಿಡಿತಾ ಇರೋದು ರಿಂಗ್ ರೋಡಲ್ಲಿ. ಇವತ್ತೇ ಫಸ್ಟು ನಾನು ಈ ಸ್ಪಾಟಲ್ಲಿ ನೋಡ್ತಾ ಇರೋದು. ಸುಮಾರು ನನಗೆ ನೋಡಿರೋ ಮಟ್ಟಿಗೆ ಯಾವುದೂ ನೆನಪಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಿಲ್ ಫಿಗರ್ ಅಂತ ಸಿಬಿಕಾಯಿ ಇಲ್ಲದ್ರೆ ಇದು ಮಾಡ್ತೀವಿ ಅಂತ ಇದೆಲ್ಲ ಆ್ಯಟಿಟ್ಯೂಡ್ಗಳು. ಅನ್ಎಕ್ಸ್ಪೆಕ್ಟೆಡ್. ಈ ಸ್ಪಾಟ್ವರೆಗೆ ಲಿಫ್ಟ್ ಸಿಕ್ತು. ಇದೆಲ್ಲ ಆರ್ಗನೈಸ್ಡ್ ಇದು. ಅಲ್ಲಿ ನಿಂತರೆ ಎಲ್ಲ ಬಂದು ಬಾಂಧವರದು ಆರ್ಗನೈಸ್ಡ್ ಇದು. ಮಾಪ್ ಅಂತ ಇದು. ಆ್ಯಕ್ಚುಲಿ ಹುಡುಗ ತಂದಿಲ್ಲಿ ನಿಲ್ಲಿಸ್ಬಿಟ್ಟದ. ಇಲ್ಲಿ ಮಾದೇಶ್ವರ ಶ್ರೀ ಕರಿ ಬಸಪ್ಪನ ಪೂಜಾ ಸೇವಾ ಸಮಿತಿ. ಕಾರ್ತಿಕ ಮಾಸ 2ನೇ ಸೋಮವಾರ ಪ್ರಯುಕ್ತ. ಕಾರ್ತಿಕ ಮಾಸ ಶುರು ಆಯಿತು ಅಂತ ಏನೋ ಒಂದೇ ನಂಬರ್ 1 ತೋರಿಸ್ತಾನೆ. ಏನಾರು ಹಳ್ಬಿದ್ದೋಗಲಿ. ನಾನು ಬಂದಿರೋಕೆ ಹೋಗೋ ಪ್ರಾಜೆಕ್ಟ್ 100% ಡ್ರಾಪ್ ಔಟು. ಬೆಂಗಳೂರು ಕಡೆಗೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಪೊಲೀಸ್ ಪೆರೋಲ್ ಗಾಡಿ ಹೋಯ್ತು. ಹೈವೇ ಬೀಟ್ ಹೋಗ್ತಾರಲ್ಲ ಆ ಗಾಡಿ ಹೋಯ್ತು. ಇಲ್ಲಿ ಅಂಗಡಿ ಹತ್ರ ಹುಡುಗರು ಕೂತ್ಕೊಂಡಿದ್ದಾರಲ್ಲ, ಪುಂಡು ಬಟ್ಟೆ ತಗೋ. ಆ್ಯಕ್ಚುಲಿ ನನಗೆ ಕೇಳಿಸ್ಬೇಕಂಗೆ ಅಂತ ಕೂಕೊಂತಾರೆ ಅವರು. ಯಾರೋ ಅಂತ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ತಿರುಗು ನೋಡಿಲ್ಲ ಆ ಕಡೆಗೆ. ಕ್ಯಾಮ್ರಾ ಮಾತ್ರ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಔಟ್ ಆಫ್ ಫೋಕಸ್ ಆಗಿರುತ್ತೆ ಏನೋ ಐಡಿಯಾ ಇಲ್ಲ. ಆ ಹುಡುಗರೇ ಕೂತ್ಕೊಂಡಿದ್ದು. ದೊಡ್ಡಲ್ಲ ಪೊಲೀಸ್ ಸಿಟಿ ರಿಂಗ್ ರೋಡ್ ಹತ್ರ ಪೊಲೀಸ್ಗಳು ಹೊಸದಾಗಿ ಕಾಣಿಸ್ಕೊಂಡಿರ್ಬೇಕು. ಜೊತೆಗೆ ಸಿಟಿ ಹೈವೇ ಪೊಲೀಸ್ಗಳು ಈ ಕಡೆ ಕಾಣಿಸ್ಕೊಂಡ್ರು. ಇಲ್ಲಿ ಏನು ರಾಯಲ್ ಬ್ಲೂ ನೆಕ್ಸ್ಟ್ ಅದು ದಸರಾ ದಾರಿ ಹೋಗೋರು ಸಾಬ್ರು JS 3050. ನಾನು ಇವಾಗ ಬಂದು ತಲುಪಿದೆ. ಆ್ಯಕ್ಚುಲಿ ಅಲ್ಲಿಂದ ನಡ್ಕೊಂಬಂದೆ. ರಿಂಗ್ ರೋಡಿಂದ ಸ್ವಲ್ಪ ಮುಂದೆ ತೊಗೊಬಂದು ಬಿಟ್ಬಿಟ್ಟು ಹುಡುಗ ಅಲ್ಲಿಂದ ನಡ್ಕೊಂಡು ಬಂದೆ. ಇದು ಏನಕ್ಕೆ ಹಿಂಗೆ ಪ್ರೆಷರ್ ಆಗ್ತಾ ಇರೋದು ಅಂದರೆ ಬನ್ನೂರಿಗೆ ಓಡೋಗು ಅಂತ, ಎದುರ್ಕೊಂಡು ಬನ್ನೂರಿಗೆ ಓಡ್ಬಿಡ್ಲಿ ಅಂತ ಇಷ್ಟು ಪ್ರೆಷರ್ ಆಗ್ತಾ ಇದ್ದಾರೆ. ಹೆವಿ ಪ್ರೆಷರ್ ಆಗ್ತಾ ಇರೋದು ಬನ್ನೂರು ಓಡೋಗ್ಲಿ ಅಂತ. ಜೊತೆಗೆ ಇನ್ನೊಂದೇನೆಂದರೆ ಕಾರ್ತಿಕ್ ಮಾಸದ್ದು ಬೋರ್ಡ್ ತೋರಿಸಿದ್ರು ಅಲ್ಲಿ. ಏನಕ್ಕೆ ಕಾರ್ತಿಕ್ ಮಾಸಕ್ಕೆ ಬೋರ್ಡ್ ತೋರಿಸಿದ್ರು ಅಂದರೆ ಸಾಯಂಕಾಲ ದೇವ್ರ ಪೂಜೆ ಇರುತ್ತೆ ಇವತ್ತು, ಹೋಗಲಿ ಅಂತ. ಹೋಗೋದಿಲ್ಲ, ಅವೆಲ್ಲ ಸೀನಿಲ್ಲ. ಎದ್ರುಕೊಂಡು ಓಡೋಗೋ ಪ್ಲ್ಯಾನ್, ಎದ್ರುಕೊಂಡು ಊರ್ಬಿಟ್ಟು ಓಡೋಗೋ ಸೀನ್ ಏನಿಲ್ಲ. ನೋಡೋದ ಏನಾಗುತ್ತೆ. ಬನ್ನೂರಿಗೆ ಹೋಗೋ ಪ್ಲ್ಯಾನ್ ಆಲ್ಮೋಸ್ಟ್ ಡ್ರಾಪ್ ಔಟು. ಬ್ಯಾಕ್ ಟು ಬನ್ನೂರು ಪ್ರಾಜೆಕ್ಟ್ ಫ್ಲಾಪ್ ಅಂತಲೇ ಅಂದ್ಕೊಬಿಡೋದು ಇಷ್ಟ. ನಾನೇ ಫ್ಲಾಪ್ ಮಾಡ್ತಾಯಿದ್ದೀನಿ ಅದನ್ನು. ಫ್ಲಾಪ್ ಬನ್ನೂರಿಗೆ ಹೋಗೋ ಅಟೆಂಪ್ಟ್ ಮಾಡೋದೇ ಇಲ್ಲ. ಮಹಂತೇಶ್ವರ ಅಂತ ಇತ್ತು ಗಾಡಿ, ಫೋರ್ಸ್ ಗಾಡಿ ಆ್ಯಕ್ಚುಲಿ. ಅದ್ರ ಮೇಲೆ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಗಾಡಿ ನಂಬರು ಟ್ರೇಸ್ ಮಾಡೋಕ್ಕಾಗಲಿಲ್ಲ. ನಮ್ಮ ತುಳ್ಳಿ ಬಿಳಿ ಪಂಚನ ಹಾಕಿ ಅದ್ರ ಹಿಡೋದು. ಮಹಂತೇಶ್ವರ ಆ್ಯಕ್ಚುಲಿ ವಿಭೂತಿ ಮಹದೇಶ್ವರ ದೇವಸ್ಥಾನದ ಸದ್ಯದ ಪೂಜಾರಿ ಇರಬಹುದು ನನ್ನ ಅಂದಾಜು. ಆ್ಯಕ್ಚುಲಿ ಯಾಕಂದರೆ ದೊಡ್ಡಗೂಡಪ್ಪ 2019 ವಿಧಿವಶ ಆದರು, ಅಂದರೆ ಹೊಗೆ ಹಾಕ್ಸ್ಕೊಂಡ್ರು. ನೆಕ್ಸ್ಟು ಮಾದೇವಣ್ಣ ಸ್ವಲ್ಪ ದಿವಸ ಪೂಜೆ ಮಾಡಿರೋ ಸಾಧ್ಯತೆ ಇರುತ್ತೆ. ಇಷ್ಟೊತ್ತಿಗೆ ನಾನು ಆವಾಗಲೇ 2013 ಮಹಂತೇಶ ಹೈಸ್ಕೂಲ್ 8th ಸ್ಟ್ಯಾಂಡರ್ಡ್ ಓದ್ತಾಯಿದ್ದ. ಸೊ ಇವಾಗ ಅಷ್ಟೊತ್ತಿಗೆ ಆಲ್ರೆಡಿ 25 ವರ್ಷ ಆಗಿರುತ್ತೆ ಅವ್ನಿಗೆ ಅಂದ್ಕೊಳ್ತೀನಿ ಏಜು. ಸೊ ಅವನು ದೇವ್ರ ಪೂಜೆ ಮಾಡ್ತಿರೋ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಮಹಂತೇಶ್ವರ ಅಂತ ಗಾಡಿ ತೋರಿಸಿದ್ದು. ಗಾಡಿ ನಂಬರ್ ನೋಟ್ ಮಾಡ್ಕೋಬೇಕಿತ್ತು. ಸಡನ್ನಾಗಿ ಮೊಬೈಲ್ ಆನ್ ಆಗಲಿಲ್ಲ, ಹೀಗಾಗಿ ಸ್ವೆಟ್ ಇತ್ತಲ್ಲ ಕೈಯೆಲ್ಲ, ಹೀಗಾಗಿ ಇದಾಗಲಿಲ್ಲ. ಪಾಸ್ವರ್ಡ್ ಓಪನ್ ಆಗಲಿಲ್ಲ ಬೇಗ. ಸಂಕಲ್ಪ
ಪಂಚೆಗಳ ಹಾವಳಿ ಬೈ. AA653632 ಇರಬೇಕು, ನಾಟ್ ಶೋರ್. ಸೊ ಹೊಗೆ ಆ್ಯಕ್ಚುಲಿ ಅದು ಕತ್ಲೆ ಇರೋದ್ರಿಂದ ಹೊಗೆ ಕಾಣ್ತಲ್ಲ. ಸ್ಮೆಲ್ಲು ಸೀಮೆಣ್ಣೆ ಸ್ಮೆಲ್ಲು, ಅದುವೇ ಡೀಸೆಲ್ಲು ಅಲ್ಲ, ಸೀಮೆಣ್ಣೆ ಗಾಡಿ ಆಡೋದು. ಸೀಮೆಣ್ಣೆ ಸ್ಮೆಲ್ ಸಿಕ್ಕಾಬಿಡ ಗೊತ್ತಾಯ್ತಾ. ಚಿನ್ನದ ಗಣಿ ಸಾಬ್ರು. ಆ್ಯಕ್ಚುಲಿ ಸಿಕ್ಕಾಬಿಡೋದು ನಮ್ಮ ಮುಸ್ಲಿಮ್ಸ್ ಅಲ್ಲಿಂದ ಸಿಕ್ಕಿದ್ರು. ನಾನು ಆ್ಯಕ್ಚುಲಿ ನನಗೆ ಸಿಕ್ಕಾಬಿಡೆ ಟಯರ್ಡ್ ಆಗ್ತಾಯಿಲ್ಲ, ಸುಸ್ತಾಗ್ತಾಯಿದೆ ನನಗೆ, ನಾನು ನಡೆಯೋಕ್ಕೂ ಆಗ್ತಾಯಿಲ್ಲ. ಅದಕ್ಕೆ ಜಾಸ್ತಿ ಕವರ್ ಮಾಡೋಕ್ಕೆ ಹೋಗಿಲ್ಲ ನಾನು. ಸಿಕ್ಕಾಬಿಡೋ ಜನ ಮುಸ್ಲಿಮ್ಸ್ ಅಲ್ಲಿ ಎಲ್ಲಿ ಬ್ರಿಡ್ಜ್ ಇತ್ತಲ್ಲ, ಬ್ರಿಡ್ಜ್ ಹತ್ರ ಏಪ್ರಿಲ್ ಆ ಗಾಡಿ ಯಾವುದೋ ಒಂದು ಸ್ಕೂಟರ್ ಇತ್ತಲ್ಲ, ಸ್ಕೂಟರ್ ಬಂತಲ್ಲ, ಅಲ್ಲಿಂದ ಮುಂದಕ್ಕೆ ತುಂಬ ಜನ ಮುಸ್ಲಿಮ್ಸೇ ಮುಂದೆನೇ ಬರೋದು, ಮುಂದೆ ನಿಂತ್ಕೊಳ್ಳೋದು, ಪ್ರಶ್ನೆ ಕೇಳೋದು, ಫೋನಲ್ಲಿ ಮಾತಾಡೋರ ಥರ ಮಾತಾಡ್ಸೋದು, ಥರ ನಾಮ್ ಕ್ಯಾ ಹಂಗೆ ಹಿಂಗೆ ಅಂತ ಮಾತಾಡೋದು, ಅದೆಲ್ಲ ಮಾತಾಡ್ತಾಯಿದ್ರು. ಆ್ಯಕ್ಚುಲಿ ಯಾವುದು ಕವರ್ ಮಾಡೋಕ್ಕೆ ಹೋಗಿಲ್ಲ ನಾನು ಸದ್ಯಕ್ಕೆ. ಶುರು 2 ಹಾರನ್ನು EH2502. ಇವರಲ್ಲಿ ಯಾವುದೋ ಒಂದು ವೆಹಿಕಲ್ಗಳು ಇದು ಪ್ರಕಾಶ್ದು ವ್ಯಾಲಂಗ್ವೇಜ್ಗಳು. ಇಲ್ಲಿಂದ ಅಲ್ಲಿವರೆಗೂ ಆ ಕಡೆ ಲೈನ್ ಕ್ರಾಸ್ ಆದ್ಮೇಲೆ ಫಸ್ಟು ಅಲ್ಲಿವರೆಗೂ ಲೈಟ್ ಬಿಡ್ತಾನೆ ಇದ್ರು ಒಂದೇ ಸಮ. ಯಾವ ಕಾರು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಪಾರ್ಕ್ ಮಾಡೋ ಟೈಮಲ್ಲಿ, ಇಲ್ಲಿ ಪಾರ್ಕಿಂಗ್ ಮಾಡೋ ನೆಪದಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಹೆಡ್ಲೈಟ್ ಬಿಡ್ತಾನೆ ಇದ್ರು, ಕಣ್ಣು ಬೀಳ್ತಾನೆ ಇತ್ತು ಒಂದೇ ಸಮ. ಯಾರು ಅಂತ ಗೊತ್ತಿಲ್ಲ. ಬಹುಶಃ ಹೋಗ್ತಾ ಇದ್ದಾರಲ್ಲ ಈ ಬೃಹಸ್ಪತಿಗಳಲ್ಲಿ ಯಾರೋ ಒಬ್ಬರು ಆಗಿರ್ತಾರೆ. ಇವನು ಅದೇ ಕ್ಯಾಂಡಿಡೇಟು. ಇದು ಆ್ಯಕ್ಚುಲಿ ಅಡ್ಡಕ್ಕಿತ್ತು ಆಡಿ, ಮುಂದಕ್ಕೆ ತೊಗೊಂಡಿದ್ದಾರೆ. ಇದು ಇಂಟೆನ್ಷನಲಿ ಅಡ್ಡಿಗೆ ಬಂದಿದ್ದು, ಆರ್ಗನೈಸ್ಡ್. MC 9091 ಮೈಸೂರು ಗಾಡಿನ ಅದು. ಆರೋನ್ ಮಾಡಿದ್ದೀವಿ ನಾವು 25AA816 ಆರೋನ್ ಮಾಡಿದ್ದವನು. NB 7595. ಅವನು ತಾಲೂಕು ಕುಣಿತಾರವನು. ಅವನು ಯಾರೋ ಪೊಲೀಸ್ ಅಧಿಕಾರಿ. ರಾಂಗ್ ಬೈ 191555 KA55 1915 ಆಡೋ. ಅದು ಹೆಡ್ಲೈಟ್ ಐಬಿ ಬೇಕಂತ ಹಾಕೊಂಡಿರೋದು ಅವನು. ಜಸ್ಟ್ ಆರೊಂದರೆ ಹೊಡೆದು ಸರ್ಟಿಫೈ ಮಾಡ್ತಾನೆ. ಝೂಮ್ ಪಂಚ ಆರೋನ್ ನೋಡಿ. ಅವನ ಕಡೆಯವರ ಕೈ ತೋರಿಸ್ತಾ ಇದ್ದಾರಲ್ಲ, ಅವನ ಕಡೆಯವರ ಆರೋನ್ ಮಾಡಿದ್ದು. ಗಾಡಿ ಇದೆ ಕೇರಳ 39H9003 ಮಹಾಲಕ್ಷ್ಮಿ ಲ್ಯಾಂಡ್ ಶಾರ್ಕ್ ಏನೋ ಒಂದು ಹಾಳ್ವಿದಾಗಲಿ ಹೆಸರು. ಲಕ್ಷ್ಮಿ ಹೋಟೆಲ್. ಇಬ್ಬರು ಪೊಲೀಸ್ಗಳು ಆ ಕಡೆಗೆ ಹೋದ್ರು. ಮುಂದೆ ಅದು ಆ್ಯಕ್ಚುಲಿ ಮುಂದೆ ಟೈಟಲ್ ಥೀಮ್ ಅದು. ಆಟೋದನ್ನು KA55A2587 HQ5832 HQ5832. ಅದು ಹೊಡ್ಕೊಂಡೋದ್ರು ಆ್ಯಕ್ಚುಲಿ ಇವರು. ಈ ಪಕ್ಕದಲ್ಲಿ ಬರ್ತಾ ಇದ್ದಾರಲ್ಲ ಇವರು. ಚರಣ ಟೈಟಲ್ ಥೀಮ್ ಅದು. ಪಾರ್ಕ್ಗೆ ಬರ್ತಾನಲ್ಲ ಅವನು ಅಲ್ಲಿ ಗಾಡಿ ಹೋಯ್ತಲ್ಲ, ಪಾರ್ಕ್ಗೆ ಬರ್ತಾನಲ್ಲ ಅವನು. ಅದು ಚರಣ್ ಟೈಟಲ್ ಥೀಮ್. ಇದು ಚಿತ್ತಾಬಳ್ಳಾಳ್ ಬಾಲಂಗಚ್ಚಿ. ಈ ಗಾಡಿ ತಮಿಳ್ನಾಡು 38 ಗಾಡಿ ಇದು. ಇದು ಯೂ ಟರ್ನ್ ಹಿಂದಿಗೆ ಬಾ ಅಂತ.
ದೇವರಾಜ RS KA09 883938 ಬೀಗ್ ಶ್ರುತಾ ಬಳ್ಳಾಳ. ಆ್ಯಕ್ಚುಲಿ ಅದು ಶ್ರುತಾ ಬಳ್ಳಾಳ ಮತ್ತು ಡಾಟರ್ ಅದು ಇಬ್ಬರು. ಅದು ಬೀಗ್ ಗಾಡಿ ಹೋಗಿದ್ದು, ಅದು ಕವರ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಶ್ರುತಾ ಬಳ್ಳಾಳ ರೆಪ್ರೆಸೆಂಟ್ ಇದು ಬಾಳೆಹಣ್ಣು. ಇದು ಪ್ರಕಾಶ್ ಟೈಟಲ್ ಥೀಮ್. ಇದು ಕಾಯಿನ್ ಏನೋ ಬಿದ್ದಿತ್ತು, ಎತ್ಕೊಂಡ 10 ರೂಪಾಯಿ 10 ರೂಪಾಯಿ ಸಿಕ್ತು ಅವನಿಗೆ. ರೋಡಲ್ಲಿ ಬಿದ್ದಿದ್ದು 10 ರೂಪಾಯಿ ಸಿಕ್ತು. ಬೇಕಂತ ಬರ್ತಾರದು ಇವರೆಲ್ಲ. ತಮಿಳ್ನಾಡು 63H3009 ಬೇಕಂತ ಬಂದಿದ್ದವರೆಲ್ಲ. ಇವರು ಜೊತೆಯಲ್ಲೇ ಬರ್ತಾವ್ರೆ. ಇವರು ಸುಮಾರು ದಿನ ಇವಾಗ ಒತ್ತಿಸ್ಕೊಂಡು ಎಲ್ಲ ಬಂದಿದ್ರು ಇವರು. ಒಂದೇ ಸಮ ಅರ್ಚು ಆಗ್ತಾ ಇದ್ರು ಸುತ್ತಮುತ್ತ ಜೊತೆಲೇ ಬರೋದು. ಗಾಡಿ ಮಿಕ್ಸ್ ಇದು. ಅದು ಶ್ರುತಾ ಬಳ್ಳಾಳ್ ಬಲಂಗುಚ್ಚಿಗಳು. KA04MX6562 ಇರಬೇಕು, ನಾಟ್ ಶ್ಯೂರ್. ಇವ್ರು ಮುಂದಕ್ಕೆ ಹೋಯ್ತಲ್ಲ ಮುಂಡೆ. ಇವು ಎಷ್ಟು ಸರಿ ನಿಲ್ಸ್ಕೊಂಡು ಹೋದ್ರು, ಮುಂದಕ್ಕೆ ಹೋಗ್ತಲ್ಲ ಮುಂಡೆ. ಜೊತೆಲೇ ಬಂದು ಸಾಯ್ತಾವೆ. ಪ್ರಕಾಶ್ ಟೈಟಲ್ ಥೀಮ್ ಇದು. ಅದು ಪ್ರಕಾಶ ಸುಮ್ಮನೆ ಇದು ಮಾಡ್ತಾ ಇರೋದು, ಏನು ಹೇಳೋದು, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ನನ್ನ ಕೈಲಿ ದೊಣ್ಣೆ ಇದೆಯಲ್ಲ, ಅದಕ್ಕೆ ದೊಣ್ಣೆ ಹಿಡ್ಕೊಂಡು ಅವ್ರು ಡೆಮಾನ್ಸ್ಟ್ರೇಟ್ ಮಾಡಿಸ್ತಾ ಇರ್ತಾರೆ. ನನ್ನ ಮೇಲೆ ಹಲ್ಲೆ ಮಾಡಿದ್ನಲ್ಲ, ಆ ಬೋಳಿ ಮಗ ಅಲ್ಲೇ ಇರೋದು. ಜೊತೆಯಲ್ಲಿ ಬರೋಕ್ಕೋಸ್ಕರ ಇಂಥದ್ದು ಮೆಡಿಮಿಕ್ಸ್. ಇಬ್ಬರುಗಳೇನೂ ಅಷ್ಟೇ. ಇದು ಆರ್ಗನೈಸ್ ಇದೆ, ಇವನು ಹಿಡಿಲೇಬೇಕು. ಬಸವೇಶ್ವರ KA02AL 3823 ಆರ್ಗನೈಸ್ಡ್ ಇದು. ಇದ್ರ ಮಕ್ಕಳೇ ಎಲ್ಲ ಅವರು. 12N9535 ಇದೊಂದು ಆರ್ಗನೈಸ್ಡು. ಏನು ದೊಡ್ಡ ಬಾಬು ಅಂತಾರೆ ಪೋಸ್ ಕೊಡ್ತಾನೆ ಇವ. ಬ್ಯಾಕ್ ಆರ್ಗನೈಸ್ ಇದಲ್ಲ. ಆ ಬಡ್ಡೆ ಐತವ ಇಲ್ಲಿ ಪಾರ್ಕಿಂದ ಬಂದು ಅದೇ ಟೀಮ್ ಅವರೇನೇ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಅದೇ ಜಾತಿಗೆ ಸೇರಿದವ್ರು ಇರಲ್ಲ ಅಂತ ಅಂದರೆ ಅದೇ ನೆಟ್ವರ್ಕ್ನವರು ಸಂಜೆ ಅದೇ ನೆಟ್ವರ್ಕ್ನೇ ಅವರೇ ಸೇಮ್ ಜಿಬ್ರಾ ಕ್ರಾಸಲ್ಲಿ ಬಂದಿದ್ದು. ಒಂದೇ ಸಮ ಅಯ್ಯಪ್ಪ ಹುಚ್ಚು ಪಡಿಸ್ಬಿಡ್ತಾರೆ.